ನಮಸ್ಕಾರ ಎಲ್ಲರಿಗೂ ಕನ್ನಡದ ಚೆಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಈಗಾಗಲೇ ನಮ್ಮ ಚೆಸ್ ಚಾನೆಲ್ ಅಲ್ಲಿ ಚೆಸ್ ಆಡುವುದು ಹೇಗೆ ಎನ್ನುವುದರ ಕುರಿತಾಗಿ 2 ವಿಡಿಯೋಸ್ಗಳಿದೆ. ಇವತ್ತಿನ ವಿಡಿಯೋದಲ್ಲೂ ಚೆಸ್ ಆಡೋದು ಹೇಗೆ ಎನ್ನುವುದನ್ನು ನಾನು ಹೇಳಿಕೊಡ್ತೇನೆ. ಈ ಸಲ ಒಂದು ಸೀರೀಸ್ ಅನ್ನಾಗಿ ನಾನು ಮಾಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಕೇವಲ ಬೇಸಿಕ್ ಅನ್ನ ಹೇಳ್ಕೊಡ್ತೇನೆ, ಅಂತಂದ್ರೆ ಚೆಸ್ ಬೋರ್ಡಿನ ಬಗ್ಗೆ ಹೇಳ್ಕೊಡ್ತೇನೆ. ಹಾಗೆ ಪ್ರತಿ ಸೀರೀಸ್ ಅಲ್ಲೂ ಒಂದೊಂದು ಎಕ್ಸ್ಟ್ರಾ ವಿಷಯಗಳನ್ನ ನಿಮಗೆ ಹೇಳ್ಕೊಡ್ತಾ ಹೋಗ್ತೇನೆ. ಸೀರೀಸ್ ಮುಗಿಯೋಷ್ಟರಲ್ಲಿ ನಿಮಗೆ ಚೆಸ್ ಆಡೋದು ಹೇಗೆ ಅನ್ನೋದು ಕಂಪ್ಲೀಟ್ ಐಡಿಯಾ ಸಿಗುತ್ತೆ. ಸೊ ಹಾಗಾಗಿ ತಡ ಮಾಡದೆ ಇವತ್ತಿನ ವಿಷಯಕ್ಕೆ ಬರೋಣ. ಸೊ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಚೆಸ್ ಬೋರ್ಡ್. ಸೊ ಚೆಸ್ ಬೋರ್ಡ್ ಹೇಗಿರುತ್ತೆ, ಇದರಲ್ಲಿ ಏನೇನನ್ನು ನಾವು ತಿಳ್ಕೊಳ್ಬೇಕು ಅನ್ನೋದ್ರ ಕುರಿತಾಗಿ ಇವತ್ತು ನಾನು ಹೇಳ್ಕೊಡ್ತಾ ಇದ್ದೇನೆ. ಸೊ ನಿಮ್ಗೆ ಆಲ್ರೆಡಿ ಸ್ಕ್ರೀನ್ ಅಲ್ಲಿ ಚೆಸ್ ಬೋರ್ಡ್ ಕಾಣಿಸ್ತಾ ಇದೆ. ಈ ಚೆಸ್ ಬೋರ್ಡ್ ಏನಿದೆ ಇದು ಡಿಜಿಟಲ್ ಚೆಸ್ ಬೋರ್ಡ್. ಏನಪ್ಪ ಇದು ಡಿಜಿಟಲ್ ಚೆಸ್ ಬೋರ್ಡ್ ಅಂತಂದ್ರೆ, ಸೊ ನೀವು ಅಂಗಡಿ ಹೋಗಿ ಚೆಸ್ ಬೋರ್ಡ್ ಅಂತಂದ್ರೆ ಈ ರೀತಿಯಾಗಿರಲ್ಲ. ಅದು ಇಲ್ಲಿ ಪರ್ಪಲ್ ಕಾಣಿಸ್ತಾ ಇದೆಯಲ್ಲ, ಅಲ್ಲೆಲ್ಲ ಬ್ಲ್ಯಾಕ್ ಇರುತ್ತೆ. ಸೊ ನಾನು ನಿಮ್ಗೆ ತೋರಿಸುವ ಸಲುವಾಗಿ ಈ ಚೆಸ್ ಬೋರ್ಡ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ, ನಿಮಗೂ ಸಹ ಸುಲಭವಾಗಿ ಅರ್ಥ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ. ಸೊ ಚೆಸ್ ಬೋರ್ಡ್ ಎನ್ನುವಂಥದ್ದು 64 ಚೌಕಗಳನ್ನು ಹೊಂದಿರುವಂತಹ ಒಂದು ದೊಡ್ಡ ಚೌಕ. ಸೊ ನೋಡ್ಬೋದು ನೀವು, ಅಡ್ಡವಾಗಿ 8, ಉದ್ದವಾಗಿ 8 ಅಂತಂದ್ರೆ 8 × 8 ಮಾಡಿದಾಗ 64 ಚೌಕಗಳು ನಿಮಗೆ ಸಿಗ್ತವೆ. ಸೊ ಈ ಚೌಕಗಳಲ್ಲಿ 32 ಬಿಳಿ ಮನೆ, 32 ಕಪ್ಪು ಮನೆ. ಆದ್ರೆ ಇಲ್ಲಿ ಕಪ್ಪು ಮನೆ ಇಲ್ಲ, ಯಾಕಂತಂದ್ರೆ ನಾನು ಸೆಲೆಕ್ಟ್ ಮಾಡ್ಕೊಂಡಿರುವಂತದ್ದು ಕಪ್ಪಿಗೆ ಸಮೀಪವಾಗಿರುವಂತಹ ಒಂದು ಬಣ್ಣ ಪರ್ಪಲ್. ಇಲ್ಲಿ ಡಿಜಿಟಲ್ ಅಲ್ಲಿ ಕಪ್ಪು ಬಣ್ಣ ಸಿಗದೇ ಇರುವಂತಹ ಕಾರಣ ನಾನು ಇಲ್ಲಿ ಪರ್ಪಲ್ ಬಣ್ಣವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಹಾಗಾಗಿ ಇಲ್ಲಿ ಕಪ್ಪು ಬಣ್ಣದ ಬದಲಾಗಿ ಪರ್ಪಲ್ ಬಣ್ಣ ಇದೆ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ವಿಷಯ ಏನು ಅಂತಂದ್ರೆ, ನಾವು ಇಲ್ಲಿ ಬಿಳಿ ಮನೆ ಮತ್ತು ಕಪ್ಪು ಮನೆ ಅಂತ ನಾವು ಕನ್ನಡದಲ್ಲಿ ಕರೆದ್ರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಳಿ ಮನೆಗಳನ್ನ ಲೈಟ್ ಸ್ಕ್ವೇರ್ಸ್ ಅಂತ ಕರೀತಾರೆ, ಹಾಗೂ ಕಪ್ಪು ಮನೆಗಳನ್ನ ಡಾರ್ಕ್ ಸ್ಕ್ವೇರ್ಸ್ ಅಂತ ಕರೀತಾರೆ. ಸೊ ನೋಡ್ಬೋದು, ನಾನು ಇವಾಗ ಒಂದು ಕೆಂಪು ಬಣ್ಣದಲ್ಲಿ ಹೈಲೈಟ್ ಮಾಡಿದ್ದೇನೆ ಕೆಲವೊಂದು ಚೌಕಗಳನ್ನ. ಈ ಚೌಕಗಳು ಲೈಟ್ ಸ್ಕ್ವೇರ್ಗಳು. ಹಾಗೆ ಇವಾಗ ಹೈಲೈಟ್ ಮಾಡ್ತಾ ಇರುವಂತದ್ದು ಡಾರ್ಕ್ ಸ್ಕ್ವೇರ್ಗಳು. ಅಂತಂದ್ರೆ ಕಪ್ಪು ಮನೆಗಳನ್ನ ಡಾರ್ಕ್ ಸ್ಕ್ವೇರ್ ಅಂತ ಕರೀತಾರೆ, ಹಾಗೂ ಬಿಳಿ ಮನೆಗಳನ್ನ ಲೈಟ್ ಸ್ಕ್ವೇರ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಈ ಚೆಸ್ ಬೋರ್ಡ್ ಅನ್ನ ಫಸ್ಟ್ ನಾವು ಹೇಗೆ ಇಟ್ಕೊಳ್ಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಯಾಕಂತಂದ್ರೆ ಕೆಲವೊಂದ್ಸಲಿ ನಾವು ಚೆಸ್ ಬೋರ್ಡ್ಗಳನ್ನ ಉಲ್ಟಾ ಪಲ್ಟಾ ಇಟ್ಕೊಳ್ತೇವೆ. ಆ ತರ ಇಟ್ಕೊಂಡಾಗ ನಾವು ಚೆಸ್ ಪೀಸ್ಗಳನ್ನ ಇಡೋಕ್ ಹೋದ್ರೆ ಅದು ಹೆಚ್ಚು ಕಡಿಮೆ ಆಗ್ಬಿಡುತ್ತೆ, ಇಡಕ್ ಆಗಲ್ಲ, ಸರಿಯಾಗಲ್ಲ ಅದು ಇಟ್ಟದ್ದು. ಹಾಗಾಗಿ ಚೆಸ್ ಬೋರ್ಡ್ ಅನ್ನ ಇಡೋಕೆ ಒಂದು ಕ್ರಮ ಇದೆ. ಏನಪ್ಪ ಈ ಚೆಸ್ ಬೋರ್ಡ್ ಅನ್ನ ಇಡುವಂತಹ ಒಂದು ಕ್ರಮ ಅಂತ ಕೇಳಿದ್ರೆ, 2 ಆಟಗಾರರ ಬಲಗಡೆಯ ಕೆಳಗಡೆಯ ಚೌಕ ಲೈಟ್ ಸ್ಕ್ವೇರ್ ಆಗಿರಬೇಕು, ಅಂತಂದ್ರೆ ಬಿಳಿ ಮನೆ ಆಗಿರಬೇಕು. ಸೊ ನೋಡ್ತಾ ಇದ್ದೀರಾ ನೀವು, ನಾನು ಹೈಲೈಟ್ ಮಾಡ್ತಾ ಇದ್ದೇನೆ. 2 ಆಟಗಾರರ ಕೆಳಗಡೆಯ ಬಲಗಡೆಯ ಚೌಕ ಲೈಟ್ ಸ್ಕ್ವೇರ್ ಆಗಿರಬೇಕು. ಹಾಗಿದ್ದಾಗ ಮಾತ್ರ ನೀವು ಚೆಸ್ ಪೀಸಸ್ಗಳನ್ನ, ಅಂತಂದ್ರೆ ಕಾಯಿಗಳನ್ನ ಸರಿಯಾಗಿ ಚೆಸ್ ಬೋರ್ಡ್ ಮೇಲೆ ಇಡೋಕೆ ಸಾಧ್ಯ. ನಿಮ್ಮ ಕೆಳಗಡೆಯ ಬಲಗಡೆಯ ಚೌಕ ಏನಾದ್ರೂ ಡಾರ್ಕ್ ಸ್ಕ್ವೇರ್ ಆಯ್ತು ಅಂತಂದ್ರೆ, ಕಪ್ಪು ಮನೆ ಆಯ್ತು ಅಂತಾದ್ರೆ, ನೀವು ಚೆಸ್ ಪೀಸ್ ಅನ್ನ ಸರಿಯಾಗಿ ಇಡೋಕೆ ಆಗಲ್ಲ. ಸೊ ಹಾಗಾಗಿ ಕೆಳಗಡೆಯ ಬಲಗಡೆಯ ಚೌಕ ಯಾವತ್ತಿದ್ರೂ ಅದು ಲೈಟ್ ಸ್ಕ್ವೇರ್ ಆಗಿರ್ಬೇಕು. ಸೊ ಇನ್ನು ಮುಂದೆ ಹೋಗಿ ನೋಡುವಂಥದ್ದು ಏನು ಅಂತಂದ್ರೆ, ನಾವು ಈ ಮನೆಗಳಿಗೆಲ್ಲ ಒಂದೊಂದು ಹೆಸರಿದೆ. ಸೊ ಆ ಹೆಸರನ್ನ ಹೇಗಿಟ್ಟಿದ್ದಾರೆ ಅನ್ನೋದನ್ನ ನೋಡೋಕ್ಕೂ ಮುಂಚೆ ನಾವು ಇನ್ನೆರಡು ವಿಷಯಗಳನ್ನ ಅರ್ಥ ಮಾಡಿಕೊಳ್ಬೇಕು. ನೀವು ನೋಡಬಹುದು, ನಿಮ್ಗೆ ಇಲ್ಲಿ 1 ರಿಂದ 8ರವರೆಗೆ ಅಂಕಿಗಳು ಕಾಣಿಸ್ತಾ ಇದೆ. ಇಲ್ಲಿ ನಾನು ನನ್ನ ಕರ್ಸರ್ ಅನ್ನು ತೆಗೆದುಕೊಂಡು ಹೋಗಿ ತೋರಿಸ್ತಾ ಇದ್ದೇನೆ. 1 2 3 4 5 6 7 8 ಈ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ಈ ರೀತಿಯಾಗಿ ಕಾಣಿಸ್ತಾ ಇರುವಂತಹ ಅಡ್ಡ ಸಾಲುಗಳನ್ನ ನಾವು ಅಂತಾರಾಷ್ಟ್ರೀಯ ಶಬ್ದದಲ್ಲಿ ರ್ಯಾಂಕ್ಸ್ ಅಂತ ಕರಿತೇವೆ. ಇನ್ನೊಮ್ಮೆ ಹೇಳ್ತೇನೆ, ನಾವು ಇದನ್ನ ಅಂತಂದ್ರೆ ಅಡ್ಡ ಸಾಲುಗಳನ್ನ
ರ್ಯಾಂಕ್ಸ್ ಅಂತ ಕರಿತೇವೆ. ಉದಾಹರಣೆಗೆ 5ನೇ ರ್ಯಾಂಕು, 6ನೇ ರ್ಯಾಂಕು ಈ ರೀತಿಯಾಗಿ ಕರಿತೇವೆ. ಸೊ ಇನ್ನೊಮ್ಮೆ ಹೇಳ್ತೇನೆ, ಅಡ್ಡ ಸಾಲುಗಳನ್ನ ರ್ಯಾಂಕ್ ಅಂತ ಕರಿತೇವೆ. ನಮಗೆ ಒಟ್ಟು 8 ಅಡ್ಡ ಸಾಲುಗಳು ಅಂತಂದ್ರೆ 8 ರ್ಯಾಂಕ್ಗಳು ಚೆಸ್ ಬೋರ್ಡ್ ಅಲ್ಲಿ ಕಾಣಲು ಸಿಗುತ್ತವೆ. ಸೊ ಇದು ಅಡ್ಡ ಸಾಲಿನ ಬಗ್ಗೆ. ಆದ್ರೆ ಉದ್ದ ಸಾಲನ್ನ ಯಾವ ರೀತಿ ಕರಿತೇವೆ ಅಂತಂದ್ರೆ ABCDEFGH ಅಂತಂದ್ರೆ ಇಂಗ್ಲಿಷ್ ಆಲ್ಫಾಬೆಟ್ಟಿನಿಂದ ಇದನ್ನು ಗುರುತಿಸಿದ್ದಾರೆ. ಇದನ್ನ ಫೈಲ್ಸ್ ಅಂತ ಕರಿತೇವೆ. ನೋಡಬಹುದು, ನಾನು ಇವಾಗ ಹೈಲೈಟ್ ಮಾಡ್ತಾ ಇರುವಂತದ್ದನ್ನ ಫೈಲ್ಸ್ ಅಂತ ಕರಿತೇವೆ. ಉದ್ದವಾದ ಈ ಸಾಲುಗಳನ್ನ ನಾವು ಫೈಲ್ಸ್ ಅಂತ ಕರಿತೇವೆ ಅಂತಾರಾಷ್ಟ್ರೀಯ ಶಬ್ದದಲ್ಲಿ. ಸೊ ಇದನ್ನ ಎ ದಿಂದ ಎಚ್ ವರೆಗೆ ಹೇಳಿದ್ದಾರೆ. ಅಂತಂದ್ರೆ ಎ ದಿಂದ ಎಚ್ ವರೆಗೆ ಅಂತಂದ್ರೆ 8 ಫೈಲ್ಗಳು ಕಾಣಲು ಸಿಗುತ್ತವೆ. ಸೊ 8 ರ್ಯಾಂಕ್ಗಳು, 8 ಫೈಲ್ಗಳು ನಮ್ಮ ಚೆಸ್ ಬೋರ್ಡ್ ಅಲ್ಲಿ ಇರುತ್ತೆ. ಉದಾಹರಣೆಗೆ ಫೈಲ್ ಹೆಸರನ್ನು ಹೇಳಬೇಕು ಅಂತಂದ್ರೆ ಇದನ್ನ ಡಿ ಫೈಲ್ ಅಂತ ಹೇಳ್ತಾರೆ, ಇದನ್ನ ಎಚ್ ಫೈಲ್ ಅಂತ ಹೇಳ್ತಾರೆ, ಹಾಗೆಯೇ ಇದನ್ನ 7ನೇ ರ್ಯಾಂಕ್ ಅಂತ ಹೇಳ್ತಾರೆ. ಉದಾಹರಣೆಗೆ ಇವಾಗ ನಾವು ಯಾವುದಾದ್ರೂ ಒಂದು ಚೌಕವನ್ನ ಕಂಡುಹಿಡಿಬೇಕು ಅಂತ ಆದ್ರೆ ನಾನು ಒಂದು ಚೌಕವನ್ನ ಹೈಲೈಟ್ ಮಾಡ್ತೇನೆ. ನೋಡ್ಬೋದು, ನಾನು ಕೆಂಪು ಬಣ್ಣದಲ್ಲಿ ಒಂದು ಚೌಕವನ್ನ ಹೈಲೈಟ್ ಮಾಡಿದ್ದೇನೆ, ಅಂತಂದ್ರೆ ಗುರುತಿಸಿದ್ದೇನೆ. ಆ ಚೌಕದ ಹೆಸರು ಏನು ಅಂತ ನಾವು ಹೇಳಬೇಕು ಅಂತಾದ್ರೆ ಮೊದಲು ನಾವು ಫೈಲಿನ ಹೆಸರನ್ನು ಹೇಳಬೇಕು. ಸೊ ಇದು ಜಿ ಫೈಲ್ ಅಲ್ಲಿ ಇದೆ ಹಾಗೂ 6ನೇ ರ್ಯಾಂಕ್ ನಲ್ಲಿ ಇದೆ. ಆದ್ದರಿಂದ ಇಲ್ಲಿ ನಾನು ಗುರುತಿಸಿದಂತಹ ಚೌಕದ ಹೆಸರು ಬಂದ್ಬಿಟ್ಟು G6 ಅಂತ ಆಗುತ್ತೆ. ಸೊ ಇದೇ ರೀತಿಯಾಗಿ ಎಲ್ಲ ಚೌಕಕ್ಕೂ ಅದರದ್ದೇ ಆದಂತಹ ಒಂದು ಹೆಸರಿದೆ ಹಾಗೂ ಅದು ವಿಭಿನ್ನವಾಗಿದೆ. ಉದಾಹರಣೆಗೆ ಇನ್ನೊಂದು ಚೌಕವನ್ನು ತೋರಿಸಬೇಕು ಅಂತಾದ್ರೆ ಇಲ್ಲಿ ಮತ್ತೊಂದು ಡಾರ್ಕ್ ಸ್ಕ್ವೇರ್ ಅನ್ನು ಹೈಲೈಟ್ ಮಾಡಿದ್ದೇನೆ. ಈ ಚೌಕದ ಹೆಸರು ಬಂದ್ಬಿಟ್ಟು ಸಿ ಫೈಲ್ ಅಲ್ಲಿ ಇದೆ ಹಾಗೂ 7ನೇ ರ್ಯಾಂಕ್ ನಲ್ಲಿ ಇದೆ. ಅಂತಂದ್ರೆ ಇದನ್ನ C7 ಅಂತ ಕರೀತಾರೆ. ಸೊ ಇದೇ ರೀತಿಯಾಗಿ ಪ್ರತಿಯೊಂದು ಚೌಕಕ್ಕೂ ತನ್ನದೇ ಆದಂತಹ ವಿಭಿನ್ನವಾದ ಹೆಸರಿದೆ. ತುಂಬಾ ಸರಳವಾಗಿದೆ ಈ ಹೆಸರನ್ನು ನೀವು ನೆನಪಿಟ್ಟುಕೊಳ್ಳೋದು. ನಾನು ಆಲ್ರೆಡಿ ಹೇಳಿದ ಹಾಗೆ ಎ ದಿಂದ ಎಚ್ ವರೆಗೆ 8 ಫೈಲ್ಸ್ಗಳು ಇರ್ತವೆ. 1 ರಿಂದ 8ರವರೆಗೆ 8 ರ್ಯಾಂಕ್ಗಳಿರ್ತವೆ. ಸೊ ಮೊದಲು ಫೈಲ್ ಹೆಸರು ಯಾವ ಫೈಲ್ ನಲ್ಲಿದೆ, ಯಾವ ರ್ಯಾಂಕ್ ನಲ್ಲಿದೆ ಅಂತ ನೀವು ನೋಡಿಕೊಂಡ್ರೆ ಆ ಚೌಕದ ಹೆಸರನ್ನ ನೀವು ಹೇಳಬಹುದು. ಸೊ ಇವಿಷ್ಟು ಚೆಸ್ ಬೋರ್ಡಿನ ಬಗ್ಗೆ ನೀವು ತಿಳಿದುಕೊಂಡಿರಬೇಕಾದಂತಹ ವಿಷಯಗಳು. ನೋಡಿ, ಈ ಚೆಸ್ ಬೋರ್ಡ್ ಎನ್ನುವಂಥದ್ದು ಒಂದು ಯುದ್ಧ ಭೂಮಿ ಇದ್ದಾಗೆ. ಇಲ್ಲಿ 2 ರಾಜಮನೆತನಗಳು ಯುದ್ಧ ಮಾಡ್ತವೆ ಅಂತ ನೀವು ಅಂದ್ಕೊಳ್ಬಹುದು. ಹಾಗಾದ್ರೆ ರಾಜ, ಮಂತ್ರಿ, ಸೈನಿಕರು ಇವೆಲ್ಲ ಬೇಕಲ್ಲ, ಅವನ್ನೆಲ್ಲ ಕಾಯಿಗಳು ಅಂತ ನಾವು ಮಾಡ್ಕೊಂಡಿದ್ದೇವೆ. ಹಾಗಾದ್ರೆ ಆ ಕಾಯಿಗಳನ್ನ ಚೆಸ್ ಬೋರ್ಡ್ ಅಲ್ಲಿ ಆಟವನ್ನ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಇಟ್ಕೊಳ್ಬೇಕು ಎನ್ನುವುದನ್ನು ನಾವು ನೋಡಬೇಕು. ಸೊ ಈ ಕಾಯಿಗಳನ್ನ ಚೆಸ್ ಬೋರ್ಡ್ ಮೇಲೆ ಇಡೋದು ಹೇಗೆ ಎನ್ನುವುದನ್ನ ನಾನು ಈ ಸೀರೀಸಿನ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಅಲ್ಲಿಯವರೆಗೂ ನೀವು ಚೆಸ್ ಬೋರ್ಡಿನ ಬಗ್ಗೆ ಇನ್ನೊಂದು ಸಲ ಸರಿಯಾಗಿ ಅರ್ಥ ಮಾಡಿಕೊಂಡು ಮನನ ಮಾಡ್ಕೊಳ್ತಾ ಇರಿ. ಸೊ ಚೆಸ್ ಆಡುವುದು ಹೇಗೆ ಎನ್ನುವುದರ ಸೀರೀಸಿನ 2ನೇ ಸಂಚಿಕೆಗೆ ಸ್ವಾಗತ. ಸೊ ಮೊದಲ ಸಂಚಿಕೆಯಲ್ಲಿ ನಾವು ಚೆಸ್ ಬೋರ್ಡಿನ ಬಗ್ಗೆ ತಿಳಿದುಕೊಂಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಈ ಯುದ್ಧ ಭೂಮಿಯಲ್ಲಿ 2 ರಾಜರ ಸೇನೆಗಳಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ನೋಡೋಣ ಹಾಗೂ ಅವುಗಳನ್ನ ಎಲ್ಲೆಲ್ಲಿ ಇಡಬೇಕು ಆಟವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಅನ್ನೋದನ್ನ ನೋಡೋಣ. ಸೊ ಹೇಳಿದ ಹಾಗೆ ಇದೊಂದು ಯುದ್ಧ ಭೂಮಿ ಅಂತಂದ್ಮೇಲೆ ಒಂದಿಷ್ಟು ಸೈನ್ಯ ಅಂತ ಇರಲೇಬೇಕಾಗತ್ತೆ. ಸೊ ನೋಡಿ, ಇಲ್ಲಿ 2 ಚೌಕಗಳಿದೆ. ಯಾವ ರೀತಿಯದ್ದು? ಒಂದು ಡಾರ್ಕ್ ಸ್ಕ್ವೇರ್ ಹಾಗೂ ಇನ್ನೊಂದು ಲೈಟ್ ಸ್ಕ್ವೇರ್ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಅದೇ ರೀತಿಯಾಗಿ 2 ತರಹದ ಪೀಸಸ್ಗಳು ಬರುತ್ತವೆ. ಅಂತಂದ್ರೆ 2 ರೀತಿಯಂತ ಸೇನೆಗಳು ಬರ್ತವೆ. ಒಂದು ಕಪ್ಪು ಸೇನೆ, ಇನ್ನೊಂದು ಬಿಳಿ ಸೇನೆ ಅಂತ ನೀವು ಹೇಳಬಹುದು. ಆದರೆ ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ರೀತಿಯಂತ ಶಬ್ದಗಳು ಏನು ಇಲ್ಲ. ಸುಮ್ಮನೆ ಬ್ಲ್ಯಾಕ್ ಪೀಸಸ್ ಹಾಗೂ ವೈಟ್ ಪೀಸಸ್ ಅಂತ ಕರೀತಾರೆ. ಸೊ ಇಲ್ಲಿ 2 ಯುದ್ಧ ಸೇನೆಗಳಿದೆ ಅಂತ ನಾವು ತಿಳ್ಕೊಳ್ಳೋಣ. ಪ್ರತಿ ಯುದ್ಧ ಸೇನೆಯಲ್ಲಿಯೂ ಸಮನಾಗಿರುವಂತಹ ಸೈನಿಕರು ಅಥವಾ ಕಾಯಿಗಳು ಇರ್ತವೆ. ಸೊ ಪ್ರತಿ ಸೇನೆಯಲ್ಲೂ ಒಟ್ಟು 6 ಕಾಯಿಗಳಿರುತ್ತೆ.
ಸೊ ಈ 6 ಕಾಯಿಯಲ್ಲಿ ಮೊದಲ ಕಾಯಿ ಯಾವುದು ಅಂತ ನೋಡೋದಾದ್ರೆ ಅದು ಬಂದ್ಬಿಟ್ಟು ಪಾನ್ ಅಂತ ನಾವು ಅಂತಾರಾಷ್ಟ್ರೀಯ ಶಬ್ದದಲ್ಲಿ ಕರೀತಾರೆ. ಹಾಗೂ ಕನ್ನಡದಲ್ಲಿ ಹೇಳಬೇಕು ಅಂತಾದ್ರೆ ಸೈನಿಕ ಅಥವಾ ಪೇದೆ ಅಂತ ಕರೀತಾರೆ. ಸೊ ನಾನು ಆದಷ್ಟು ಅಂತಾರಾಷ್ಟ್ರೀಯ ಮಟ್ಟದ ಶಬ್ದವನ್ನೇ ಬಳಸ್ತೇನೆ. ಸೊ ಇದನ್ನ ನಾವು ಪಾನ್ ಅಂತ ಕರಿತೇವೆ. ಸೊ ಇದನ್ನ ಎಲ್ಲಿ ಇಡಬೇಕು ಅಂತ ಕೇಳಿದ್ರೆ, ಸೊ ನೀವು ಎಲ್ಲಿ ಕುಳಿತಿರ್ತೀರಲ್ಲ, ನಿಮಗೆ ಸಿಗುವಂತ ಮೊದಲನೇ ರ್ಯಾಂಕ್ ನಲ್ಲಿ ಪಾನ್ ಅನ್ನ ಇಡುವ ಹಾಗಿಲ್ಲ. ಎರಡನೇ ರ್ಯಾಂಕ್ ನಲ್ಲಿ ಅಂತಂದ್ರೆ, ಎರಡನೇ ರ್ಯಾಂಕ್ ಅಂತಂದ್ರೆ ಎರಡನೇ ನಂಬರ್ ರ್ಯಾಂಕ್ ಅಲ್ಲ. ನೀವು ಕಪ್ಪು ಬಣ್ಣದ ಕಾಯಿಗಳನ್ನ ಹೊಂದಿದ್ದೀರಾ ಅಂತಾದ್ರೆ ನೀವು ಕುಳಿತಿರುವಲ್ಲಿಂದ ಎರಡನೇ ರ್ಯಾಂಕ್ ಅಂತಂದ್ರೆ ಅದು 7ನೇ ರ್ಯಾಂಕ್ ಆಗುತ್ತೆ. ನೀವು ಬಿಳಿ ಬಣ್ಣದ ಕಾಯಿಗಳನ್ನ ಹೊಂದಿದ್ದೀರಾ ಅಂತಾದ್ರೆ ನೀವು ಕುಳಿತಲ್ಲಿಂದ 2ನೇ ರ್ಯಾಂಕ್ ಅಂತಂದ್ರೆ ಅದು 2ನೇ ರ್ಯಾಂಕೇ ಆಗಿರುತ್ತೆ. ಸೊ ನಾನು ಹೇಳ್ತಾ ಇರುವಂತದ್ದು ನೀವು ಕುಳಿತಲ್ಲಿಂದ 2ನೇ ರ್ಯಾಂಕ್ ಅಂತಂದ್ರೆ ನಂಬರ್ 2ನೇ ರ್ಯಾಂಕ್ ಅಲ್ಲ, ಇಲ್ಲಿ ನೀವು ಕುಳಿತಲ್ಲಿಂದ 2ನೇ ರ್ಯಾಂಕ್. ಸೊ ನಾನೀಗ ಅರೇಂಜ್ ಮಾಡಿ ತೋರಿಸ್ತೇನೆ. ಸೊ ನೋಡಿ, ನೀವು ಇಲ್ಲಿ ಪಾನ್ ಅನ್ನ ಈ ರೀತಿಯಾಗಿ 2ನೇ ರ್ಯಾಂಕಿನ ತುಂಬಾ ತುಂಬಿಸಬೇಕು. ಸೊ ಮುಂದೆ ಎಲ್ಲ ಸೈನಿಕರು ನಿಂತುಕೊಳ್ತಾರೆ. ಅದೇ ರೀತಿಯಾಗಿ ಕಪ್ಪು ಬಣ್ಣದ ಸೈನ್ಯವು ಸಹ ಸಿದ್ಧವಾಗಬೇಕು ಅಂತಂದ್ರೆ ನಾವು ಈ ರೀತಿಯಾಗಿ ಕಪ್ಪು ಸೇನೆಯನ್ನು ಸಹ ಸಿದ್ಧ ಮಾಡ್ತೇವೆ. ಸೊ ನೀವು ಕುಳಿತಲ್ಲಿಂದ 2ನೇ ರ್ಯಾಂಕ್ ನಲ್ಲಿ ನೀವು ಬಿಳಿ ಬಣ್ಣದ ಕಾಯಿಗಳನ್ನ ಹೊಂದಿದ್ದೀರಾ ಅಂತಾದ್ರೆ ಅದು 2ನೇ ರ್ಯಾಂಕೇ ಆಗಿರುತ್ತೆ. ನೀವು ಕಪ್ಪು ಬಣ್ಣದ ಕಾಯಿಗಳನ್ನ ಹೊಂದಿದ್ದೀರಾ ಅಂತಂದ್ರೆ ಅದು 7ನೇ ರ್ಯಾಂಕ್ ಆಗುತ್ತೆ. ಹಾಗಾಗಿ ಇದು ಮೊದಲನೇ ಕಾಯಿ, ಪಾನ್ ಅಂತ ಕರಿತೇವೆ. ಕನ್ನಡದಲ್ಲಿ ಸೈನಿಕ ಅಥವಾ ಪೇದೆ ಅಂತಲೂ ಸಹ ಕರೀತಾರೆ. ಸೊ ಇದನ್ನು ನಾವು ಆಟ ಆಡುವಕ್ಕಿಂತ ಮುಂಚೆ ಈ ರೀತಿಯಾಗಿ ಇಟ್ಟುಕೊಳ್ಬೇಕು. ಇನ್ನು 2ನೇ ಕಾಯಿ ಯಾವುದು ಅಂತ ನೋಡೋದಾದ್ರೆ ರುಕ್ ಅನ್ನ ನಾವು ಪರಿಚಯ ಮಾಡೋಣ. ಈ ರುಕ್ ಅನ್ನ ನಾವು ಕನ್ನಡದಲ್ಲಿ ಆನೆ ಅಂತ ಕರಿತೇವೆ. ಪ್ರತಿ ತಂಡಕ್ಕೂ 2 ಆನೆಗಳಿರ್ತವೆ. ಈ ಆನೆಗಳು ಕೊನೆಯ ತುದಿಯಲ್ಲಿ ಇರುವಂತಹ ಒಂದು ಕಾಯಿ. ಸೊ ಈ ರೀತಿಯಾಗಿ ಒಂದು ಸೈನ್ಯದ ತುದಿಯಲ್ಲಿ ಈ ಆನೆಗಳನ್ನ ನಾವು ಇಟ್ಕೊಳ್ಬೇಕು. ಇದೇ ರೀತಿಯಾಗಿ ನಾವು ಕಪ್ಪು ಬಣ್ಣದ ಕಾಯಿಗಳನ್ನು ಸಹ, ಕಪ್ಪು ಬಣ್ಣದ ಕಾಯಿಗಳಿಗೂ ಸಹ ಅವರ ಸೈನ್ಯದಲ್ಲಿಯೂ ಸಹ ಆನೆಯನ್ನ ಇಡಬೇಕು. ಹಾಗಾಗಿ 2 ತುದಿಗಳಲ್ಲಿ ಆನೆಯನ್ನ ನಾವು ನಿಲ್ಲಿಸಿದ್ದೇವೆ. ಸೊ ಇನ್ನು 3ನೆಯ ಪೀಸ್ ಅಥವಾ 3ನೆಯ ಕಾಯಿ ಯಾವುದು ಅಂತ ಕೇಳಿದ್ರೆ ಅದು ನೈಟ್. ಅಂತಾರಾಷ್ಟ್ರೀಯ ಶಬ್ದದಲ್ಲಿ ನಾವು ಇದನ್ನ ನೈಟ್ ಅಂತ ಕರಿತೇವೆ. ಸೊ ಇದನ್ನು ನಾವು ಕನ್ನಡದಲ್ಲಿ ಹೇಳಬೇಕು ಅಂತಾದ್ರೆ ಇದನ್ನ ಕುದುರೆ ಅಂತ ಸಹ ಕರೀತಾರೆ. ಸೊ ಇದನ್ನ ನಾವು ಆನೆಯ ಪಕ್ಕ ನಿಲ್ಲಿಸಬೇಕು. ಪ್ರತಿ ತಂಡಕ್ಕೆ ಕುದುರೆಯೂ ಸಹ 2 ಇರುತ್ತೆ, ಅಂತಂದ್ರೆ ನೈಟ್ ಸಹ 2 ನೈಟ್ಗಳಿರ್ತವೆ. ಸೊ ಕಪ್ಪು ಸೈನ್ಯದಲ್ಲೂ ಸಹ ನಾನು ಈ ರೀತಿಯಾಗಿ 2 ನೈಟ್ಗಳನ್ನ ನಿಲ್ಲಿಸ್ತೇನೆ. ಇನ್ನು 4ನೆಯ ಕಾಯಿ ಯಾವುದು ಅಂತ ಕೇಳಿದ್ರೆ ಅದು ಒಂಟೆ ಅಥವಾ ರಥ ಅಂತಲೂ ಸಹ ನಮ್ಮ ಕನ್ನಡದಲ್ಲಿ ಕರೀತಾರೆ. ಅಂತಾರಾಷ್ಟ್ರೀಯ ಶಬ್ದದಲ್ಲಿ ಇದನ್ನ ಬಿಷಪ್ ಅಂತ ಕರೀತಾರೆ. ಸೊ ಈ ಬಿಷಪ್ಗಳನ್ನ ನಾವು ಕುದುರೆಯ ಪಕ್ಕದ 2 ಚೌಕಗಳಲ್ಲಿ ಇಡಬೇಕು. ಹೇಗೆ ಕಪ್ಪು ಕಾಯಿಗಳಿಗೆ ನಾವು 2 ಬಿಷಪ್ಸ್ಗಳನ್ನ ಇಟ್ಟಿದ್ದೇವೋ ಅದೇ ರೀತಿಯಾಗಿ ಬಿಳಿಯ ತಂಡಕ್ಕೂ ಸಹ 2 ಬಿಷಪ್ಸ್ಗಳನ್ನು ಕೊಡಬೇಕು. ಈ ರೀತಿಯಾಗಿ ಕುದುರೆಯ ಪಕ್ಕ ಬಿಷಪ್ಸ್ಗಳು ನಿಲ್ತವೆ. ಇನ್ನು ಮೇನ್ ಆಗಿ ಬರುವಂತಹ 2 ಕಾಯಿಗಳು ಉಳಿದಿವೆ. 6 ಕಾಯಿಗಳಿದೆ ಅಂತ ನಾನು ಹೇಳಿದ್ದೆ. 4 ಕಾಯಿಗಳನ್ನ ಈ ರೀತಿಯಾಗಿ ಅರೇಂಜ್ ಮಾಡಾಗಿದೆ. ನೋಡಿ, 4 ಕಾಯಿಗಳಲ್ಲಿ ಸೈನಿಕ 8 ಸೈನಿಕ ಇರ್ತಾನೆ ಒಂದು ತಂಡಕ್ಕೆ. ಒಂದು ತಂಡಕ್ಕೆ 2 ಆನೆಗಳು, 2 ಕುದುರೆಗಳು, 2 ರಥಗಳು. ಅಂತಂದ್ರೆ ಅಂತಾರಾಷ್ಟ್ರೀಯ ಶಬ್ದದಲ್ಲಿ ಹೇಳೋದಾದ್ರೆ 8 ಪಾನ್ಸ್, 2 ರುಕ್ಸ್, 2 ನೈಟ್ಸ್ ಹಾಗೂ 2 ಬಿಷಪ್ಸ್. ಇವಿಷ್ಟನ್ನ ಅರೇಂಜ್ ಮಾಡಾಗಿದೆ. ಇನ್ನು ಉಳಿದಂತಹ 2 ಪ್ರಮುಖ ಪೀಸ್ಗಳನ್ನ ನೋಡೋದಾದ್ರೆ ರಾಜ ಮತ್ತು ರಾಣಿ, ಕಿಂಗ್ ಹಾಗೂ ಕ್ವೀನ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ಕಿಂಗ್ ಮತ್ತು ಕ್ವೀನ್ ಅಂತ ಕರೀತಾರೆ. ನಮ್ಮಲ್ಲಿ ರಾಣಿ ಅಥವಾ ಮಂತ್ರಿ ಅಂತಲೂ ಸಹ ಹೇಳ್ತಾರೆ. ಸೊ ಮೊದಲನೇದಾಗಿ ನಾವು ರಾಣಿಯನ್ನ ಇಡೋಣ. ಯಾಕಂತಂದ್ರೆ ರಾಣಿಯನ್ನ ನಾವು ನೆನಪಿಟ್ಕೊಳ್ಳೋದು ಸುಲಭ. ಯಾಕಂತಂದ್ರೆ ನಿಮ್ಮ ತಂಡದ ಬಣ್ಣ ಯಾವುದೋ ಅದೇ ಚೌಕದಲ್ಲಿ ರಾಣಿ ಹೋಗಿ ಕೂರ್ಬೇಕು.
ಅಂತಂದ್ರೆ ನೀವು ಬಿಳಿಯ ಕಾಯಿಗಳನ್ನು ಹೊಂದಿದ್ದೀರಾ ಅಂತಾದ್ರೆ ನಿಮ್ಮ ರಾಣಿ ಬಂದ್ಬಿಟ್ಟು ಉಳಿದಿರುವಂತಹ ಬಿಳಿಯ ಚೌಕದಲ್ಲಿ ಬಂದು ಕುಂತ್ಕೊಳ್ಬೇಕು. ಅಂತಂದ್ರೆ ಈ ಮನೆಗೆ ಬಂದು ಕುಳಿತುಕೊಳ್ಬೇಕು. ಈ ಮನೆಯ ಹೆಸರನ್ನ ಒಮ್ಮೆ ಹೇಳೋಕೆ ಪ್ರಯತ್ನ ಮಾಡಿ. ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ಮನೆಗೆ ಒಂದು ಹೆಸರಿರುತ್ತೆ, ಆ ಹೆಸರನ್ನ ಹೇಳೋದು ಹೇಗೆ ಅಂತ ಹೇಳಿದ್ದೆ. ಸೊ ನೀವು ಹಿಂದಿನ ವಿಡಿಯೋವನ್ನು ನೋಡಿದ್ರೆ ಖಂಡಿತವಾಗಿಯೂ ಈ ಮನೆಯ ಹೆಸರನ್ನ ಹೇಳಲಿಕ್ಕೆ ಶಕ್ತರಾಗಿರ್ತೀರಾ. ಇಲ್ಲ ಅಂತಂದ್ರೆ ನಾನೇ ಆ ಮನೆಯ ಹೆಸರನ್ನ ಹೇಳ್ತೇನೆ. ಆ ಮನೆಯ ಹೆಸರು ಬಂದ್ಬಿಟ್ಟು D1 ಅಂತ ಆಗತ್ತೆ. ಯಾಕಂತಂದ್ರೆ ಇದು ಡಿ ಫೈಲ್ ಹಾಗೂ 1ನೇ ರ್ಯಾಂಕ್ ಆಗಿರೋದ್ರಿಂದ ಇದು D1 ಅಂತ ಆಗತ್ತೆ. ಸೊ ಅದೇ ರೀತಿಯಾಗಿ ನೀವು ಕಪ್ಪು ಕಾಯಿಗಳನ್ನು ಹೊಂದಿದ್ದೀರಾ ಅಂತ ಆದ್ರೆ ನಿಮ್ಮ ರಾಣಿ ಬಂದ್ಬಿಟ್ಟು ಕಪ್ಪು ಮನೆಯಲ್ಲಿ ಕೂರುತ್ತೆ. ಈ ಚೌಕ ಬಂದ್ಬಿಟ್ಟು D8 ಆಗತ್ತೆ. ಸೊ ಇನ್ನು ಉಳಿದಿರುವಂತಹ ಒಂದೇ ಒಂದು ಮನೆ, ಪ್ರಮುಖವಾದಂತಹ ಒಂದು ಕಾಯಿ, ಅಲ್ಲಿ ನಾವು ತಂಡದ ನಾಯಕ ಅಂತಾನೆ ಹೇಳಬಹುದು. ಅವನನ್ನ ತಂದು ಅಲ್ಲಿ ಕೂರಿಸಬೇಕು. ಕಪ್ಪು ತಂಡಕ್ಕೆ ಕಪ್ಪು ನಾಯಕ ಹಾಗೂ ಬಿಳಿಯ ತಂಡಕ್ಕೆ ಬಿಳಿಯ ನಾಯಕ. ಸೊ ನೀವು ಬಿಳಿಯ ಕಾಯಿಗಳನ್ನು ಹೊಂದಿದ್ದೀರಾ ಅಂತಾದ್ರೆ ನಿಮ್ಮ ರಾಜ ಕಪ್ಪು ಮನೆಯಲ್ಲಿ ಹೋಗಿ ಕೂರಬೇಕು. ನೀವು ಕಪ್ಪು ಕಾಯಿಗಳನ್ನು ಹೊಂದಿದ್ದೀರಾ ಅಂತಾದ್ರೆ ನಿಮ್ಮ ರಾಜ ಬಿಳಿಯ ಮನೆಯಲ್ಲಿ ಬಂದು ಕೂರಬೇಕು. ಸೊ ಇವಿಷ್ಟು ಪೀಸ್ಗಳನ್ನು ನೀವು ಇಟ್ಟುಕೊಂಡು ಆದ್ಮೇಲೆ ಒಮ್ಮೆ ನೋಡಿದಾಗ ನಮ್ಮ ರಾಜನ ಎದುರು ನಮ್ಮ ಎದುರಾಳಿಯ ರಾಜ ಇರಬೇಕು. ಸರಿ ನೇರವಾಗಿ ಅದೇ ಫೈಲಿನಲ್ಲಿ ಎದುರಾಳಿಯ ರಾಜ ಇರಬೇಕು. ಅದೇ ರೀತಿಯಾಗಿ ನಮ್ಮ ರಾಣಿಯ ಎದುರಿಗೆ ಎದುರಾಳಿಯ ರಾಣಿ ಇರಬೇಕು. ಒಂದೇ ಫೈಲಿನಲ್ಲಿ ಇಬ್ಬರು ಇರಬೇಕು. ಅದೇ ರೀತಿಯಾಗಿ ರಥಕ್ಕೂ ಸಹ, ಕುದುರೆಗೂ ಸಹ ಹಾಗೂ ಆನೆಗೂ ಸಹ ನೀವು ನೋಡ್ಕೊಳ್ಳಿ, ತುಂಬಾ ಬಿಗಿನರ್ಗಳಾಗಿದ್ದರೆ. ಸೊ ಇವಿಷ್ಟು ಚೆಸ್ಸಿನ ಅರೇಂಜ್ಮೆಂಟ್ಗಳು. ನಾವಿವಾಗ ಚೆಸ್ ಪೀಸ್ಗಳನ್ನು ಸರಿಯಾಗಿ ಅರೇಂಜ್ ಮಾಡಿದ್ದೇವೆ. ಇನ್ನು 2 ತಂಡಗಳು ಅಂತಂದ್ರೆ 2 ಸೇನೆ ರೆಡಿಯಾಗಿದೆ. ಇವೆರಡು ಈಗ ಯುದ್ಧ ಮಾಡಬೇಕಷ್ಟೆ. ಆದರೆ ಇವೆರಡು ಯುದ್ಧ ಮಾಡಬೇಕು ಅಂತಾದ್ರೆ ಈ ಕಾಯಿಗಳನ್ನ ಮೂವ್ ಮಾಡೋದು ಹೇಗೆ ಅಂತಂದ್ರೆ ಚಲನೆ ಮಾಡೋದು ಹೇಗೆ? ಈ ಕಾಯಿಗಳಿಗೆ ಪ್ರತಿ ಕಾಯಿಗೂ ತನ್ನದೇ ಆದಂತಹ ಒಂದು ಸ್ವಂತ ಚಲನೆ ಅಂತ ಇದೆ. ಸೊ ಈ ಚಲನೆಯನ್ನ ಹೇಗೆ ಮಾಡೋದು ಅನ್ನೋದನ್ನ ನಾನು ಈ ಸೀರೀಸಿನ ಮುಂದಿನ ಸಂಚಿಕೆಯಲ್ಲಿ ಹೇಳ್ಕೊಡ್ತೇನೆ. ಅಲ್ಲಿವರೆಗೂ ನೀವು ಚೆಸ್ ಬೋರ್ಡಿನ ಬಗ್ಗೆ ಹಾಗೂ ಚೆಸ್ ಪೀಸ್ಗಳನ್ನ ಹೇಗೆ ಇಡೋದು ಚೆಸ್ ಬೋರ್ಡ್ ಮೇಲೆ ಅನ್ನೋದನ್ನ ಮತ್ತೊಮ್ಮೆ ಮನನ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಚೆಸ್ ಆಡೋದು ಹೇಗೆ ಅನ್ನೋದರ ಕುರಿತಾಗಿ ಸೀರೀಸ್ ಅನ್ನ ನೋಡ್ತಾ ಇದ್ವಿ. ಮೊದಲ 2 ಸಂಚಿಕೆಗಳು ಮುಕ್ತಾಯವಾಗಿದೆ. ಮೊದಲ ಸಂಚಿಕೆಯಲ್ಲಿ ಚೆಸ್ ಬೋರ್ಡಿನ ಬಗ್ಗೆ ಹೇಳಿದ್ರೆ, 2ನೇ ಸಂಚಿಕೆಯಲ್ಲಿ ಕಾಯಿಗಳನ್ನು ಚೆಸ್ ಬೋರ್ಡ್ ಮೇಲೆ ಹೇಗೆ ಅರೇಂಜ್ ಮಾಡಬೇಕು ಅನ್ನೋದರ ಕುರಿತಾಗಿ ಹೇಳಿದ್ದೆ. ಈಗ 2 ಸೈನ್ಯಗಳು ಯುದ್ಧಕ್ಕೆ ಸಿದ್ಧವಾಗಿದೆ. ಹಾಗಾದ್ರೆ ಈ ಚೆಸ್ಸಿನ ಉದ್ದೇಶ ಏನು ಅಂತ ನೋಡೋದಾದ್ರೆ, ನಮ್ಮ ಎದುರಾಳಿ ರಾಜನನ್ನ ಸೋಲಿಸುವುದು. ಈ ಎದುರಾಳಿ ರಾಜನನ್ನ ಸೋಲಿಸೋದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ಚೆಕ್ ಮೇಟ್ ಅಂತ ಕರೆದಿದ್ದಾರೆ. ಇನ್ನೊಮ್ಮೆ ಹೇಳ್ತೇನೆ, ಚೆಕ್ ಮೇಟ್ ಅಂತ ಕರೆದಿದ್ದಾರೆ. ಸೊ ನೀವು ಎದುರಾಳಿ ರಾಜನನ್ನ ಸೋಲಿಸಬೇಕು ಅಂತಾದ್ರೆ ಎದುರಾಳಿ ರಾಜನನ್ನು ನೀವು ಚೆಕ್ ಮೇಟ್ ಮಾಡಬೇಕಾಗತ್ತೆ. ಸೊ ಹಾಗಾದ್ರೆ ಚೆಕ್ ಮೇಟ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಕ್ಕಿಂತ ಮುಂಚೆ ನಾವು ಇಲ್ಲಿ ಇರುವಂತ ಕಾಯಿಗಳು ಯಾವ ರೀತಿಯಾಗಿ ಚಲನೆಯನ್ನ ಮಾಡ್ತವೆ ಅನ್ನೋದನ್ನ ತಿಳ್ಕೊಳ್ಬೇಕು. ನಾವು ಈ ಕಾಯಿಗಳನ್ನ ಚಲನೆ ಮಾಡಿಬಿಟ್ಟು ಮಾತ್ರ ಎದುರಾಳಿ ರಾಜನನ್ನ ಚೆಕ್ ಮೇಟ್ ಮಾಡ್ಲಿಕ್ಕಾಗತ್ತೆ. ಇಲ್ಲಿ 3 ರಿಸಲ್ಟ್ಗಳು ಪಾಸಿಬಲ್ ಇದೆ. ಅಂತಂದ್ರೆ 3 ಫಲಿತಾಂಶವು ಸಾಧ್ಯವಾಗುತ್ತೆ. ನೀವು ನಿಮ್ಮ ಎದುರಾಳಿ ರಾಜನನ್ನ ಚೆಕ್ ಮೇಟ್ ಮಾಡಿದ್ರಿ ಅಂತಾದ್ರೆ, ನಿಮ್ಮ ಸೈನ್ಯ ಎದುರಾಳಿ ರಾಜನನ್ನ ಚೆಕ್ ಮೇಟ್ ಮಾಡ್ತು ಅಂತಾದ್ರೆ ಎದುರಾಳಿ ರಾಜ ಸೋತಂಗೆ, ನೀವು ಗೆದ್ದಂಗೆ. ಎದುರಾಳಿ ರಾಜ ಏನಾದ್ರು ಅಂತಂದ್ರೆ ಎದುರಾಳಿ ಸೈನ್ಯ ಏನಾದ್ರು ನಿಮ್ಮ ರಾಜನನ್ನ ಚೆಕ್ ಮೇಟ್ ಮಾಡ್ತು ಅಂತಾದ್ರೆ ಎದುರಾಳಿ ಸೈನ್ಯ ಗೆದ್ದಂಗೆ, ಅಂತಂದ್ರೆ ಎದುರಾಳಿ ಆಟಗಾರ ಗೆದ್ದಂಗೆ. 2 ಆಟಗಾರರ ಹತ್ರ ಚೆಕ್ ಮೇಟ್ ಮಾಡಕ್ ಆಗಿಲ್ಲ ಅಂತಂದ್ರೆ ಅದನ್ನ ನಾವು ಡ್ರಾ ಅಂತ ಕರಿತೇವೆ. ಸೊ ಇವೆಲ್ಲ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ಗೆ ಹೋಗುತ್ತೆ. ಸೊ ಅದನ್ನೆಲ್ಲ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಇವತ್ತಿನ ವಿಡಿಯೋದಲ್ಲಿ ಯಾವ ಯಾವ ಕಾಯಿಗಳು ಯಾವ ಯಾವ ರೀತಿಯಂತ ಚಲನೆಯನ್ನ ಹೊಂದಿದೆ ಅನ್ನೋದನ್ನ ನೋಡೋಣ.
ಮೊದಲನೆಯದಾಗಿ ತುಂಬಾ ಸುಲಭವಾಗಿರುವಂತಹ ಚಲನೆಯನ್ನು ನೋಡಬೇಕು ಅಂತಾದ್ರೆ ಅದು ರುಕ್ಕುದು ಅಂತಂದ್ರೆ ಆನೆಯದ್ದು. ಸೊ ಇವಾಗ ನಾನು ಬೋರ್ಡ್ ಮೇಲೆ ಬರೀ ಆನೆಯನ್ನ ಮಾತ್ರ ತರ್ತಾ ಇದ್ದೇನೆ. ಸೊ ನೀವು ನೋಡ್ಬೋದು ಬೋರ್ಡ್ ಮೇಲೆ ಆನೆ ಮಾತ್ರ ಇದೆ. ಹಾಗಾದ್ರೆ ಈ ಆನೆ ಯಾವ ರೀತಿಯಾಗಿ ಚಲನೆಯನ್ನ ಮಾಡುತ್ತೆ ಅಂತ ನೋಡೋದಾದ್ರೆ ಆನೆಯ ಚಲನೆ ಬಂದ್ಬಿಟ್ಟು ಪ್ಲಸ್ ಆಕಾರದಲ್ಲಿ ಇರುತ್ತೆ. ಸೊ ಇವಾಗ ನೋಡ್ಬೋದು ಆನೆ E5 ಎನ್ನುವಂತ ಒಂದು ಸ್ಕ್ವೇರ್ ಅಲ್ಲಿ ನಿಂತಿದೆ. ಸೊ ಇಲ್ಲಿಂದ ಪ್ಲಸ್ ಆಕಾರ ಅಂತ ನೋಡಿದ್ರೆ ನಾವು ಇದು ಯಾವ ಕಡೆಯಲ್ಲೂ ಸಹ ಮೂವ್ ಆಗ್ಬೋದು. ಅಂತಂದ್ರೆ ಪ್ಲಸ್ ಆಕಾರದಲ್ಲಿ ಮೂವ್ ಆಗುತ್ತೆ ಅಂತಂದ್ರೆ ನಾನು ಇಲ್ಲಿ ತೋರಿಸಿರುವಂತಹ ದಿಕ್ಕುಗಳಲ್ಲಿ ಈ ಆನೆ ಚಲನೆಯನ್ನ ಮಾಡುತ್ತೆ. ಅಂತಂದ್ರೆ ತಾನಿರುವ ಸ್ಕ್ವೇರಿನಿಂದ ಅದು ಎಡಗಡೆಯೂ ಹೋಗ್ಬೋದು, ಅಥವಾ ಮೇಲುಗಡೆಯೂ ಹೋಗ್ಬೋದು, ಅಥವಾ ಬಲಗಡೆಯೂ ಹೋಗ್ಬೋದು, ಅಥವಾ ಕೆಳಗಡೆನೂ ಬರ್ಬೋದು. ಸೊ ನಾನೇನು ಹೈಲೈಟ್ ಮಾಡಿದ್ದೇನೆ ಕೆಂಪು ಬಣ್ಣದಲ್ಲಿ. ಈಗಿರುವ ಸ್ಥಳದಿಂದ ಅದು ಇವಿಷ್ಟು ಸ್ಥಾನಗಳಿಗೆ ಹೋಗಲಿಕ್ಕೆ ಸಾಧ್ಯ ಇದೆ. ಇವಾಗ ಏನಾದರೂ ಇದೇ ಆನೆ C6 ಅಲ್ಲಿ ಇತ್ತು ಅಂತಾದ್ರೆ ಅದರ ದಿಕ್ಕುಗಳು ಈ ರೀತಿಯಾಗಿ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಅದರ ದಾರಿ ಇರುತ್ತೆ. ಸೊ ಇದು ಆನೆಯ ಚಲನೆ. ಈ ಆನೆಯ ಚಲನೆಯೊಟ್ಟಿಗೆ ಇನ್ನೊಂದನ್ನು ನಾನು ಹೇಳಬೇಕು ಅಂತಾದ್ರೆ ನೋಡಿ, ಆನೆಯ ಮಾರ್ಗದಲ್ಲಿ ಎದುರಾಳಿಯ ಯಾವುದಾದ್ರೂ ಒಂದು ಕಾಯಿ ಇತ್ತು ಅಂತಾದ್ರೆ, ಉದಾಹರಣೆಗೆ ಎದುರಾಳಿಯ ಒಂದು ಸೈನಿಕನನ್ನು ನಾನು ತೆಗೆದುಕೊಳ್ತೇನೆ. ಎದುರಾಳಿಯ ಸೈನಿಕ F6 ಅಲ್ಲಿ ಇತ್ತ ಅಂತ ಇಟ್ಕೊಳ್ಳೋಣ, ನಮ್ಮ ಆನೆ C6 ಅಲ್ಲಿ ಇದೆ ಅಂತ ಇಟ್ಕೊಳ್ಳೋಣ. ಸೊ ನೋಡಿ, ಇವಾಗ ಈ ಆನೆಯ ಮಾರ್ಗದಲ್ಲಿ ಎದುರಾಳಿಯ ಸೈನಿಕ ಇದ್ದಾನೆ. ಸೊ ಇದನ್ನು ನಾವು ಕ್ಯಾಪ್ಚರ್ ಅಂತ ಕರಿತೇವೆ. ಕನ್ನಡದಲ್ಲಿ ಎದುರಾಳಿಯ ಕಾಯಿಯನ್ನು ಹೊಡೆಯುವುದು ಅಂತ ಕರಿತೇವೆ. ಇದನ್ನ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಕ್ಯಾಪ್ಚರ್ ಅಂತ ಕರಿತೇವೆ. ಸೊ ಎಲ್ಲಾ ಪೀಸ್ಗಳಿಗೂ ಇರುವಂತಹ ಲಕ್ಷಣ ಇದು, ಕೇವಲ ಆನೆಗೆ ಮಾತ್ರ ಅಲ್ಲ. ಸೊ ಈ ಆನೆ ಏನ್ ಮಾಡುತ್ತೆ ಅಂತಂದ್ರೆ ತಾನು ಚಲಿಸುವ ಮಾರ್ಗದಲ್ಲಿ ಇರುವಂತಹ ಎದುರಾಳಿಯ ಕಾಯಿಯನ್ನ ಹೊಡೆಯಲು ಶಕ್ತವಾಗಿದೆ. ಉದಾಹರಣೆಗೆ ನೋಡಿ, ಈಗ ನಾನು ಹೇಳಿದ ಹಾಗೆ F6 ಅಲ್ಲಿ ಎದುರಾಳಿಯ ಸೈನಿಕ ಇದ್ದಾನೆ ಹಾಗೂ ಅದು ಈ ಆನೆಯ ಮಾರ್ಗದಲ್ಲಿದೆ. ಸೊ ಈ ಆನೆಯ ಮಾರ್ಗದಲ್ಲಿದ್ದಾಗ ಈ ಪಾನ್ ಅನ್ನ ಕ್ಯಾಪ್ಚರ್ ಮಾಡಬೇಕು ಅಂತ ಅನಿಸಿದ್ರೆ ನೀವು ಆ ಪಾನ್ ಅನ್ನ ನಿಮ್ಮ ಆನೆಯಿಂದ ಕ್ಯಾಪ್ಚರ್ ಮಾಡಬಹುದು. ಹಾಗೂ ಈ ಆನೆ C6 ಇಂದ F6 ಗೆ ಬಂದು ಕುಳಿತುಕೊಳ್ಳುತ್ತೆ. ಹಾಗೂ F6 ಅಲ್ಲಿ ಇದ್ದಂತಹ ಪಾನ್ ಪಂದ್ಯದುದ್ದಕ್ಕೂ ಆಟದಿಂದ ಹೊರಗುಳಿಯುತ್ತೆ. ಅಂತಂದ್ರೆ ಆ ಪಾನ್ ಅನ್ನ ಎದುರಾಳಿ ಕಳ್ಕೊಂಡಂಗೆ, ಆ ಪಾನ್ ಇನ್ ಮತ್ತೆ ಆಟಕ್ಕೆ ಬರಲ್ಲ. ಸೊ ಈಗ ಉದಾಹರಣೆಗೆ ನೋಡಿ, ಮತ್ತೆ ನಮ್ಮ ಆನೆ F6 ಅಲ್ಲಿ ಇದೆ. ಈಗ C6 ಅಲ್ಲಿ ಒಂದು ಪಾನ್ ಇದೆ, D6 ಅಲ್ಲಿ ಒಂದು ಪಾನ್ ಇದೆ ಅಂತ ಇಟ್ಕೊಳ್ಳೋಣ. ಇವಾಗ ನೀವು C6 ಅಲ್ಲಿ ಇರುವಂತಹ ಪಾನ್ ಅನ್ನ ಕ್ಯಾಪ್ಚರ್ ಮಾಡಕ್ ಬರಲ್ಲ, ಆದರೆ D6 ಅಲ್ಲಿ ಇರುವಂತಹ ಪಾನ್ ಅನ್ನ ಕ್ಯಾಪ್ಚರ್ ಮಾಡಕ್ ಬರುತ್ತೆ. ಅಂತಂದ್ರೆ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಈ ಆನೆಯ ಮಾರ್ಗದಲ್ಲಿರುವಂತಹ ಮೊದಲ ಪೀಸನ್ನ ಆನೆ ಕ್ಯಾಪ್ಚರ್ ಮಾಡಬಹುದು. ಉದಾಹರಣೆಗೆ ಇನ್ನೊಂದು ಪೀಸನ್ನು ನಾನು ಆಟಕ್ಕೆ ತರ್ತೇನೆ, ಒಂದು ಬಿಷಪ್ ಅನ್ನ ತರ್ತೇನೆ. ಆ ಬಿಷಪ್ ಅನ್ನ ನಾನು F3 ಅಲ್ಲಿ ಇಡ್ತೇನೆ. ಸೊ ಇವಾಗ ನಿಮಗೆ ಎರಡು ಆಯ್ಕೆಗಳಿವೆ. ನೀವು D6 ಅಲ್ಲಿ ಇರುವಂತಹ ಈ ಪಾನ್ ಅನ್ನ ಕ್ಯಾಪ್ಚರ್ ಮಾಡಬಹುದು, ಅಥವಾ F3 ಅಲ್ಲಿ ಇರುವಂತಹ ಈ ಬಿಷಪ್ ಅನ್ನು ಸಹ ಕ್ಯಾಪ್ಚರ್ ಮಾಡಬಹುದು. ಆಟಕ್ಕೆ ಅನುಕೂಲವಾಗಿ ನಾವು ಕ್ಯಾಪ್ಚರ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಅದನ್ನ ಯಾವುದನ್ನ ಕ್ಯಾಪ್ಚರ್ ಮಾಡಬೇಕು ಅನ್ನೋದನ್ನ ಆಟ ಆಡುವಾಗ ಗೊತ್ತಾಗತ್ತೆ. ಸೊ ಇವಾಗ ನೀವು ತಿಳ್ಕೊಳ್ಬೇಕಾಗಿರೋದು ಆನೆಯ ಚಲನೆಯನ್ನಾದ್ದರಿಂದ. ಸೊ ನೀವು ಎರಡು ಪೀಸ್ಗಳಲ್ಲಿ ಒಂದು ಪೀಸ್ಗಳನ್ನ ನೀವು ಕ್ಯಾಪ್ಚರ್ ಮಾಡಬಹುದು. ಸೊ ಇನ್ನೊಂದು ವಿಷಯವನ್ನ ನಾವು ಆನೆಯ ಚಲನೆ ಬಗ್ಗೆ ತಿಳ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ನಾನು ನಮ್ಮದೇ ತಂಡದ ಇನ್ನೊಂದು ಪಾನ್ ಅನ್ನ H6 ಅಲ್ಲಿ ಇಡ್ತಾ ಇದ್ದೇನೆ. ಸೊ ಇವಾಗ ನೋಡಿ, H6 ಅಲ್ಲಿ ಇರುವಂತಹ ಪಾನ್ ಸಹ ಈ ಆನೆಯ ಮಾರ್ಗದಲ್ಲಿಯೇ ಇದೆ. ಆದರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನಮ್ಮದೇ ತಂಡದ ಕಾಯಿಗಳನ್ನ ನಾವು ಕ್ಯಾಪ್ಚರ್ ಮಾಡೋಕೆ ಬರಲ್ಲ, ಕೇವಲ ಎದುರಾಳಿಯ ಕಾಯಿಗಳನ್ನ ಮಾತ್ರ ನಾವು ಕ್ಯಾಪ್ಚರ್ ಮಾಡಬಹುದು. ಸೊ ಇವಿಷ್ಟು ಆನೆಯ ಚಲನೆಗಳು. ಸೊ ಆನೆಯ ಚಲನೆಯನ್ನ ಇನ್ನೊಮ್ಮೆ ಸಂಕ್ಷಿಪ್ತವಾಗಿ ನೋಡೋಣ. ತಾನಿರುವ ಜಾಗದಿಂದ ಆನೆ
ಪ್ಲಸ್ ಆಕಾರದಲ್ಲಿ, ಅಂತಂದ್ರೆ ಮೇಲೆ ಇರ್ಬೋದು, ಕೆಳಗೆ ಇರ್ಬೋದು, ಅಥವಾ ಬಲಕ್ಕೆ ಇರ್ಬೋದು, ಎಡಕ್ಕೆ ಇರ್ಬೋದು, ಸ್ಟ್ರೇಟ್ ಆಗಿ ಮಾತ್ರ ಆನೆ ಮೂವ್ ಆಗಲಿಕ್ಕೆ ಸಾಧ್ಯ. ಹಾಗೂ ಎದುರಾಳಿಯ ಪೀಸ್ಗಳನ್ನ ಕ್ಯಾಪ್ಚರ್ ಮಾಡುವಂತ ಶಕ್ತಿಯನ್ನ ಆನೆ ಹೊಂದಿದೆ. ಯಾವ ರೀತಿಯಾಗಿ ಅಂತಂದ್ರೆ ತನ್ನ ಮಾರ್ಗದಲ್ಲಿ ಇರುವಂತಹ ಮೊದಲ ಪೀಸ್ ಅನ್ನ ಮಾತ್ರ ಕ್ಯಾಪ್ಚರ್ ಮಾಡಕ್ಕಾಗತ್ತೆ. ಅಂತಂದ್ರೆ ನೋಡಿ, ಇವಾಗ D6 ಅಲ್ಲಿ ಹಾಗೂ C6 ಅಲ್ಲಿ ಇರುವಂತಹ ಎರಡು ಪಾನ್ಗಳು ಆನೆಯ ಮಾರ್ಗದಲ್ಲಿಯೇ ಇದೆ. ಆದ್ರೆ ನಾವು ಇಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗೋದು D6 ಅಲ್ಲಿ ಇರುವಂತಹ ಪಾನ್ ಅನ್ನ ಮಾತ್ರ. ಅದೇ ರೀತಿಯಾಗಿ ಯಾವುದೇ ಕಾಯಿಗಳು ತಮ್ಮದೇ ತಂಡದ ಕಾಯಿಗಳನ್ನ ಹೊಡೆಯೋಕೆ ಶಕ್ತರಾಗಿರೋದಿಲ್ಲ. ಎದುರಾಳಿಯ ತಂಡದ ಕಾಯಿಗಳನ್ನ ಮಾತ್ರ ಹೊಡೆಯೋಕೆ ಶಕ್ತರಾಗಿರ್ತಾರೆ. ಸೊ ನಿಮಗೆ ಒಂದು ಎಕ್ಸರ್ಸೈಸ್ ತರ ಒಂದು ಚಿಕ್ಕದಾದಂತ ಒಂದು ಟಾಸ್ಕ್ ಅನ್ನು ಕೊಡ್ತಾ ಇದ್ದೇನೆ. ಒಂದು ನೈಟ್ ಅನ್ನ ನಾನು D4 ಅಲ್ಲಿ ಇಡ್ತಾ ಇದ್ದೇನೆ. ಸೊ D4 ಅಲ್ಲಿ ಒಂದು ನೈಟ್ ಇದೆ. ನಮ್ಮ ರುಕ್ F6 ಅಲ್ಲಿ ಇದೆ. ಉಳಿದಂತಹ ಪೀಸ್ಗಳನ್ನೆಲ್ಲ ನಾನು ತೆಗಿತೇನೆ, ಕ್ಷಮೆ ಇರಲಿ. ಸೊ ಇವಾಗ F6 ಅಲ್ಲಿ ನಮ್ಮ ರುಕ್ ಇದೆ ಹಾಗೂ D4 ಅಲ್ಲಿ ಎದುರಾಳಿಯ ನೈಟ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಇವಾಗ ನೀವು ಈ ನೈಟ್ ಅನ್ನ ಕ್ಯಾಪ್ಚರ್ ಮಾಡಬೇಕು ಅಂತಾದ್ರೆ ಎಷ್ಟು ಮೂವ್ಗಳು ನಿಮಗೆ ಬೇಕು ಹಾಗೂ ಯಾವ ರೀತಿಯಂತ ಮಾರ್ಗದಿಂದ ನೀವು ನೈಟ್ ಅನ್ನ ಕ್ಯಾಪ್ಚರ್ ಮಾಡೋಕ್ಕೆ ಅವಕಾಶಗಳಿದೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಹಾಗೂ ಈ ಟಾಸ್ಕ್ ನಿಮಗೆ ಅರ್ಥವಾಗಿಲ್ಲ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಆದಷ್ಟು ಉತ್ತರವನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತೇನೆ. ಸೊ ಇವಿಷ್ಟು ಆನೆಯ ಚಲನೆಯ ಬಗ್ಗೆ. ಸೊ ಇಲ್ಲಿಗೆ 3ನೇ ಸಂಚಿಕೆಯನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಾಯಿಯ ಚಲನೆಯನ್ನ ನೋಡೋಣ. ಅಲ್ಲಿವರೆಗೂ ಆನೆಯ ಚಲನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಹಿಂದಿನ ಸಂಚಿಕೆಯಲ್ಲಿ ಆನೆಯ ಚಲನೆಯನ್ನ ನೋಡಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ಬಿಷಪ್ನ ಚಲನೆಯನ್ನ ನೋಡ್ಲಿಕ್ಕಿದ್ದೇವೆ. ಸೊ ಕೇವಲ ಒಂದು ಪೀಸ್ಗಳನ್ನ ಅಂತಂದ್ರೆ ಒಂದು ಪೀಸ್ನ ಚಲನೆಯನ್ನ ಮಾತ್ರ ನೋಡಿದ್ದೇವೆ. ಇವತ್ತು ನೋಡ್ಬೇಕಾಗಿರೋದು ನಾವು ಬಿಷಪ್ಪಿನ ಚಲನೆ. ಸೊ ಬಿಷಪ್ಪಿನ ಚಲನೆಯನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ನಾನು 2 ಬಿಷಪ್ಗಳನ್ನ ಸಹ ಇಟ್ಕೊಂಡಿದ್ದೇನೆ. ಯಾಕೆ 2 ಬಿಷಪ್ಗಳನ್ನು ಸಹ ಇಟ್ಕೊಂಡಿದ್ದೇನೆ ಅನ್ನೋದು ನಿಮ್ಗೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಅರ್ಥ ಆಗುತ್ತೆ. ಸೊ ಬಿಷಪ್ನ ಚಲನೆಯನ್ನು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಒಂದು ರುಕ್ ಅನ್ನ ಪ್ಲೇಸ್ ಮಾಡ್ಕೊಳ್ತೇನೆ. ನೋಡಿ, ಒಂದು ರುಕ್ ಅನ್ನ ನಾನು H3 ದಲ್ಲಿ ಇಟ್ಟಿದ್ದೇನೆ. ಸೊ ನಾನು ಹೇಳಿದ್ದೆ ಈ ರುಕ್ ಏನು ಪ್ಲಸ್ ಆಕಾರದಲ್ಲಿ, ಅಂತಂದ್ರೆ ಮೇಲೆ ಅಥವಾ ಕೆಳಗೆ, ಬಲಕ್ಕೆ ಅಥವಾ ಎಡಕ್ಕೆ ಯಾವುದೇ ರೀತಿಯಂತ ಚಲನೆಯನ್ನ ಮಾಡಬಹುದು ಅಂತಂದ್ರೆ ನಾನಿಲ್ಲಿ ಆರೋ ಮಾರ್ಕ್ ಅಲ್ಲಿ ಹೈಲೈಟ್ ಮಾಡಿದಾಗೆ ಇದು ಚಲನೆಯನ್ನ ಮಾಡಬಹುದು ಅಂತ ಹೇಳಿದ್ದೆ. ಸೊ ಈ ರೀತಿಯಾಗಿ ಚಲನೆ ಮಾಡುವಾಗ ನೋಡಿ, ಈ ರುಕ್ ಲೈಟ್ ಸ್ಕ್ವೇರ್ ಅಥವಾ ಡಾರ್ಕ್ ಸ್ಕ್ವೇರ್ ಅನ್ನುವಂತ ಭೇದವನ್ನು ಮಾಡಲ್ಲ. ಎಲ್ಲ ರೀತಿಯಂತ ಸ್ಕ್ವೇರ್ಗೂ ಹೋಗುತ್ತೆ. ಇವಾಗ ಲೈಟ್ ಸ್ಕ್ವೇರ್ ಅಲ್ಲಿ ಇದೆ. ಸಪೋಸ್ ನೀವೇನಾದ್ರೂ A3ಗೆ ಹೋಗ್ಬೇಕು H3 ಇಂದ ಅಂತಾದ್ರೆ A3ಗೆ ಹೋಗುತ್ತೆ. ಇಲ್ಲಿ ಯಾವುದೇ ರೀತಿಯಂತ ಮಧ್ಯದಲ್ಲಿ ಯಾವುದೇ ರೀತಿಯಂತ ಪೀಸ್ ಇಲ್ಲ ಅಂತಾದ್ರೆ ಅದು A3ಗೆ ಹೋಗ್ಲಿಕ್ಕೆ ಶಕ್ತವಾಗುತ್ತೆ. ಅಂತಂದ್ರೆ ಲೈಟ್ ಸ್ಕ್ವೇರ್ ಇಂದ ಡಾರ್ಕ್ ಸ್ಕ್ವೇರ್ಗೆ ಹೋಯ್ತು. ಆದರೆ ಇಲ್ಲಿ ಬಿಷಪ್ನ ಮೂಮೆಂಟ್ ಅನ್ನ ನಾವು ನೋಡ್ಬೇಕಾದ್ರೆ ಅದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ನಮ್ಮ ಹತ್ರ 2 ಆನೆಗಳಿರ್ತವೆ. 2 ಆನೆಯ ಚಲನೆಗಳು ಸೇಮ್, ಲೈಟ್ ಸ್ಕ್ವೇರ್ಗೂ ಹೋಗುತ್ತೆ, ಡಾರ್ಕ್ ಸ್ಕ್ವೇರ್ಗೂ ಹೋಗುತ್ತೆ. ಆದ್ರೆ ಬಿಷಪ್ ಏನಿದೆಯಲ್ಲ, ನಮ್ಮ ಹತ್ರ 2 ಬಿಷಪ್ ಇದೆ. ಅದರಲ್ಲಿ ಒಂದು ಬಿಷಪ್ ಕೇವಲ ಡಾರ್ಕ್ ಸ್ಕ್ವೇರ್ಗಳಲ್ಲಿ ಮಾತ್ರ ಚಲನೆಯನ್ನ ಮಾಡುತ್ತೆ. ಈ ರೀತಿಯಾಗಿ ಹೈಲೈಟ್ ಮಾಡಿದ್ದೇನಲ್ಲ, ಈ ರೀತಿಯಾಗಿ ಡಾರ್ಕ್ ಸ್ಕ್ವೇರ್ ಅಲ್ಲಿ ಮಾತ್ರ ಚಲನೆ ಮಾಡುತ್ತೆ. ಅಂತಂದ್ರೆ ರುಕ್ಕಿನ ಚಲನೆ ಪ್ಲಸ್ ಆಕಾರದಲ್ಲಿ ಇದ್ರೆ ಬಿಷಪ್ಪಿನ ಚಲನೆ X ಆಕಾರದಲ್ಲಿ ಅಥವಾ ಕ್ರಾಸ್ ಆಕಾರದಲ್ಲಿ ಇರುತ್ತೆ ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ D5 ಅಲ್ಲಿರುವಂತಹ ಬಿಷಪ್ ಕೂಡ X ಆಕಾರದಲ್ಲಿ ಈ ರೀತಿಯಾಗಿ ಚಲನೆಯನ್ನ ಮಾಡುತ್ತೆ. ಸೊ ನಾವು ಕಪ್ಪು ಮನೆಯಲ್ಲಿ ಇರುವಂತಹ ಬಿಷಪ್ ಅನ್ನ ಅಂತಾರಾಷ್ಟ್ರೀಯ ಶಬ್ದದಲ್ಲಿ ಡಾರ್ಕ್ ಸ್ಕ್ವೇರ್ಡ್ ಬಿಷಪ್ ಅಂತ ಕರಿತೇವೆ. ಇನ್ನು ಕೇವಲ ಲೈಟ್ ಸ್ಕ್ವೇರ್ಗಳಲ್ಲಿ ಓಡಾಡುವಂತಹ ಬಿಷಪ್ ಅನ್ನ ನಾವು ಲೈಟ್ ಸ್ಕ್ವೇರ್ಡ್ ಬಿಷಪ್ ಅಂತ ಕರಿತೇವೆ. ಸೊ
ಈ ಬಿಷಪ್ಗಳು ಅಂತಂದ್ರೆ ಒಂದು ಬಿಷಪ್ ಕೇವಲ 32 ಚೌಕಕ್ಕೆ ಮಾತ್ರ ಹೋಗಬಹುದು. ಈ ಲೈಟ್ ಸ್ಕ್ವೇರ್ ಬಿಷಪ್ ಕೇವಲ 32 ಲೈಟ್ ಸ್ಕ್ವೇರ್ಗಳಿಗೆ ಮಾತ್ರ ತಲುಪಬಹುದು. ಅದೇ ರೀತಿಯಾಗಿ E5 ಯಲ್ಲಿರುವಂತಹ ಡಾರ್ಕ್ ಸ್ಕ್ವೇರ್ ಬಿಷಪ್ ಕೂಡ 32 ಡಾರ್ಕ್ ಸ್ಕ್ವೇರ್ಗಳಿಗೆ ಮಾತ್ರ ಹೋಗಬಹುದು. ಇಲ್ಲಿ ಕ್ಯಾಪ್ಚರಿಂಗ್ ಪ್ರಿನ್ಸಿಪಲ್ ಸಹ ಆನೆಗೆ ಇರುವ ಹಾಗೆ ಸೇಮ್ ಆಗಿರುತ್ತೆ. ಅಂತಂದ್ರೆ ತಮ್ಮ ಮಾರ್ಗದಲ್ಲಿ ಇರುವಂತಹ ಮೊದಲ ಕಾಯಿಯನ್ನ ಇದು ಕ್ಯಾಪ್ಚರ್ ಮಾಡಕ್ಕೆ ಶಕ್ತ ಆಗುತ್ತೆ. ಹಾಗೂ ತಮ್ಮದೇ ತಂಡದ ಪೀಸ್ಗಳನ್ನ ಕ್ಯಾಪ್ಚರ್ ಮಾಡಕ್ಕೆ ಇದಕ್ಕೆ ಅವಕಾಶ ಇಲ್ಲ. ಅಂತಂದ್ರೆ ಯಾವ ಪೀಸಿಗೂ ಇಲ್ಲ. ಆದ್ರೂ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಯಾಕಂತಂದ್ರೆ ನಿಮ್ಗೆ ಸ್ಪಷ್ಟವಾಗಿ ಅರ್ಥವಾಗಲಿ ಅಂತ. ನಮ್ಮದೇ ತಂಡದ ಕಾಯಿಗಳನ್ನ ನಾವು ಕ್ಯಾಪ್ಚರ್ ಮಾಡಕ್ಕೆ ಬರಲ್ಲ. ಉದಾಹರಣೆಗೆ ಇನ್ನೊಂದು ನೈಟ್ ಅನ್ನ ನಾನು G7 ನಲ್ಲಿ ಇಡುತ್ತೇನೆ. ಸೊ ಈ G7 ನಲ್ಲಿ ಇರುವಂತಹ ನೈಟ್ ಅನ್ನ ನೀವು D5 ಯಲ್ಲಿರುವಂತಹ ನೈಟ್ ಬಿಷಪ್ ಇಂದ ಕ್ಯಾಪ್ಚರ್ ಮಾಡಕ್ಕೆ ಬರಲ್ಲ. ಯಾಕಂತಂದ್ರೆ ಅದು ಲೈಟ್ ಸ್ಕ್ವೇರ್ ಬಿಷಪ್ ಆಗಿರೋದ್ರಿಂದ ಡಾರ್ಕ್ ಸ್ಕ್ವೇರ್ಗೆ ಹೋಗೋಕೆ ಅದಕ್ಕೆ ಶಕ್ತಿ ಇಲ್ಲ. ಆದರೆ ನೀವು ಡಾರ್ಕ್ ಸ್ಕ್ವೇರ್ ಬಿಷಪ್ ಏನಿದೆಯಲ್ಲ, E5 ಯಲ್ಲಿರುವಂತಹ ಡಾರ್ಕ್ ಸ್ಕ್ವೇರ್ ಬಿಷಪ್ ಇದೆಯಲ್ಲ, ಈ ಬಿಷಪ್ ಇಂದ ಈ ನೈಟ್ ಅನ್ನ ನೀವು ಕ್ಯಾಪ್ಚರ್ ಮಾಡಬಹುದು. ಈ ರೀತಿಯಾಗಿ ಕ್ಯಾಪ್ಚರ್ ಮಾಡುವುದರ ಮೂಲಕ G7ಗೆ ಈ ಬಿಷಪ್ ಹೋಗಿ ಕುಳಿತುಕೊಳ್ಳುತ್ತೆ ಹಾಗೂ G7 ನಲ್ಲಿ ಇದ್ದಂತಹ ನೈಟ್ ಪಂದ್ಯದಿಂದ ಹೊರಗುಳಿಯುತ್ತೆ. ಇದು ಇಲ್ಲಿರುವಂತಹ ಒಂದು ಕ್ಯಾಪ್ಚರಿಂಗ್ ಪ್ರಿನ್ಸಿಪಲ್. ಇಲ್ಲಿ ನಾನೊಂದು ನಿಮ್ಗೆ ಚಿಕ್ಕ ಟಾಸ್ಕ್ ಅನ್ನು ಕೊಡಬೇಕು ಅಂತಾದ್ರೆ, ನಾನು G4 ಅಲ್ಲಿ ಒಂದು ಎದುರಾಳಿಯ ಆನೆಯನ್ನ ಇಡ್ತಾ ಇದ್ದೇನೆ. ಸೊ ಇದನ್ನ ನೀವು ಕ್ಯಾಪ್ಚರ್ ಮಾಡಬೇಕು ಅಂತಾದ್ರೆ ಯಾವ ರೀತಿಯಾಗಿ ಕ್ಯಾಪ್ಚರ್ ಮಾಡ್ತೀರಾ ಅನ್ನೋದನ್ನ ಪ್ರಯತ್ನ ಮಾಡಿ ನೋಡಿ. ನಿಮ್ಮ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋಕೆ ಮರಿಬೇಡಿ. ಅಥವಾ ನಿಮ್ಗೆ ಏನಾದರೂ ಸಂದೇಹ ಇದ್ರೂ ಸಹ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಸೊ ಇನ್ನೊಮ್ಮೆ ಸಂಕ್ಷಿಪ್ತ ಮಾಡೋದಾದ್ರೆ, ತುಂಬಾ ಸುಲಭದಲ್ಲಿ ನೆನಪಿಟ್ಕೊಳ್ಬೇಕು ಅಂತಾದ್ರೆ, ರೂಕ್ಗಳು ಪ್ಲಸ್ ಆಕಾರದಲ್ಲಿ ಚಲನೆಯನ್ನ ಮಾಡಿದ್ರೆ ಬಿಷಪ್ಗಳು ಎಕ್ಸ್ ಆಕಾರದಲ್ಲಿ ಚಲನೆಯನ್ನ ಮಾಡುತ್ತೆ. 2 ಬಿಷಪ್ಗಳು ಒಂದು ತಂಡದಲ್ಲಿ ಇರುತ್ತೆ. ಒಂದನ್ನು ನಾವು ಲೈಟ್ ಸ್ಕ್ವೇರ್ಡ್ ಬಿಷಪ್ ಅಂತ ಕರಿತೇವೆ, ಇನ್ನೊಂದನ್ನು ನಾವು ಡಾರ್ಕ್ ಸ್ಕ್ವೇರ್ಡ್ ಬಿಷಪ್ ಅಂತ ಕರಿತೇವೆ. ಸೊ ಈ ಡಾರ್ಕ್ ಸ್ಕ್ವೇರ್ಡ್ ಬಿಷಪ್ ಬಂದ್ಬಿಟ್ಟು ಕೇವಲ ಡಾರ್ಕ್ ಸ್ಕ್ವೇರ್ಗಳಲ್ಲಿ ಮಾತ್ರ ಹೋಗಲಿಕ್ಕೆ ಶಕ್ತವಾಗಿದ್ರೆ, ಲೈಟ್ ಸ್ಕ್ವೇರ್ ಬಿಷಪ್ಗಳು ಕೇವಲ ಲೈಟ್ ಸ್ಕ್ವೇರ್ಗಳಲ್ಲಿ ಮಾತ್ರ ಹೋಗಲಿಕ್ಕೆ ಶಕ್ತವಾಗಿರುತ್ತೆ. ನಾನು ಹೈಲೈಟ್ ಮಾಡಿರುವ ಹಾಗೆ ಕೇವಲ ಲೈಟ್ ಸ್ಕ್ವೇರ್ಗಳಲ್ಲಿ ಮಾತ್ರ ಹೋಗಲಿಕ್ಕೆ ಸಾಧ್ಯವಾಗುತ್ತೆ. ನಿಮಗೆ ಆಲ್ರೆಡಿ ಹೇಳಿದ್ದೇನೆ ಟಾಸ್ಕ್ ಅನ್ನ. G5 ಇರುವಂತಹ ರೂಕ್ ಅನ್ನ ಕ್ಯಾಪ್ಚರ್ ಮಾಡಬೇಕು. ಅದು ಲೈಟ್ ಸ್ಕ್ವೇರ್ ಅಲ್ಲಿ ಇದೆಯೋ ಡಾರ್ಕ್ ಸ್ಕ್ವೇರ್ ಅಲ್ಲಿ ಇದೆಯೋ, ಎಷ್ಟು ಚಲನೆಗಳು ಬೇಕು ಆ ರೂಕ್ ಅನ್ನ ಕ್ಯಾಪ್ಚರ್ ಮಾಡಕ್ಕೆ, ಇದೆಲ್ಲವನ್ನ ನೀವೇ ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ಅರ್ಥ ಆಗಿದ್ರೆ ಕಮೆಂಟ್ ಮಾಡೋಕೆ ಮರಿಬೇಡಿ. ಸೊ ಇವಿಷ್ಟು ಒಂದು ಬಿಷಪಿನ ಚಲನೆ. ಸೊ ಈಗ ನಾವು 2 ಪೀಸ್ಗಳ ಚಲನೆಯನ್ನ ನೋಡಿದ್ದೇವೆ. ರುಕ್ ಹಾಗೂ ಬಿಷಪ್ 2 ಪೀಸ್ಗಳ ಚಲನೆಯನ್ನ ನೋಡಿದ್ದೇವೆ. ಇವೆರಡು ನಿಮ್ಗೆ ಅರ್ಥ ಆದ್ರೆ, ಮೂರನೆಯ ಪೀಸ್ ಆದಂತಹ ಕ್ವೀನ್ ಅನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಅಂದ್ರೆ ತುಂಬಾ ಸುಲಭ. ಯಾಕೆ ಅಂತ ಕೇಳೋದಾದ್ರೆ, ಈ ಕ್ವೀನ್ಗೆ ಇರುವಂತ ಚಲನೆ ಯಾವ ರೀತಿ ಅಂತಂದ್ರೆ, ಬಿಷಪ್ ಮತ್ತು ರುಕ್ ಅನ್ನ ಎರಡನ್ನು ಸೇರಿಸಿದರೆ ಯಾವ ರೀತಿ ಅಂತ ಒಂದು ಚಲನೆ ಬರುತ್ತೋ ಅದು ಈ ಕ್ವೀನ್ಗೆ ಇದೆ. ಅಂತಂದ್ರೆ ಈ ಕ್ವೀನು ತಾನಿರುವ ಜಾಗದಿಂದ ಪ್ಲಸ್ ಆಕಾರದಲ್ಲಿಯೂ ಸಹ ಮೂವ್ ಆಗಬಹುದು. ಅಂತಂದ್ರೆ ಎಡಕ್ಕೆ ಬಲಕ್ಕೆ ಮೇಲೆ ಕೆಳಗೆ ಯಾವ ರೀತಿಯಾಗಿಯೂ ಸಹ ಹೋಗಬಹುದು, ಅಥವಾ ಇದು ಕ್ರಾಸ್ ಆಗಿಯೂ ಹೋಗ್ಬೋದು. ಅಂತಂದ್ರೆ ಬಿಷಪ್ಪಿನ ತರ ಕ್ರಾಸ್ ಆಗಿಯೂ ಸಹ ಹೋಗ್ಬೋದು. ಸೊ ಇಲ್ಲಿ E5 ಅಲ್ಲಿ ಇರುವಂತಹ ಒಂದು ಕ್ವೀನ್ ಈ ರೀತಿಯಾಗಿ ಎಲ್ಲ ಸ್ಕ್ವೇರ್ಗಳಿಗೂ ಹೋಗ್ಬೋದು. ನಾನು ಹೈಲೈಟ್ ಮಾಡಿರುವಂತಹ ಎಲ್ಲ ರೀತಿಯಾದಂತಹ ಚೌಕಕ್ಕೂ ಇವಾಗ ಇರುವಂತಹ ಸ್ಥಳದಿಂದ ಈ ಕ್ವೀನ್ ಹೋಗಬಹುದು. ಸೊ ಎಲ್ಲ ಸ್ಕ್ವೇರ್ಗಳನ್ನ ಹೈಲೈಟ್ ಮಾಡಿ ತೋರಿಸಿಬಿಡ್ತೇನೆ. ಸೊ ಈ ರೀತಿಯಾಗಿ ತಾನಿರುವ ಸ್ಥಳದಿಂದ ಹೈಲೈಟ್ ಮಾಡಿರುವಂತಹ ಎಲ್ಲ ಚೌಕಗಳಿಗೂ ಈ ಕ್ವೀನ್ ಹೋಗಬಹುದು. ಸೊ ಇದರಲ್ಲಿ ಮತ್ತೇನು ವಿಶೇಷ ಏನಿಲ್ಲ. ಅಂತಂದ್ರೆ ನೀವು ಇವಾಗ ನೋಡ್ಬೋದು, ಇದು ಇವಾಗ ಡಾರ್ಕ್ ಸ್ಕ್ವೇರ್ ಅಲ್ಲಿ ಇರೋದ್ರಿಂದ ಇದು ಡಾರ್ಕ್ ಸ್ಕ್ವೇರ್ನ ಮಾತ್ರ ಇಲ್ಲಿಂದ ಹೋಗಕ್ಕಾಗತ್ತೆ. ಅಂತಂದ್ರೆ ಲೈಟ್ ಸ್ಕ್ವೇರ್ಗೆ ಶಿಫ್ಟ್ ಆಗಬೇಕು ಅಂತಂದ್ರೆ ಲೈಟ್ ಸ್ಕ್ವೇರ್ಗೆ ಶಿಫ್ಟ್ ಆಗಬಹುದು. ನೀವು ನೋಡಿದೀರಾ, ಒಂದು ಬಿಷಪ್ ಲೈಟ್ ಸ್ಕ್ವೇರ್ ಅಲ್ಲಿ ಇದ್ರೆ ಅದು ಲೈಟ್ ಸ್ಕ್ವೇರ್ ಅಲ್ಲಿ ಇರಬೇಕು, ಬೇರೆ ಕಡೆ ಹೋಗಕ್ಕಾಗಲ್ಲ.
ಆದರೆ ಕ್ವೀನ್ ಇವಾಗೇನು ಡಾರ್ಕ್ ಸ್ಕ್ವೇರ್ ಅಲ್ಲಿ ಇದೆಯಲ್ಲ, ಇದು ಲೈಟ್ ಸ್ಕ್ವೇರ್ಗೆ ಹೋಗ್ಬೋದು. ಯಾಕಂತಂದ್ರೆ ಇದಕ್ಕೆ ರುಕ್ಕಿನ ತರ ಚಲನೆಯೂ ಸಹ ಇದೆ. ಇವಾಗ E5 ಅಲ್ಲಿ ಇದೆ, F5ಗೆ ಹೋಗ್ಬಿಟ್ಟು ಇದು ಲೈಟ್ ಸ್ಕ್ವೇರ್ಗೂ ಸಹ ಚಲನೆಯನ್ನ ಮಾಡಬಹುದು. ಸೊ ತುಂಬಾ ಸರಳವಾಗಿರುವಂತಹ ಒಂದು ಚಲನೆ ಕ್ವೀನ್ದು ಅಂತಾನೆ ಹೇಳ್ಬೋದು. ನಿಮ್ಗೆ ರುಕ್ ಮತ್ತೆ ಬಿಷಪ್ ಸಂಪೂರ್ಣವಾಗಿ ಅರ್ಥ ಆಗಿದ್ರೆ ಕ್ವೀನಿನ ಚಲನೆ ತುಂಬಾ ಅಂದ್ರೆ ತುಂಬಾ ಸರಳ. ಸೊ ಕ್ಯಾಪ್ಚರಿಂಗ್ ಪ್ರಿನ್ಸಿಪಲ್ ಬಂದ್ಬಿಟ್ಟು ತುಂಬಾ ಈಸಿಯಾಗೇ ಇದೆ. ಆಲ್ರೆಡಿ ಹೇಳಿದ ಹಾಗೆ ತಮ್ಮ ಮಾರ್ಗದಲ್ಲಿ ಇರುವಂತಹ ಮೊದಲನೇ ಎದುರಾಳಿ ಪೀಸನ್ನ ಇದು ಕ್ಯಾಪ್ಚರ್ ಮಾಡಕ್ಕೆ ಶಕ್ತ ಆಗುತ್ತೆ. ಉದಾಹರಣೆಗೆ ಈ ರೀತಿಯಾಗಿ ಒಂದಿಷ್ಟು ಪೀಸ್ಗಳಿದೆ ಅಂತ ನಾವು ಭಾವಿಸೋಣ. ಒಂದಿಷ್ಟು ಪೀಸ್ಗಳನ್ನ ತಂದು ಈ ರೀತಿಯಾಗಿ ಇಟ್ಟಿದ್ದೇನೆ. ಸೊ ಇಲ್ಲಿ ನೋಡಿ, ಇವಾಗ ಕ್ವೀನ್ ಇರುವಂತಹ ಮಾರ್ಗದಲ್ಲಿ ಇರುವಂತಹ ಪೀಸ್ಗಳು ಯಾವ್ಯಾವುದು ಅಂತಂದ್ರೆ, ಸೊ H3 ಯಲ್ಲಿರುವಂತಹ ನೈಟ್ ಸಹ ಕ್ವೀನ್ ಇರುವ ಮಾರ್ಗದಲ್ಲಿದೆ. ಇಲ್ಲಿ F7 ನಲ್ಲಿ ಇರುವಂತಹ ಪಾನ್ ಸಹ ಕ್ವೀನ್ ಇರುವ ಮಾರ್ಗದಲ್ಲಿದೆ. D7 ನಲ್ಲಿ ಇರುವಂತಹ ಪಾನ್ ಸಹ ಕ್ವೀನ್ ಇರುವ ಮಾರ್ಗದಲ್ಲಿದೆ. G6 ಅಲ್ಲಿರುವಂತಹ ನೈಟ್ ಸಹ ಕ್ವೀನ್ ಇರುವ ಮಾರ್ಗದಲ್ಲಿದೆ. ಅದೇ ರೀತಿಯಾಗಿ D5 ಅಲ್ಲಿರುವಂತಹ ಪಾನ್ ಸಹ ಕ್ವೀನ್ ಇರುವ ಮಾರ್ಗದಲ್ಲಿದೆ. ಆದರೆ C6 ಅಲ್ಲಿ ಇರುವಂತಹ ಪಾನ್ ಏನಿದೆಯಲ್ಲ ಅದು ಕ್ವೀನ್ ಇರುವ ಮಾರ್ಗದಲ್ಲಿ ಇಲ್ಲ. ಸೊ ನೀವು ಅದನ್ನ ಕ್ಯಾಪ್ಚರ್ ಮಾಡಬೇಕು ಅಂತ ಆದ್ರೆ, ಉದಾಹರಣೆಗೆ ಆ ಪಾನ್ ಅನ್ನು ನಾನು ಕ್ಯಾಪ್ಚರ್ ಮಾಡಲೇಬೇಕು ಅಂತ ಇದ್ರೆ ಯಾವ ರೀತಿಯಾಗಿ ಮಾಡ್ಬೋದು? ಒಂದೇ ಮೂವ್ ಅಲ್ಲಿ ಮಾಡೋಕ್ಕಾಗಲ್ಲ. ನಾವಿಲ್ಲಿ 2 ಮೂವ್ಗಳನ್ನು ಮಾಡಬೇಕಾಗತ್ತೆ. ಸೊ ಇವಾಗ ನಾವೇನು ಮಾಡ್ತೇವೆ, ನಮ್ಮ ಕ್ವೀನ್ ಅನ್ನ C2ಗೆ ತೆಗೆದುಕೊಂಡು ಹೋಗ್ತೇವೆ. ಯಾಕಂತಂದ್ರೆ ನೋಡಿ, ಈ C2 ಎನ್ನುವಂಥದ್ದು ಕ್ವೀನ್ ಇರುವ ಮಾರ್ಗದಲ್ಲಿ ಇರೋದ್ರಿಂದ ನಾವು C2ಗೆ ಹೋಗ್ಬೋದು. ಹಾಗೂ ಇಲ್ಲಿ ಯಾವುದೇ ರೀತಿಯಂತ ಅಡ್ಡಿಗಳು ಇಲ್ಲ, ಮಧ್ಯದಲ್ಲಿ ಯಾವುದೇ ರೀತಿಯಂತ ಪೀಸ್ಗಳು ಇಲ್ಲ. ಹಾಗಾಗಿ ನಾವು ಇಲ್ಲಿ C2ಗೆ ಹೋಗ್ಬೋದು. ಸೊ ಇವಾಗ ಬ್ಲ್ಯಾಕ್ ಒಂದು ಮೂವ್ ಅನ್ನು ಆಡುತ್ತೆ. ನಾವು ಏನ್ ಮಾಡ್ತೇವೆ ಅಂತಂದ್ರೆ, ಮುಂದಿನ ಮೂವ್ ಅಲ್ಲಿ C6 ಅಲ್ಲಿ ಹೋಗ್ತೇವೆ ಹಾಗೂ ಈ ಪಾನ್ ಅನ್ನ ಕ್ಯಾಪ್ಚರ್ ಮಾಡ್ತೇವೆ. ಯಾಕಂತಂದ್ರೆ ನೋಡಿ, ನಾವು C2ಗೆ ಬಂದ ತಕ್ಷಣ ನಮ್ಮ ಈ C6 ಅಲ್ಲಿರುವಂತಹ ಪಾನ್ ಏನು ಅದು ಕ್ವೀನ್ ಮಾರ್ಗಕ್ಕೆ ಬಂತು. ಹಾಗಾಗಿ ನಾವು ಇವಾಗ ಆ ಪಾನ್ ಅನ್ನ ಕ್ಯಾಪ್ಚರ್ ಮಾಡಬಹುದು. ಸೊ ಇದು ಕ್ವೀನಿನ ಬಗ್ಗೆ ಇರುವಂತಹ ಒಂದು ಚಲನೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಬಿಷಪ್ಪಿನ ಚಲನೆ ಹಾಗೂ ಕ್ವೀನಿನ ಚಲನೆಯನ್ನು ನೋಡಿದ್ದೇವೆ. ಒಟ್ಟಿನಲ್ಲಿ 3 ಕಾಯಿಗಳ ಚಲನೆಯನ್ನು ನಾವು ಆಲ್ರೆಡಿ ನೋಡಿದ್ದೇವೆ. ಮೊದಲನೆಯದು ರುಕ್ ಪ್ಲಸ್ ಆಕಾರದಲ್ಲಿ ಚಲಿಸಿದ್ರೆ, ಎರಡನೆಯದು ಬಿಷಪ್ ಎಕ್ಸ್ ಆಕಾರದಲ್ಲಿ ಚಲಿಸುತ್ತೆ, ಹಾಗೂ ಮೂರನೆಯದು ಕ್ವೀನ್, ಇದು ಪ್ಲಸ್ ಆಕಾರದಲ್ಲಿಯೂ ಚಲಿಸಬಲ್ಲದು ಹಾಗೂ ಎಕ್ಸ್ ಆಕಾರದಲ್ಲಿಯೂ ಚಲಿಸಬಹುದು. 3 ಕಾಯಿಗಳನ್ನ ಪರಿಚಯ ಮಾಡಿಯಾಗಿದೆ. ಇನ್ನು 3 ಕಾಯಿಗಳನ್ನ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಚೆಸ್ ಆಡುವುದು ಹೇಗೆ ಎನ್ನುವಂತಹ ಸೀರೀಸ್ನಲ್ಲಿ ಕಾಯಿಗಳ ಚಲನೆಗಳ ಬಗ್ಗೆ ನಾವು ಗಮನವನ್ನ ಕೊಡ್ತಾ ಇದ್ವಿ. 3 ಕಾಯಿಗಳು ಬಿಷಪ್, ರುಕ್ ಹಾಗೂ ಕ್ವೀನ್ ಯಾವ ರೀತಿಯಾಗಿ ಚಲನೆಯನ್ನ ಮಾಡುತ್ತೆ ಅನ್ನೋದನ್ನ ನಾವು ನೋಡಿದ್ದೇವೆ. ನಾನು ಬಿಳಿಯ ಕಾಯಿಗಳನ್ನು ತೆಗೆದುಕೊಂಡು ನಿಮಗೆ ವಿವರವನ್ನು ಕೊಡ್ತಾ ಇದ್ದೆ. ಒಂದನ್ನ ಹೇಳೋಕೆ ಮರ್ತಿದ್ದೇನು ಅಂತಂದ್ರೆ, ಕಪ್ಪು ಕಾಯಿಗಳ ಚಲನೆಯು ಕೂಡ ಸೇಮ್ ಆಗಿ ಇರುತ್ತೆ. ಅದರಲ್ಲಿ ಏನು ವಿಭಿನ್ನತೆ ಇಲ್ಲ. ಉದಾಹರಣೆಗೆ ನೀವು ಬಿಳಿಯ ರುಕ್ ಯಾವ ರೀತಿ ಚಲನೆಯನ್ನು ಮಾಡುತ್ತೋ, ಕಪ್ಪು ರುಕ್ ಸಹ ಅದೇ ರೀತಿಯಾಗಿ ಚಲನೆಯನ್ನ ಮಾಡುತ್ತೆ. ಸೊ ಹಾಗಾಗಿ ನಿಮಗೆ ಮತ್ತೆ ಕನ್ಫ್ಯೂಷನ್ ಬೇಡ ಎನ್ನುವುದರ ಸಲುವಾಗಿ ಇವತ್ತು ನಾನು ಕಪ್ಪು ಕಾಯಿಯನ್ನು ತೆಗೆದುಕೊಂಡು ವಿವರವನ್ನು ಕೊಡಲಿಕ್ಕೆ ಬಂದಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾನು ವಿವರಣೆ ಕೊಡ್ತಾ ಇರುವಂಥದ್ದು 4ನೇ ಕಾಯಿ, ಅದು ನೈಟ್. ನೈಟ್ ಸ್ವಲ್ಪ ವಿಶೇಷವಾಗಿರುವಂತಹ ಒಂದು ಕಾಯಿ ಅಂತ ಹೇಳಬಹುದು. ಯಾಕೆ ಇದು ವಿಶೇಷವಾಗಿರುವಂತಹ ಕಾಯಿ? ಇದರ ಚಲನೆ ಬಂದ್ಬಿಟ್ಟು ಎಲ್ ಶೇಪ್ ಅಲ್ಲಿ ಇರುತ್ತೆ. ಯಾವ ರೀತಿ ಎಲ್ ಶೇಪು? ಇದನ್ನ 3+1 ಅಂತ ನಾವು ಹೇಳ್ಬೋದು. ಉದಾಹರಣೆಗೆ ನೋಡಿ, ಎಲ್ ಶೇಪ್ ಅಂತ ಅಂದ್ರೆ ಇವಾಗ ನಾನು ಇಲ್ಲಿ ಹೈಲೈಟ್ ಮಾಡಿದ್ದೀನಲ್ಲ, ಇದು ಸಹ ಎಲ್ ಶೇಪ್ ಆಗುತ್ತೆ. ಇಲ್ಲಿಂದ ಈ ರೀತಿಯಾಗಿ ಹೋಗುವುದ ನೈಟ್ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಹೋಗಕ್ಕಾಗಲ್ಲ. ನೈಟಿನ ಎಲ್ ಶೇಪ್ ಅನ್ನ ಇದೇ ರೀತಿಯಾಗಿ ವಿವರವನ್ನು ಕೊಟ್ಟಿದ್ದಾರೆ. 3+1 ಅಂತಂದ್ರೆ ತಾನಿರುವ ಮನೆಯಿಂದ 3 ಚೌಕಗಳು ಒಂದು ದಿಕ್ಕಿನಲ್ಲಿ ಹೋಗಿ, ಒಂದು ಚೌಕ ಇನ್ನೊಂದು ದಿಕ್ಕಿನಲ್ಲಿ ಹೋಗ್ಬೇಕು. ಅಂತಂದ್ರೆ ಮೇಲೆ ಅಥವಾ ಕೆಳಗೆ. ನೋಡಿ, ಇವಾಗ ನಾನು ಇದನ್ನ ಹಾಕಿದ್ರೆ ಇದು ಎಲ್ ಶೇಪ್ ಆಯ್ತು.
ಇದು ಎಲ್ ಶೇಪ್ ಆಯಿತು. ಅದೇ ರೀತಿಯಾಗಿ ಇದು ಸಹ ಎಲ್ ಶೇಪ್ ಆಯಿತು, ಇದು ಸಹ ಎಲ್ ಶೇಪ್ ಆಯಿತು, ಇದು ಎಲ್ ಶೇಪ್ ಆಯಿತು, ಇದು ಎಲ್ ಶೇಪ್ ಆಯಿತು. ನಾನು ಹೈಲೈಟ್ ಮಾಡಿದ್ದೇನೆ. ಒಟ್ಟು 8 ಎಲ್ ಶೇಪ್ಗಳನ್ನು ನೀವು ಇಲ್ಲಿ ನೋಡ್ತಿದ್ದೀರಾ. ಸೊ E5 ಅಲ್ಲಿ ಇರುವಂತಹ ಈ ಒಂದು ನೈಟು ಈ ರೀತಿಯಾಗಿ ಎಲ್ ಶೇಪಲ್ಲಿ ಮೂವ್ ಮಾಡಬಹುದು ಅಥವಾ ಚಲನೆಯನ್ನ ಮಾಡಬಹುದು. ಆದರೆ ಇದರ ಕ್ಯಾಪ್ಚರಿಂಗ್ ಪ್ರಿನ್ಸಿಪಲ್ ಬಂದ್ಬಿಟ್ಟು ಸ್ವಲ್ಪ ಎಲ್ಲ ಪೀಸ್ಗಳಿಗಿಂತ ವಿಭಿನ್ನವಾಗಿದೆ. ನಾನು ಆಲ್ರೆಡಿ ಹೇಳಿದ ಹಾಗೆ ಎಲ್ಲ ಪೀಸ್ಗಳು ತನ್ನ ಮಾರ್ಗದಲ್ಲಿ ಇರುವಂತಹ ಎದುರಾಳಿಯ ಕಾಯಿಗಳನ್ನ ಅಂತಂದ್ರೆ ಎದುರಾಳಿಯ ಮೊದಲ ಕಾಯಿಯನ್ನ ಕ್ಯಾಪ್ಚರ್ ಮಾಡಕ್ಕೆ ಶಕ್ತವಾಗಿರುತ್ತೆ ಅಂತ ಹೇಳಿದ್ದೆ. ಆದರೆ ಇಲ್ಲಿ ನೈಟಿನ ಕ್ಯಾಪ್ಚರಿಂಗ್ ಪ್ರಿನ್ಸಿಪಲ್ ಅಂತ ಬಂದಾಗ ಅದು ಸ್ವಲ್ಪ ವಿಭಿನ್ನವಾಗಿದೆ. ಉದಾಹರಣೆಗೆ ನಾನು ಇಲ್ಲಿ ನೈಟಿನ ಪಕ್ಕ ಒಂದಿಷ್ಟು ಪಾನ್ಗಳನ್ನು ಜೋಡಣೆಯನ್ನು ಮಾಡ್ತೇನೆ ಅಥವಾ ಒಂದಿಷ್ಟು ಪೀಸ್ಗಳನ್ನು ಎದುರಾಳಿಯ ಪೀಸ್ಗಳನ್ನು ಜೋಡಣೆಯನ್ನು ಮಾಡ್ತೇನೆ. ಈ ರೀತಿಯಾಗಿ ಜೋಡಣೆಯನ್ನು ಮಾಡಿದ್ದೇನೆ ಅಂತ ಇಟ್ಟುಕೊಳ್ಳೋಣ. ಇನ್ನೊಂದು ನೈಟನ್ನು ಸಹ ನಾವು ಇಲ್ಲಿ ಸಾಕು ಅಂತ ಕಾಣುತ್ತೆ. ಸೊ ಇವಿಷ್ಟು ಪೀಸ್ಗಳನ್ನು ನಾನು ಇಲ್ಲಿ ಅರೇಂಜ್ ಮಾಡಿದ್ದೇನೆ. ಸೊ ಇವಾಗ ನೋಡಿ, ಈ ಬಿಷಪ್ ಏನಿದೆ ಇದು ಸಹ ನೈಟಿನ ಮಾರ್ಗದಲ್ಲಿ ಇದೆ ಅಂತಾನೆ ಹೇಳ್ಬೋದು. ಆದರೆ ಈ ಪೀಸನ್ನ, ಈ ಬಿಷಪ್ ಅನ್ನ ನೈಟ್ ಕ್ಯಾಪ್ಚರ್ ಮಾಡಕ್ಕೆ ಬರಲ್ಲ. ಯಾಕೆ ಬರಲ್ಲ ಅಂತಂದ್ರೆ ನೈಟ್ ಏನ್ ಮಾಡತ್ತೆ, ನೈಟ್ ತನ್ನ ಮಾರ್ಗದಲ್ಲಿ ಇರುವಂತಹ ಪೀಸ್ಗಳನ್ನ ಕ್ಯಾಪ್ಚರ್ ಮಾಡಕ್ ಬರಲ್ಲ. ಆದರೆ ಕ್ಯಾಪ್ಚರ್ ಮಾಡಕ್ಕೆ ಬರಲ್ವಾ, ಕ್ಯಾಪ್ಚರ್ ಮಾಡಕ್ ಬರುತ್ತೆ. ಕೇವಲ ಇದರ ಅಂತಿಮ ಸ್ಥಾನದಲ್ಲಿ ಯಾವ ಕಾಯಿ ಇದೆಯಲ್ಲ ಅದನ್ನ ಮಾತ್ರ ಕ್ಯಾಪ್ಚರ್ ಮಾಡಕ್ ಬರುತ್ತೆ. ಸೊ ಉದಾಹರಣೆಗೆ ನೋಡಿ, ಈ F5 ಅಲ್ಲಿ ಇರುವಂತಹ ಪಾನ್ ಅನ್ನು ಸಹ ಕ್ಯಾಪ್ಚರ್ ಮಾಡಕ್ ಬರಲ್ಲ. ಯಾಕಂತಂದ್ರೆ ಇದು ಅಂತಿಮ ಸ್ಥಾನದಲ್ಲಿ ಇಲ್ಲ. ಸೊ ಇದರ ಅಂತಿಮ ಸ್ಥಾನ ಅಂತಂದ್ರೆ ನೋಡಿ, ಇವಾಗ E5 ಅಲ್ಲಿ ಇರುವಂತಹ ನೈಟ್ ಹೋಗಬಹುದಾದಂತ ಚೌಕಗಳು ಯಾವ್ಯಾವುದು? D7ಗೆ ಹೋಗ್ಬೋದು, ಅಥವಾ F7ಗೆ ಹೋಗ್ಬೋದು, G6ಗೆ ಹೋಗ್ಬೋದು, ಅಥವಾ G4ಗೆ ಹೋಗ್ಬೋದು, F3ಗೆ ಹೋಗ್ಬೋದು, ಇಲ್ಲ D3ಗೆ ಹೋಗ್ಬೋದು, C4ಗೆ ಹೋಗ್ಬೋದು, ಇಲ್ಲ C6ಗೆ ಹೋಗ್ಬೋದು. ಅಂತಂದ್ರೆ ನಾನು ಇಲ್ಲಿ ಕೆಂಪು ಬಣ್ಣದಲ್ಲಿ ಹೈಲೈಟ್ ಮಾಡಿದ್ದೇನಲ್ಲ, ಇವೆಲ್ಲವೂ E5 ಇಂದ ಹೋಗಬಹುದಾದಂತ ಒಂದು ಅಂತಿಮ ಸ್ಥಾನ ಅಂತ ನಾವು ಕರಿಬಹುದು, ಡೆಸ್ಟಿನೇಷನ್ ಅಂತ ಕರಿಬಹುದು. ಸೊ ಈ ಡೆಸ್ಟಿನೇಷನ್ ಅಲ್ಲಿ ಇರುವಂತಹ ಕಾಯಿಗಳನ್ನ ಮಾತ್ರ ಈ ನೈಟ್ ಕ್ಯಾಪ್ಚರ್ ಮಾಡಕ್ ಬರುತ್ತೆ. ಆದ್ರೆ ನೀವು ಇಲ್ಲಿ ಕೇಳಬಹುದು, F7 ನಲ್ಲಿ ಇರುವಂತಹ ಒಂದು ಕಾಯಿ ಏನಿದೆಯಲ್ಲ, ಅಥವಾ G6 ಅಲ್ಲಿ ಇರುವಂತಹ ಒಂದು ಕಾಯಿ ಏನಿದೆಯಲ್ಲ ಅದನ್ನ ಕ್ಯಾಪ್ಚರ್ ಮಾಡಬಹುದು ಅಂತೀರಾ. ಆದ್ರೆ ಮಾರ್ಗದಲ್ಲಿ 2 ಕಾಯಿಗಳು ಅಡ್ಡ ಬರ್ತಿದೆಯಲ್ಲ ಅಂತ ನೀವು ಕೇಳೋದಾದ್ರೆ, ನೈಟ್ಗೆ ಇರುವಂತಹ ಒಂದು ವಿಶೇಷ ಕ್ವಾಲಿಟಿ ಅಥವಾ ವಿಶೇಷವಾದಂತಹ ಒಂದು ಶಕ್ತಿ ಏನು ಅಂತ ಕೇಳಿದ್ರೆ ಅದು ಜಂಪ್ ಮಾಡುವುದು, ಹಾರುವುದು. ಎದುರಾಳಿಯ ಪೀಸ್ ಇದ್ರೂ ಸಹ ಪರವಾಗಿಲ್ಲ, ತನ್ನದೇ ತಂಡದ ಪೀಸ್ ಇದ್ರೂ ಸಹ ಪರವಾಗಿಲ್ಲ, ನೈಟಿಗೆ ಹಾರುವಂತಹ ಒಂದು ಶಕ್ತಿ ಇದೆ. ಅಂತಂದ್ರೆ ಅದು ತನ್ನ ಡೆಸ್ಟಿನೇಷನ್ಗೆ ಹಾರ್ಕೊಂಡು ಹೋಗ್ಬೋದು. ತನ್ನ ಮಾರ್ಗದಲ್ಲಿ ಯಾವ ಪೀಸ್ ಇದ್ರೂ ಅದಕ್ಕೆ ಸಂಬಂಧನೇ ಇಲ್ಲ, ಅದು ಡೆಸ್ಟಿನೇಷನ್ಗೆ ಹೋಗ್ಬೇಕು ಅಂತಂದ್ರೆ ಹೋಗ್ಬೋದು. ಸೊ ಉದಾಹರಣೆಗೆ F7 ನಲ್ಲಿ ಇರುವಂತಹ ಪಾನ್ ಅನ್ನ ಅದು ಈ ರೀತಿಯಾಗಿ ಕ್ಯಾಪ್ಚರ್ ಮಾಡಬಹುದು. F7 ನಲ್ಲಿ ಇರುವಂತಹ ಪಾನ್ ಪಂದ್ಯದಿಂದ ಹೊರಗುಳಿಯುತ್ತೆ, ನೈಟ್ F7 ಜಾಗದಲ್ಲಿ ಬಂದು ಕುಳಿತುಕೊಳ್ಳುತ್ತೆ. ಹಾಗಾಗಿ ಇದು ಇರುವಂತಹ ಪೀಸ್ಗಳನ್ನ ಜಂಪ್ ಮಾಡಿ ಪಾನ್ ಅನ್ನ ಕ್ಯಾಪ್ಚರ್ ಮಾಡಿದೆ. ಸೊ ನೈಟ್ಗೆ ಇರುವಂತಹ ಒಂದು ವಿಶೇಷ ಕ್ವಾಲಿಟಿ ಅದು ಜಂಪಿಂಗ್ ಕ್ವಾಲಿಟಿ. ಇನ್ನು ನೈಟಿನ ಈ ಚಲನೆಯನ್ನ ಇನ್ನೊಮ್ಮೆ ಸಂಕ್ಷಿಪ್ತವಾಗಿ ನೋಡೋದಾದ್ರೆ, ನೈಟ್ ತಾನಿರುವ ಜಾಗದಿಂದ ಎಲ್ ಶೇಪ್ ಅಲ್ಲಿ ಮೂವ್ ಆಗುತ್ತೆ. ಈ ಎಲ್ ಶೇಪ್ ಅನ್ನ 3+1 ಈ ರೀತಿಯಾಗಿ ವಿವರಿಸಿದ್ದಾರೆ. ಅಂತಂದ್ರೆ ತಾನಿರುವ ಜಾಗದಿಂದ ನೇರವಾಗಿ ಯಾವುದೇ ಡೈರೆಕ್ಷನ್ ನಲ್ಲಿ ಅಥವಾ ಯಾವುದೇ ದಾರಿಯಲ್ಲಿ ಅದು 3 ಮನೆ ಹೋಗ್ಬಿಟ್ಟು ಎಲ್ ಶೇಪಿನಲ್ಲಿ ದಿಕ್ಕನ್ನ 1 ಮನೆ ಬದಲಾಯಿಸಬೇಕು. ಅಂತಂದ್ರೆ ನಾನು ಈ ರೀತಿಯಾಗಿ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ಈ ರೀತಿಯಾಗಿ ನೈಟ್ ಮೂವ್ ಆಗುತ್ತೆ. ಈ ನೈಟಿನ ಚಲನೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಅಂತ ನನಗೆ ಗೊತ್ತು. ಹಾಗಾಗಿ ನಿಮ್ಗೆ ಏನಾದ್ರೂ ಡೌಟ್ ಇದೆ ಅಂತ ಆದ್ರೆ ಖಂಡಿತವಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಕ್ಕೆ ಮರಿಬೇಡಿ. ಹಾಗೂ ನೈಟ್ಗೆ ಇರುವಂತಹ ಒಂದು ವಿಶೇಷ ಶಕ್ತಿ ಏನಂತಂದ್ರೆ ಜಂಪ್ ಮಾಡುವಂಥದ್ದು.
ನೈಟ್ ತನ್ನ ಮಾರ್ಗದಲ್ಲಿರುವಂತಹ ಪೀಸ್ಗಳನ್ನ ಕ್ಯಾಪ್ಚರ್ ಮಾಡಕ್ಕೆ ಬರಲ್ಲ. ಆದರೆ ಡೆಸ್ಟಿನೇಷನ್ ಅಂತಂದ್ರೆ ಅಂತಿಮ ಸ್ಥಾನದಲ್ಲಿ ಇರುವಂತಹ ಪೀಸ್ಗಳನ್ನ ಕ್ಯಾಪ್ಚರ್ ಮಾಡಕ್ಕೆ ನೈಟ್ ಶಕ್ತವಾಗಿರುತ್ತೆ. ಸೊ ಇವಿಷ್ಟು ನೈಟಿನ ಚಲನೆ. ಸೊ ನೈಟಿನ ಚಲನೆಯನ್ನ ನಾವು ನೋಡಿದ್ವಿ. ಇವಾಗ ಮುಂದಿನ ಕಾಯಿ ರಾಜ ಅಂತಂದ್ರೆ ಕಿಂಗಿನ ಚಲನೆಯನ್ನ ನೋಡ್ಬೇಕು ಅಂತಂದ್ರೆ ಕಿಂಗ್ ಯಾವುದೇ ಡೈರೆಕ್ಷನ್ ಅಲ್ಲಿ ಅಂತಂದ್ರೆ ಯಾವುದೇ ದಿಕ್ಕಿನಲ್ಲಿಯೂ ಸಹ ಚಲನೆಯನ್ನ ಮಾಡಬಹುದು. ಆದರೆ ಕೇವಲ ಒಂದು ಮನೆ ಮಾತ್ರ. ಅಂತಂದ್ರೆ ಇವಾಗ D5 ಅಲ್ಲಿ ಇರುವಂತಹ ಈ ರಾಜ, ಕಪ್ಪು ಸೈನ್ಯದ ರಾಜ, ಇವನು ಇಲ್ಲಿಂದ ಈ ರೀತಿಯಾಗಿ ನಾನು ತೋರಿಸಿರುವಂತಹ ದಿಕ್ಕಲ್ಲಿ ಹೋಗ್ಬೋದು. ಕೇವಲ ಒಂದು ಮನೆ ಮಾತ್ರ ಹೋಗ್ಬೋದು. ಆದರೆ ಇಲ್ಲಿ ಒಂದು ವಿಶೇಷ ಗುಣ ಏನು ಅಂತಂದ್ರೆ ರಾಜನದ್ದು, ಎದುರಾಳಿಯ ರಾಜನ ಪಕ್ಕದ ಮನೆಗೆ ಅಥವಾ ಪಕ್ಕದ ಚೌಕಕ್ಕೆ ರಾಜನಿಗೆ ಹೋಗೋಕ್ಕಾಗಲ್ಲ. ನೋಡಿ, ಇವಾಗ D5 ಅಲ್ಲಿರುವಂತಹ ಒಂದು ರಾಜ E5ಗೆ ಬರೋಕ್ಕಾಗಲ್ಲ. ಯಾಕೆ ಅಂತಂದ್ರೆ F4 ಅಲ್ಲಿ ಎದುರಾಳಿಯ ರಾಜ ಇದ್ದಾನೆ. ಎದುರಾಳಿಯ ರಾಜನ ಪಕ್ಕದ ಮನೆ ಆಗತ್ತೆ. ಸೊ ನಾನು ಹೇಳಿದ ಹಾಗೆ ಎದುರಾಳಿಯ ರಾಜನ ಪಕ್ಕದ ಮನೆಗೆ ಈ ರಾಜ ಹೋಗೋಕ್ಕಾಗಲ್ಲ. ಈ ರಾಜನಿಗೆ ಹೋಗುವ ಹಕ್ಕಿಲ್ಲ. ಈಗ ಇರುವಂತಹ ಪೊಸಿಷನ್ ಅಲ್ಲಿ D5 ಅಲ್ಲಿ ಇರುವಂತಹ ರಾಜ E6ಗೆ ಹೋಗಬಹುದು, ಅಥವಾ D6ಗೆ ಹೋಗ್ಬೋದು, ಅಥವಾ C6ಗೆ ಹೋಗ್ಬೋದು, ಅಥವಾ C5ಗೆ ಹೋಗ್ಬೋದು, C4ಗೆ ಹೋಗ್ಬೋದು, ಅಥವಾ D4ಗೆ ಹೋಗ್ಬೋದು. ಆದರೆ E5ಗೆ ಬರೋಕ್ಕಾಗಲ್ಲ. ಯಾಕಂತಂದ್ರೆ ಎದುರಾಳಿಯ ರಾಜನ ಪಕ್ಕದ ಮನೆಗೆ ಹೋಗೋಕೆ ಆಗಲ್ಲ. ಅದೇ ರೀತಿಯಾಗಿ ರಾಜ ಎಲ್ಲ ಪೀಸ್ಗಳನ್ನು ಸಹ ಕ್ಯಾಪ್ಚರ್ ಮಾಡಬಹುದು. ಅಂತಂದ್ರೆ ಉದಾಹರಣೆಗೆ ಈಗ ರಾಜನ ಪಕ್ಕ ಎದುರಾಳಿಯ ಒಂದು ಪೀಸ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ನಾವು ಇದನ್ನ ಈ ರೀತಿಯಾಗಿ ಕ್ಯಾಪ್ಚರ್ ಮಾಡಬಹುದು. ಅಥವಾ ಈಗ ಈ ಪೀಸ್ ಏನಾದರೂ E4 ಅಲ್ಲಿ ಇದೆ ಅಂತ ಆದ್ರೆ ಇದನ್ನ ನಾವು ಕ್ಯಾಪ್ಚರ್ ಮಾಡಕ್ಕೆ ಬರಲ್ಲ. ಯಾಕಂತಂದ್ರೆ ಈ ಚೌಕಕ್ಕೆ ನಾವು ಹೋಗಕ್ಕಾಗಲ್ಲ. ಯಾಕಂತಂದ್ರೆ ಅದು ಎದುರಾಳಿಯ ರಾಜನ ಪಕ್ಕದಲ್ಲಿದೆ ಆ ಚೌಕ. ಹಾಗಾಗಿ ಎದುರಾಳಿಯ ರಾಜನ ಪಕ್ಕದಲ್ಲಿರುವಂತಹ ಚೌಕಕ್ಕೆ ನಾವು ರಾಜನನ್ನು ತೆಗೆದುಕೊಂಡು ಹೋಗೋಕೆ ಆಗಲ್ಲ. ಅದೇ ರೀತಿಯಾಗಿ ಇನ್ನೊಂದು ಏನು ರಾಜನ ಬಗ್ಗೆ ವಿಶೇಷ ಅಂತ ನೋಡೋದಾದ್ರೆ, ರಾಜ ಯಾವುದೇ ಪೀಸನ್ನು ಸಹ ಕ್ಯಾಪ್ಚರ್ ಮಾಡಬಹುದು ಅಂತ ನಾನು ಹೇಳಿದೆ. ಆದರೆ ರಾಜನನ್ನ ಯಾವ ಪೀಸ್ ಸಹ ಕ್ಯಾಪ್ಚರ್ ಮಾಡಕ್ಕಾಗಲ್ಲ. ಮತ್ತೊಮ್ಮೆ ಹೇಳ್ತೇನೆ, ಯಾವ ಪೀಸ್ ಬೇಕಿದ್ರೂ ಇರಲಿ, ಉಳಿದ 5 ಪೀಸ್ಗಳಲ್ಲಿ ಯಾವ ಪೀಸ್ ಸಹ ರಾಜನನ್ನ ಕ್ಯಾಪ್ಚರ್ ಮಾಡಕ್ ಬರಲ್ಲ. ರಾಜನಿಂದ ರಾಜನನ್ನು ಸಹ ಕ್ಯಾಪ್ಚರ್ ಮಾಡಕ್ ಬರಲ್ಲ. ಯಾಕಂತಂದ್ರೆ ನಾನು ಆಲ್ರೆಡಿ ಹೇಳಿದ್ದೇನೆ, ರಾಜನ ಪಕ್ಕದ ಮನೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಕ್ಯಾಪ್ಚರ್ ಮಾಡೋದು ಹೇಗೆ? ರಾಜನಿಂದ ರಾಜನನ್ನ ಕ್ಯಾಪ್ಚರ್ ಮಾಡೋಕ್ ಬರೋದಿಲ್ಲ. ಅದೇ ರೀತಿಯಾಗಿ ಯಾವುದೇ ಪೀಸ್ ಸಹ ರಾಜನನ್ನ ಕ್ಯಾಪ್ಚರ್ ಮಾಡಕ್ ಬರಲ್ಲ. ರಾಜನನ್ನ ನಾವು ಬೇಕಿದ್ರೆ ಚೆಕ್ ಮೇಟ್ ಮಾಡಬಹುದು ಅಥವಾ ಚೆಕ್ ಕೊಡಬಹುದು, ಆದರೆ ರಾಜನನ್ನ ಕ್ಯಾಪ್ಚರ್ ಮಾಡಕ್ ಬರಲ್ಲ. ಈ ಚೆಕ್ ಮೇಟ್ ಅಂತಂದ್ರೆ ಏನು ಅನ್ನೋದನ್ನ ನಾನು ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೇನೆ. ಇವಾಗ ಬರೀ ಚಲನೆಯ ಬಗ್ಗೆ ಗಮನ ಕೊಟ್ಟು ಹೇಳ್ತಾ ಇರುವಂತದ್ದು, ರಾಜನಿಂದ ಕ್ಯಾಪ್ಚರ್ ಮಾಡಕ್ಕೆ ಬರಲ್ಲ, ಅಥವಾ ಯಾವುದೇ ಪೀಸ್ ಸಹ ರಾಜನನ್ನ ಕ್ಯಾಪ್ಚರ್ ಮಾಡಕ್ ಬರಲ್ಲ. ಆದರೆ ಅಪೋನೆಂಟ್ ರಾಜನನ್ನ ಬಿಟ್ಟು ಉಳಿದ 5 ಯಾವುದೇ ಪೀಸ್ಗಳನ್ನ ಕ್ಯಾಪ್ಚರ್ ಮಾಡಬಹುದು. ಸೊ ಇವಿಷ್ಟು ನಾವು ರಾಜನ ಬಗ್ಗೆ ತಿಳ್ಕೊಂಡಿರ್ಬೇಕಾಗಿರುವಂತಹ ವಿಷಯಗಳು. ಸೊ ಇನ್ನು 5 ಪೀಸ್ಗಳನ್ನು ನಾವು ಮುಗಿಸಿದ್ದೇವೆ. ಇನ್ನು ಒಂದು ಪೀಸು ಬಾಕಿ ಇದೆ, ಅದು ಪಾನ್ ಅಂತಂದ್ರೆ ಪೇದೆ ಅಥವಾ ಸೈನಿಕ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಚಲನೆ. ಅದೇ ರೀತಿಯಾಗಿ ನಿಮಗೆ ತಲೆಗೆ ಸ್ವಲ್ಪ ಹೆಚ್ಚು ಕೆಲಸವನ್ನು ಕೊಡುವಂತಹ ಒಂದು ಪೀಸ್ ಸಹ ಆಗಬಹುದು ಅನ್ನುವಂಥದ್ದು ನನ್ನ ಭಾವನೆ. ಸೊ ಪಾನ್ ಯಾವ ರೀತಿ ಚಲನೆಯನ್ನ ಮಾಡುತ್ತೆ ಅನ್ನೋದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ಡೀಟೇಲ್ ಆಗಿ ನೋಡೋಣ. ಅಲ್ಲಿವರೆಗೆ ಈ 5 ಪೀಸ್ಗಳ ಚಲನೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಾವು ಚೆಸ್ ಪೀಸ್ಗಳ ಚಲನೆಯನ್ನ ನೋಡ್ತಾ ಇದ್ವಿ, ಹಾಗೂ 5 ಪೀಸ್ಗಳ ಚಲನೆಯನ್ನ ಈಗಾಗಲೇ ನೋಡಿದ್ದೇವೆ. ಇನ್ನು ಒಂದು ಪೀಸ್ ಮಾತ್ರ ಬಾಕಿ ಇದೆ, ಅದು ಪಾನ್ಗಳು.
ಪ್ರತಿ ತಂಡಕ್ಕೂ 8 ಪಾನ್ಗಳಿರುತ್ತೆ ಅಂತ, 8 ಸೈನಿಕ ಅಥವಾ ಪೇದೆ ಇರುತ್ತೆ ಅಂತ ನಾನು ನಿಮಗೆ ಹೇಳಿದ್ದೆ. ಈ ಪಾನಿನ ಮೂಮೆಂಟ್ ಇದೆಯಲ್ಲ, ಇದು ಸ್ವಲ್ಪ ಕನ್ಫ್ಯೂಷನ್ ಅನ್ನ ಕೊಡುವಂಥದ್ದು. ನಿಮ್ಮ ತಲೆಗೆ ಸ್ವಲ್ಪ ಹುಳೆ ಬಿಡತ್ತೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಆದಷ್ಟು ಸರಳವಾಗಿ ಹೇಳೋಕೆ ಪ್ರಯತ್ನವನ್ನ ಮಾಡ್ತೇನೆ. ಮತ್ತೊಮ್ಮೆ ವಿಡಿಯೋವನ್ನು ನೋಡುವುದರ ಮೂಲಕ ನೀವು ಖಂಡಿತವಾಗಿಯೂ ಅರ್ಥವನ್ನ ಮಾಡಿಕೊಳ್ಳಬಹುದು. ಸೊ ಪಾನಿನ ಚಲನೆಯಲ್ಲಿ ಮೊದಲ ರೂಲ್ ಏನಪ್ಪಾ ಅಂತಂದ್ರೆ, ಪಾನು ಎದುರಾಳಿಯ ಸೈನ್ಯದ ದಿಕ್ಕಿನಲ್ಲಿ ಮೂವನ್ನ ಮಾಡುತ್ತೆ, ಚಲನೆಯನ್ನ ಮಾಡುತ್ತೆ. ಅಂತಂದ್ರೆ ಇವಾಗ ನಾವು E2 ದಲ್ಲಿರುವಂತಹ ಪಾನ್ ಅನ್ನ ಚಲನೆಯನ್ನ ಮಾಡಬೇಕು ಅಂತಾದ್ರೆ ಎದುರಾಳಿಯ ಸೈನ್ಯದ ಕಡೆ ಮಾತ್ರ ಚಲನೆಯನ್ನ ಮಾಡಬಹುದು. ಸೊ ಈ E2 ದಲ್ಲಿ ಇರುವಂತಹ ಈ ಪಾನ್ ಅನ್ನ E1 ಗೆ ನಾವು ತರೋಕೆ ಆಗೋದಿಲ್ಲ. ಎದುರಾಳಿಯ ಸೈನ್ಯದ ದಿಕ್ಕಿನಲ್ಲಿ ಮಾತ್ರ ಚಲನೆಯನ್ನ ಮಾಡಬೇಕು. ಅದೇ ರೀತಿಯಾಗಿ D7 ನಲ್ಲಿರುವಂತಹ ಪಾನ್ ಅನ್ನ ಕಪ್ಪು ಸೈನ್ಯ D8 ಗೆ ತೆಗೆದುಕೊಂಡು ಹೋಗಕ್ಕಾಗೋದಿಲ್ಲ. ಎದುರಾಳಿಯ ಸೈನ್ಯದ ಕಡೆ ಅಂತಂದ್ರೆ ಅವರಿಗೆ ಈ ಡೈರೆಕ್ಷನ್, ಈ ದಿಕ್ಕಿನಲ್ಲಿ ಆಗತ್ತೆ. ನಾನು ಏನು ಹೈಲೈಟ್ ಮಾಡಿದ್ದೀನಲ್ಲ ಆ ದಿಕ್ಕಿನಲ್ಲಿ ಆಗತ್ತೆ. ಸೊ ಬೋರ್ಡ್ ಅನ್ನ ಫ್ಲಿಪ್ ಮಾಡಿ ತೋರಿಸ್ಬೇಕು ಅಂತಾದ್ರೆ ನೋಡಿ, D7 ಇಲ್ಲಿದೆ, ಎದುರಾಳಿಯ ದಿಕ್ಕು ಅಂತಂದ್ರೆ ಈ ರೀತಿಯಾಗಿ ಆಗುತ್ತೆ. ಸೊ ಏನು ಮೊದಲನೇ ರೂಲು ಅಂತಂದ್ರೆ, ಪಾನ್ ಅನ್ನ ನಾವು ಎದುರಾಳಿಯ ದಿಕ್ಕಿನಲ್ಲಿ ನೇರವಾಗಿ ಮಾತ್ರ ಚಲಿಸೋಕೆ ಸಾಧ್ಯ. ಇದು ಮೊದಲನೆಯ ರೂಲು. ಈ ಮೊದಲನೆಯ ರೂಲಿನಲ್ಲಿ 2 ವಿಷಯಗಳಿದೆ. ಏನಪ್ಪಾ 2 ವಿಷಯಗಳು ಅಂತಂದ್ರೆ, ನೀವು ನಿಮ್ಮ ಪಾನ್ ಅನ್ನ ಮೊಟ್ಟ ಮೊದಲನೇ ಬಾರಿಗೆ ಚಲಿಸ್ತಾ ಇದ್ದೀರಾ ಅಂತಾದ್ರೆ, ಫಾರ್ ದ ವೆರಿ ಫಸ್ಟ್ ಟೈಮ್ ನೀವು ನಿಮ್ಮ ಪಾನ್ ಅನ್ನ ಚಲಿಸ್ತಾ ಇದ್ದೀರಾ ಅಂತಾದ್ರೆ, ನೀವು ನಿಮ್ಮ ಪಾನ್ ಅನ್ನ 2 ಮನೆ ಮೂವ್ ಮಾಡಬಹುದು ಅಥವಾ ಒಂದೇ ಮನೆ ಮೂವ್ ಮಾಡಬಹುದು. ಉದಾಹರಣೆಗೆ ನೀವು C2 ದಲ್ಲಿ ಇರುವಂತಹ ಪಾನ್ ಅನ್ನ ಮೂವ್ ಮಾಡಬೇಕು ಅಂತ ಇಟ್ಕೊಳ್ಳೋಣ. ಸೊ ಈ ಪಾನ್ ಅನ್ನ ನೀವು ಮೊಟ್ಟ ಮೊದಲ ಬಾರಿಗೆ ಚಲನೆಯನ್ನ ಮಾಡ್ತಾ ಇದ್ದೀರಾ. ಇವಾಗ ಆಯ್ಕೆ ನಿಮಗೆ ಬಿಟ್ಟದ್ದು. ನೀವು ಇದನ್ನ C3 ಗೆ ತೆಗೆದುಕೊಂಡು ಹೋಗಿ ಇಡಬಹುದು ಅಥವಾ C4 ಗೂ ಸಹ ತೆಗೆದುಕೊಂಡು ಹೋಗಿ ಇಡಬಹುದು. ಆಯ್ಕೆ ನಿಮಗೆ ಬಿಟ್ಟದ್ದು. 2ರಲ್ಲಿ ಯಾವ ಮೂವನ್ನು ಸಹ ನೀವು ಆಡಬಹುದು. ಉದಾಹರಣೆಗೆ ನೀವು C4 ಅನ್ನ ಆಡ್ತೀರಾ ಅಂತ ನಾನು ಭಾವಿಸ್ತೇನೆ. ಸೊ C4 ಗೆ ತೆಗೆದುಕೊಂಡು ಹೋಗಿ ಇಟ್ಟಿದ್ದೀರಾ. ಸೊ ಬ್ಲ್ಯಾಕ್ ಯಾವುದೋ ರೀತಿಯಂತ ಚಲನೆಯನ್ನ ಮಾಡತ್ತೆ, ಅದು ಸಹ C5 ಗೆ ಮೂವ್ ಅನ್ನ ಮಾಡ್ತು ಅಂತ ಇಟ್ಕೊಳ್ಳೋಣ. ಯಾಕಂತಂದ್ರೆ ಅದು ಸಹ 2 ಮನೆಯನ್ನು ಸಹ ಮೂವ್ ಮಾಡಬಹುದು, 1 ಮನೆಯನ್ನು ಸಹ ಮೂವ್ ಮಾಡಬಹುದು. ಯಾಕೆ? ಕಾರಣ ಏನು ಅಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ಚಲನೆಯನ್ನ ಮಾಡ್ತಾ ಇದೆ. ಸೊ ಒಂದು ಚಲನೆ ಆದ ನಂತರ ಪಾನ್ ಅನ್ನ ಚಲನೆ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ. ಉದಾಹರಣೆಗೆ ನೀವು E2 ದಲ್ಲಿ ಇರುವಂತಹ ಪಾನ್ ಅನ್ನ ಮೂವ್ ಮಾಡ್ತಾ ಇದ್ದೀರಾ. E2 ದಲ್ಲಿರುವಂತಹ ಪಾನ್ ಅನ್ನ ನೀವು E3 ಗೆ ಮೂವ್ ಮಾಡಿದ್ದೀರಾ, ಹಾಗೂ ಬ್ಲ್ಯಾಕ್ ತನ್ನ ಪಾನ್ ಅನ್ನ E6 ಗೆ ಮೂವ್ ಮಾಡಿದೆ ಅಂತ ಒಂದು ಉದಾಹರಣೆಯನ್ನು ಇಟ್ಕೊಳ್ಳೋಣ. ಈಗ ಮತ್ತೆ ನೀವು ಇದೇ ಪಾನ್ ಅನ್ನು E3 ದಲ್ಲಿರುವಂತಹ ಪಾನ್ ಅನ್ನ ಮೂವ್ ಮಾಡಬೇಕು ಅಂತಾದ್ರೆ ನೀವು 2 ಮನೆ ಮೂವ್ ಮಾಡಕ್ಕೆ ಬರಲ್ಲ. ಯಾಕಂತಂದ್ರೆ ಅದು ಒಂದು ಮೂವ್ ಆಗಿದೆ, ಒಂದು ಚಲನೆ ಆಗಿಬಿಟ್ಟಿದೆ. ಹಾಗಾಗಿ ನೀವು ಈಗ ಕೇವಲ 1 ಮನೆ ಮಾತ್ರ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ನೀವು ಮೊಟ್ಟ ಮೊದಲ ಬಾರಿಗೆ ಚಲನೆ ಮಾಡ್ತಾ ಇದ್ರೆ ನಿಮಗೆ 2 ಆಯ್ಕೆಗಳಿದೆ. 2 ಮನೆಯನ್ನ ಚಲನೆ ಮಾಡಬಹುದು ಅಥವಾ ಒಂದೇ ಮನೆಯನ್ನು ಸಹ ಚಲನೆ ಮಾಡಬಹುದು. ಆದರೆ ಒಂದು ಚಲನೆ ಆಗ್ಬಿಟ್ಟಿದೆ ಅಂತಾದ್ರೆ ನೀವು ಕೇವಲ 1 ಮನೆ ಮಾತ್ರ ಮೂವ್ ಮಾಡಲಿಕ್ಕೆ ಸಾಧ್ಯ. ಸೊ ಇವಾಗ ನೀವು E3 ಅನ್ನ ಮೂವ್ ಮಾಡ್ತೀರಾ ಅಂತಾದ್ರೆ ಕೇವಲ E4 ಗೆ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. E3 ಇಂದ ನೇರವಾಗಿ ಡೈರೆಕ್ಟ್ ಆಗಿ E5 ಗೆ ಹೋಗೋಕ್ಕಾಗಲ್ಲ. ಯಾಕಂತಂದ್ರೆ ಅದು ಆ ಪಾನಿನ 2ನೇ ಮೂವ್ ಆಗಿತ್ತು. ಸೊ ಇದು ಪಾನಿನ ಮೂವ್ಮೆಂಟ್ ಅಂತಂದ್ರೆ ಚಲನೆ. ಇನ್ನು ಪಾನಿನ ಕ್ಯಾಪ್ಚರಿಂಗ್ ಪ್ರಿನ್ಸಿಪಲ್ ಅನ್ನ ನೋಡೋದಾದ್ರೆ ಇದು ಸಹ ಸ್ವಲ್ಪ ತಲೆಗೆ ಹುಳವನ್ನು ಬಿಡುವ ರೀತಿಯಲ್ಲೇ ಇದೆ. ಯಾಕೆ ಅಂತಂದ್ರೆ ಪಾನ್ ಮೂವ್ ಆಗೋದು ನೇರವಾಗಿ ಆದ್ರೆ ಕ್ಯಾಪ್ಚರ್ ಮಾಡುವಂಥದ್ದು ಕ್ರಾಸ್ ಅಲ್ಲಿ ಅಥವಾ ಅಡ್ಡವಾಗಿ. ಏನಪ್ಪಾ ಇದು ಅಂತಂದ್ರೆ ನೋಡಿ, E5 ಅಲ್ಲಿ ಒಂದು ನಮ್ಮ ಪಾನ್ ಇದೆ. ಬ್ಲ್ಯಾಕ್ ತಮ್ಮ ಪಾನ್ ಅನ್ನ F5 ಗೆ ಮೂವ್ ಮಾಡ್ತೇನೆ ಅನ್ನುವಂತ ಒಂದು ಆಲೋಚನೆಗೆ ಬಂತು ಅಂತ ಇಟ್ಕೊಳ್ಳಿ. ನೋಡಿ, ಇದು 2 ಮನೆಯನ್ನ ಮೂವ್ ಮಾಡ್ಬೋದು. ಯಾಕಂತಂದ್ರೆ ಇದು
ಆ ಪಾನಿನ ಮೊದಲ ಮೂವ್ ಆಗಿರೋ ಕಾರಣ 2 ಮನೆಯನ್ನ ಮೂವ್ ಮಾಡ್ಬೋದು. ಸೊ ಹಾಗಾಗಿ F7 ನಿಂದ F5ಗೆ ಮೂವ್ ಅನ್ನ ಮಾಡ್ತು ಅಂತ ಇಟ್ಕೊಳ್ಳಿ. ಇವಾಗ ನಾವು ವೈಟ್ ಆಗಿ ಮೂವ್ಮೆಂಟ್ ಅನ್ನ ಮಾಡಬೇಕು. ಸೊ ಈಗ ನಿಮಗೆ 2 ಆಪ್ಷನ್ಗಳಿದೆ, 2 ಮಾರ್ಗ ಇದೆ. ನೀವು ಈ ಪಾನ್ ಆಗಿ E4 ಅಲ್ಲಿ ಇರುವಂತಹ ಪಾನ್ ಆಗಿ ನಿಮ್ಮ ಚಲನೆಯನ್ನು ಮುಂದುವರಿಸಿ E5ಗೂ ಸಹ ಹೋಗ್ಬೋದು. ಸೊ E5ಗೆ ಹೋಗ್ತೀರಾ ಅಂತಂದ್ರೆ ಅದು ಸಹ ಓಕೆ. ಆದರೆ ನೀವು ಕ್ಯಾಪ್ಚರ್ ಸಹ ಮಾಡಬಹುದು. ಕ್ಯಾಪ್ಚರ್ ಯಾವ ರೀತಿಯಾಗಿ ಮಾಡುತ್ತೆ ಪಾನ್ ಯಾವ ರೀತಿ ಕ್ಯಾಪ್ಚರ್ ಮಾಡುತ್ತೆ ಅಂತಂದ್ರೆ ಪಾನ್ ಅಡ್ಡವಾಗಿ ಕ್ಯಾಪ್ಚರ್ ಮಾಡುತ್ತೆ. ಅಂತಂದ್ರೆ F5 ಅಲ್ಲಿರುವಂತಹ ಪಾನ್ ಅನ್ನ ಕ್ಯಾಪ್ಚರ್ ಮಾಡಬಹುದು. ಇವಾಗ ಬ್ಲ್ಯಾಕಿನ ಸರದಿ ಅಂತ ನಾವು ಇಟ್ಕೊಳ್ಳೋದಾದ್ರೆ ಸೊ E6 ಅಲ್ಲಿರುವಂತಹ ಬ್ಲ್ಯಾಕಿನ ಪಾನ್ ಈ ಪಾನ್ ಅನ್ನ ಕ್ಯಾಪ್ಚರ್ ಮಾಡಬಹುದು. ಯಾಕಂತಂದ್ರೆ ಅದು ಸಹ ಅಡ್ಡವಾಗುತ್ತೆ. ಸೊ ನೋಡಿ ಮತ್ತೊಮ್ಮೆ ತೋರಿಸ್ತೇನೆ. ಈ ರೀತಿಯಾಗಿದೆ. ಈ ರೀತಿಯಾಗಿ ಇದ್ದಾಗ ಈ E6 ಅಲ್ಲಿರುವಂತಹ ಪಾನ್ E5ಗೂ ಬರ್ಬೋದು ಅಥವಾ F5 ಅಲ್ಲಿರುವಂತಹ ಪಾನ್ ಅನ್ನು ಸಹ ಕ್ಯಾಪ್ಚರ್ ಮಾಡಬಹುದು. ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆಯನ್ನು ನಾನು ತೋರಿಸೋದಾದ್ರೆ ಸೊ E4ಗೆ ಈ ಪಾನ್ ಅನ್ನು ಇಡ್ತೇನೆ. E6 ಅಲ್ಲಿರುವಂತಹ ಈ ಪಾನು E5 ಅಲ್ಲಿ ಇತ್ತು ಅಂತ ಇಟ್ಕೊಳ್ಳೋಣ. ಹಾಗೂ F5 ಅಲ್ಲೂ ಸಹ ಒಂದು ಪಾನ್ ಇದೆ. ಇನ್ನೊಂದು ಪಾನ್ ಅನ್ನು ನಾವು D5 ಅಲ್ಲಿ ಇಡೋಣ. ಸೊ ಇಂಥ ಸಿಚುವೇಶನ್ ಅಲ್ಲಿ ಅಂತ ಇಂಥ ಸಂದರ್ಭದಲ್ಲಿ ನೀವು ವೈಟ್ ಆಗಿ ಇವಾಗ ಮೂವ್ ಮಾಡಬೇಕು. ನಿಮಗೆ ಬಹಳಷ್ಟು ಆಪ್ಷನ್ ಇದೆ. ನೀವು C4 ಅನ್ನು ಸಹ ಮೂವ್ ಮಾಡ್ಬೋದು ಅಥವಾ E4 ಅನ್ನು ಸಹ ಮೂವ್ ಮಾಡ್ಬೋದು. ನಾನು ಉದಾಹರಣೆಗಾಗಿ E4 ಅನ್ನು ತೆಗೆದುಕೊಳ್ತೇನೆ. ಸೊ ನೋಡಿ, ನೀವು ಇವಾಗ ಮುಂದೆ ಹೋಗಬೇಕು ಅಂತಂದ್ರೆ ಹೋಗಕ್ಕಾಗಲ್ಲ. ಯಾಕಂತಂದ್ರೆ ಪಾನಿಗೆ ನೇರವಾಗಿ ಕ್ಯಾಪ್ಚರ್ ಮಾಡುವಂತಹ ಶಕ್ತಿ ಇಲ್ಲ. ಹಾಗಾಗಿ ಈ ಪಾನ್ ಮುಂದೆ ಹೋಗ್ಬೇಕು ಅಂತಾದ್ರೆ ಈ ಪಾನಿನ ಮಾರ್ಗ ಬಂದ್ ಆಗ್ಬಿಟ್ಟಿದೆ ಮುಂದೆ. ಆದರೆ ಈ ಪಾನ್ ಮುಂದೆ ಹೋಗ್ಬೇಕು ಅಂತಾದ್ರೆ ಎದುರಾಳಿಯನ್ನ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ಬೋದು. ಯಾಕಂತಂದ್ರೆ ಪಾನ್ ಮೂವ್ ಮಾಡೋದು ನೇರವಾಗಿ, ಆದ್ರೆ ಕ್ಯಾಪ್ಚರ್ ಮಾಡೋದು ಅಡ್ಡವಾಗಿ ಅಂತ ನಾನು ಹೇಳಿದ್ದೇನೆ. ಸೊ ನೀವು ನೋಡಿ, ಅಡ್ಡವಾಗಿ ಕ್ಯಾಪ್ಚರ್ ಮಾಡೋದಾದ್ರೆ ಇಲ್ಲಿ 2 ಆಯ್ಕೆಗಳಿದೆ. D5 ಅಲ್ಲಿಯೂ ಸಹ ಒಂದು ಪಾನ್ ಇದೆ ಹಾಗೂ F5 ಅಲ್ಲಿಯೂ ಸಹ ಒಂದು ಪಾನ್ ಇದೆ. ಎರಡರಲ್ಲಿ ಯಾವ ಪೀಸನ್ನು ಸಹ, ಯಾವ ಕಾಯಿಯನ್ನು ಸಹ ನೀವು ಕ್ಯಾಪ್ಚರ್ ಮಾಡಬಹುದು. ಸೊ ನಾನು ಇಲ್ಲಿ D5 ಅಲ್ಲಿರುವಂತಹ ಪಾನ್ ಅನ್ನ ಕ್ಯಾಪ್ಚರ್ ಮಾಡ್ತಾ ಇದ್ದೇನೆ. ಹಾಗೂ ಇವಾಗ ನೋಡಿ, ಈ ಮಾರ್ಗ ಸುಲಭವಾಗಿ ಹೋಯಿತು, ಅಂದ್ರೆ ಮಾರ್ಗದಲ್ಲಿ ಯಾರು ಇಲ್ಲ. ಅದೇ ರೀತಿಯಾಗಿ ಉದಾಹರಣೆಗೆ ಏನಾದ್ರೂ ಒಂದು ಪಾನ್ ಇಲ್ಲಿತ್ತು ಅಂತಾದ್ರೆ ಈ ಪಾನ್ ಬ್ಲಾಕ್ ಆಗಿದೆ, ಈ ಪಾನ್ ಅಲ್ಲಿ ಸ್ಟಕ್ ಆಗ್ಬಿಟ್ಟಿದೆ. ಆ ಪಾನ್ಗೆ ಮತ್ತೆ ಯಾವುದೇ ರೀತಿಯಂತ ಚಲನೆ ಇಲ್ಲ. E6 ಅಲ್ಲಿ ಅಥವಾ C6 ಅಲ್ಲಿ ಯಾವ್ದಾದ್ರು ಪಾನ್ ಇತ್ತು ಅಂತಾದ್ರೆ ಅದನ್ನ ಹೊಡೆದುಕೊಂಡು ಮುಂದೋಗ್ಬೋದು. ಯಾಕಂದ್ರೆ ಕ್ಯಾಪ್ಚರ್ ಮಾಡಬಹುದು. ಅಡ್ಡವಾಗಿದ್ದಾಗ ನೇರವಾಗಿ ಕ್ಯಾಪ್ಚರ್ ಮಾಡೋಕೆ ಪಾನಿಗೆ ಬರಲ್ಲ. ಸೊ ಇಷ್ಟಕ್ಕೆ ಪಾನಿನ ಚಲನೆ ಮುಗಿತು ಅಂತ ಅನ್ಕೊಳ್ಬೇಡಿ. ಪಾನಿನ ಕೆಲವೊಂದು ಫೀಚರ್ಸ್ಗಳು ಅಥವಾ ಕೆಲವೊಂದು ಚಲನೆಗಳು ಇನ್ನೂ ಬಾಕಿ ಇದೆ. ಸೊ ಇವಾಗ ಇನ್ನೊಂದು ಫೀಚರನ್ನು ತೋರಿಸೋಕೆ ನಾನು ನಿಮಗೆ 2 ರಾಜರನ್ನ ಬೋರ್ಡ್ ಮೇಲೆ ಇಟ್ಕೊಂಡಿದ್ದೇನೆ. ರಾಜರ ಅವಶ್ಯಕತೆ ಇಲ್ಲ, ಆದರೆ ಈ ಡಿಜಿಟಲ್ ಬೋರ್ಡ್ ಅಲ್ಲಿ ನಾನು ಆ ಫೀಚರನ್ನು ತೋರಿಸ್ಬೇಕು ಅಂತಾದರೆ ರಾಜರ ಅವಶ್ಯಕತೆ ಇರುತ್ತೆ. ಹಾಗಾಗಿ ರಾಜರ ಪಾತ್ರ ಏನೂ ಇಲ್ಲ, ಆದರೆ ಈ ಡಿಜಿಟಲ್ ಬೋರ್ಡಿನ ಅನುಕೂಲಕ್ಕಾಗಿ ರಾಜರನ್ನು ಇಟ್ಟುಕೊಂಡಿದ್ದೇನೆ. ಸೊ ಇವಾಗ ನೋಡಿ, ಈ E2 ಚೌಕದಿಂದ ಹೊರಟಂತಹ ಒಂದು ಪಾನ್ E5 ಅಲ್ಲಿ ಇದೆ. ಹಾಗಾದ್ರೆ ಈ ಪಾನ್ ಏನಾದ್ರೂ ಎದುರಾಳಿಯ ಸೈನ್ಯದ ಕೊನೆಯ ಸಾಲನ್ನು ತಲುಪಿತು ಅಂತಾದ್ರೆ ಒಂದು ವಿಶೇಷ ಅಧಿಕಾರವನ್ನ ಈ ಪಾನ್ಗೆ ಕೊಟ್ಟಿದ್ದಾರೆ. ಉದಾಹರಣೆಗೆ ಈ ಪಾನ್ ಏನಾದ್ರೂ ಮೂವ್ ಆಗ್ತಾ ಕೊನೆಯ ಸಾಲನ್ನ ತಲುಪಿತು ಅಂತಾದ್ರೆ ಇದಕ್ಕೊಂದು ವಿಶೇಷ ಅಧಿಕಾರವನ್ನ ಕೊಟ್ಟಿದ್ದಾರೆ. ಆ ವಿಶೇಷ ಅಧಿಕಾರವನ್ನ ಅಂತಾರಾಷ್ಟ್ರೀಯ ಭಾಷೆಯಲ್ಲಿ ನಾವು ಪಾನ್ ಪ್ರಮೋಷನ್ ಅಂತ ಕರಿತೇವೆ. ಈ ಪಾನ್ ಪ್ರಮೋಷನ್ ಆಗುವಾಗ ಅದು ತಾನು ಪಾನ್ ಆಗಿದ್ದೀನಿ, ಈಗ ಕೊನೆಯ ಸಾಲನ್ನ ತಲುಪಿದ್ದೀನಿ ಅಂತಂದ್ರೆ ತುಂಬಾ ಎಫರ್ಟ್ ಹಾಕಿ ಕೊನೆಯ ಸಾಲನ್ನ ತಲುಪಿದ್ದೀನಿ, ನನಗೆ ಈಗ ಪ್ರಮೋಷನ್ ಬೇಕು ಅಂತ ಪಾನ್ ಕೇಳ್ತಾ ಇದೆ ಅಂತ ನಾವು ಅಂದ್ಕೊಳ್ಬಹುದು. ನಾವು ಕೆಲಸವನ್ನ ಮಾಡ್ತೇವೆ, ನಮ್ಮ ಕೆಲಸದಲ್ಲಿ ಪ್ರಮೋಷನ್ ಇರುತ್ತಲ್ಲ, ನಾವು ಬಹಳಷ್ಟು ಕೆಲಸವನ್ನು ಮಾಡಿದಾಗ ಅದೇ ರೀತಿಯಾಗಿ ಈ ಪಾನ್ ಸಹ ಬಹಳಷ್ಟು ಚೌಕಗಳನ್ನು ದಾಟಿಕೊಂಡು ಬಹಳಷ್ಟು ಹೋರಾಟವನ್ನ ಮಾಡಿ ಕೊನೆಯ ಸಾಲನ್ನು ತಲುಪಿದೆ. ಹಾಗಾಗಿ ಈ ಪಾನ್ಗೆ ಒಂದು ಪ್ರಮೋಷನ್ ಅನ್ನು ನಾವೀಗ ಕೊಡಬೇಕಾಗಿದೆ. ಈ ಪ್ರಮೋಷನ್ ಅನ್ನು ನಾವು ಕೊಡೋಕೆ 4 ಪೀಸ್ಗಳನ್ನಾಗಿ ಇದನ್ನ ಕನ್ವರ್ಟ್ ಮಾಡಬಹುದು. ಸೊ ನೋಡಿ, ಇಷ್ಟೊತ್ತು ಪಾನ್ ಆಗಿತ್ತು ಆ ಕಾಯಿ,
ಇವಾಗ ನೀವು ಆಯ್ಕೆಯನ್ನ ಮಾಡಿಕೊಳ್ಳಬಹುದು. ಈ ಪಾನು ಮುಂದೆ ಯಾವ ರೀತಿಯಾಗಿ ಪ್ರಮೋಷನ್ ಆಗಬೇಕು. ಈ ಪಾನ್ ಅನ್ನ ನೀವು ರಥವನ್ನಾದರೂ ಸಹ ಮಾಡಬಹುದು, ಅಂತಂದ್ರೆ ಬಿಷಪ್ ಅನ್ನಾದ್ರೂ ಸಹ ಮಾಡಬಹುದು, ರುಕ್ ಅನ್ನಾದ್ರೂ ಸಹ ಮಾಡಬಹುದು, ನೈಟ್ ಅನ್ನಾದ್ರೂ ಸಹ ಮಾಡಬಹುದು, ಅಷ್ಟೇ ಅಲ್ಲ ಕ್ವೀನ್ ಅನ್ನಾದ್ರೂ ಸಹ ಮಾಡಬಹುದು. ಸೊ ಈ ಪಾನು ರಾಜ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ 4 ಕಾಯಿಗಳಲ್ಲಿ ಯಾವುದು ಬೇಕು ಅನ್ನೋದನ್ನ ನಿಮಗೆ ಆಯ್ಕೆಯನ್ನ ಕೊಡ್ತಾರೆ. ಸೊ ನೀವು ಈ 4ರಲ್ಲಿ ಒಂದನ್ನ ಆಯ್ಕೆ ಮಾಡಿಕೊಂಡು ಪಂದ್ಯವನ್ನ ಮುಂದುವರಿಸಬಹುದು. ಉದಾಹರಣೆಗೆ ನಾನು ಇವಾಗ ರಾಣಿಯನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೇನೆ. ಸೊ ನೋಡಿ, ಈಟುದಲ್ಲಿ ಇದ್ದಂತಹ ಪಾನು ಬಹಳಷ್ಟು ಹೋರಾಟವನ್ನ ಮಾಡಿ ಕೊನೆಯ ರ್ಯಾಂಕ್ ಅನ್ನು ತಲುಪಿದೆ. ಹಾಗಾಗಿ ಇಲ್ಲಿ ಇದು ಕ್ವೀನ್ ಆಗಿ ಪ್ರಮೋಷನ್ ಅನ್ನ ಹೊಂದಿದೆ. ಸೊ ಇನ್ನೊಮ್ಮೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಾದ್ರೆ, ಪಾನು ಎದುರಾಳಿಯ ದಿಕ್ಕಿನಲ್ಲಿ ನೇರವಾಗಿ ಚಲನೆಯನ್ನ ಮಾಡುತ್ತೆ. ಪಾನಿನ ಮೊಟ್ಟ ಮೊದಲ ಮೂವ್ ಆಗಿತ್ತು ಅಂತ ಆದ್ರೆ 2 ಮನೆಯನ್ನು ಚಲನೆ ಮಾಡಬಹುದು, ಇಲ್ಲ ಒಂದೇ ಮನೆಯನ್ನು ಚಲನೆ ಮಾಡಬಹುದು, ಆಯ್ಕೆ ನಿಮಗೆ ಬಿಟ್ಟಿದ್ದು. 1 ಮೂವ್ ಆದ ತಕ್ಷಣ ಪಾನ್ ಕೇವಲ 1 ಮನೆಯನ್ನ ಮಾತ್ರ ಚಲನೆಯನ್ನ ಮಾಡೋಕ್ಕಾಗತ್ತೆ. ಹಾಗೂ ಎದುರಾಳಿಯ ಪೀಸ್ಗಳನ್ನ ಪಾನ್ ಕ್ಯಾಪ್ಚರ್ ಮಾಡಬೇಕು ಅಂತಾದ್ರೆ ನೇರವಾಗಿ ಪಾನ್ಗೆ ಕ್ಯಾಪ್ಚರ್ ಮಾಡುವಂತಹ ಶಕ್ತಿ ಇಲ್ಲ. ಅಡ್ಡವಾಗಿ 1 ಮನೆ ಮಾತ್ರ ಪಾನ್ಗೆ ಕ್ಯಾಪ್ಚರ್ ಮಾಡುವಂತಹ ಶಕ್ತಿ ಇದೆ. ಸೊ ಇನ್ನು ಪಾನು ಎದುರಾಳಿಯ ಕೊನೆಯ ಸಾಲನ್ನ ತಲುಪ್ತು ಅಂತಾದ್ರೆ ಒಂದು ವಿಶೇಷವಾದಂತಹ ಶಕ್ತಿಯನ್ನ ಪಾನ್ಗೆ ಕೊಡಲಾಗುತ್ತೆ. ಅದರ ಹೆಸರು ಪಾನ್ ಪ್ರಮೋಷನ್ ಎನ್ನುವುದಾಗಿ. ಸೊ 4 ಕಾಯಿಗಳನ್ನಾಗಿ ನೀವು 4ರಲ್ಲಿ ಯಾವುದಾದ್ರೂ 1 ಕಾಯಿಗಳನ್ನಾಗಿ ನೀವು ಆ ಪಾನ್ ಅನ್ನ ಪರಿವರ್ತನೆ ಮಾಡಬಹುದು. ಸೊ ಇವಿಷ್ಟು ಪಾನಿನ ಚಲನೆ ಬೇಕಾದ್ರೆ, ಇನ್ನೊಂದು ವಿಶೇಷವಾದಂತಹ ಚಲನೆ ಪಾನ್ಗೆ ಇದೆ. ಅದರ ಹೆಸರು ಎನ್ ಪಸಾಂಟ್ ರೂಲ್ ಎನ್ನುವುದಾಗಿ. ಸೊ ಈ ಎನ್ ಪಸಾಂಟ್ ರೂಲ್ ಏನು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಇವಾಗ ಆಟವನ್ನ ಪ್ರಾರಂಭ ಮಾಡಕ್ಕೆ ಎಷ್ಟು ಬೇಕೋ ಅಷ್ಟನ್ನ ತಿಳ್ಕೊಂಡಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಎಲ್ಲ ಕಾಯಿಗಳ ಜೊತೆ ಹೇಗೆ ಆಟವನ್ನ ಪ್ರಾರಂಭ ಮಾಡಬೇಕು, ಯಾವ ರೀತಿಯಾಗಿ ಚಲನೆಗಳನ್ನು ಮಾಡಬೇಕು ಹಾಗೂ ಎನ್ ಪಸಾಂಟ್ ರೂಲಿನ ಬಗ್ಗೆ ಹೇಳಿಕೊಡ್ತೇನೆ. ಅಲ್ಲಿವರೆಗೆ ಹೇಳಿಕೊಟ್ಟಿರುವಂತಹ ಪಾನಿನ ಚಲನೆಯನ್ನ ಮತ್ತೊಮ್ಮೆ ನೋಡಿ ಅರ್ಥ ಮಾಡ್ಕೊಳ್ಳಿ. ಎಲ್ಲ 6 ಕಾಯಿಗಳ ಚಲನೆಯನ್ನ ಹೇಳಿಕೊಟ್ಟಿದ್ದೇನೆ. ಮತ್ತೊಮ್ಮೆ ವಿಡಿಯೋವನ್ನು ನೋಡುವುದರ ಮೂಲಕ ನೀವು ಆ ಕಾಯಿಯ ಚಲನೆಯನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬಹುದು ಹಾಗೂ ಮನನವನ್ನ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಎನ್ ಪಸಾಂಟ್ ರೂಲ್ ಹಾಗೂ ಚೆಸ್ಸಿನ ಆಟವನ್ನ ಆಡೋಕೆ ಪ್ರಾರಂಭ ಮಾಡೋಣ. ಚೆಸ್ ಬೋರ್ಡ್ ಅನ್ನ ಹೇಗೆ ಇಟ್ಕೊಳ್ಬೇಕು ಹಾಗೂ ಯಾವ್ಯಾವ ಚೌಕಕ್ಕೆ ಯಾವ್ಯಾವ ರೀತಿಯಾಗಿ ಹೆಸರನ್ನ ಕೊಟ್ಟಿದ್ದಾರೆ ಹಾಗೂ ಚೆಸ್ ಪೀಸ್ ಗಳನ್ನ ಇಡೋದು ಹೇಗೆ ಮತ್ತು ಅವುಗಳ ಚಲನೆಗಳು ಯಾವ ರೀತಿ ಇರ್ತವೆ ಅನ್ನೋದನ್ನ ನಾವು 6 ಸಂಚಿಕೆಗಳಲ್ಲಿ ಹಂತ ಹಂತವಾಗಿ ನೋಡಿದ್ದೇವೆ. ಸೊ ಇವತ್ತಿನ ವಿಡಿಯೋದಲ್ಲಿ ಚೆಸ್ ಆಟ ಹೇಗೆ ಪ್ರಾರಂಭ ಆಗುತ್ತೆ ಹಾಗೂ ಹಿಂದಿನ ವಿಡಿಯೋದಲ್ಲಿ ಬಿಟ್ಟಿರುವಂತಹ ಒಂದು ವಿಶೇಷವಾದಂತಹ ನಿಯಮ ಎನ್ ಪಸಾಂಟ್ ರೂಲ್ ಅನ್ನ ಇವತ್ತು ಹೇಳ್ಕೊಡ್ತಾ ಇದ್ದಾರೆ. ಸೊ ಮೊದಲನೇದಾಗಿ ನಾವು ಚೆಸ್ ಗೇಮ್ ಅನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೋಡಿ, ಇವಾಗ ನಿಮಗೆ ಬೋರ್ಡ್ ಮೇಲೆ ಕಾಣಿಸ್ತಾ ಇದೆ 2 ಸೈನ್ಯಗಳು ಸಿದ್ಧವಾಗಿದೆ. ಇಲ್ಲಿ 2 ಸೈನ್ಯದ ಆಲೋಚನೆ ಏನು ಅಂತಂದ್ರೆ, ಎದುರಾಳಿ ಸೈನ್ಯವನ್ನ ಸೋಲಿಸಬೇಕು ಎನ್ನುವಂಥದ್ದೇ ಆಲೋಚನೆ ಇರುವಂತದ್ದು. ಸೊ ನಾವು ಚೆಸ್ ಗೇಮ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 2 ವಿಷಯಗಳನ್ನ ಸ್ಪಷ್ಟವಾಗಿ ತಲೆಯಲ್ಲಿ ಇಟ್ಕೊಳ್ಬೇಕು. ಏನು ಅಂತಂದ್ರೆ, ಮೊದಲನೆಯದು ನಮ್ಮ ರಾಜನ ಸೇಫ್ಟಿ. ಯಾಕೆ ಇದನ್ನ ಫಸ್ಟ್ ತಲೆಯಲ್ಲಿ ಇಟ್ಕೊಳ್ಬೇಕು ಅಂತಂದ್ರೆ, ಹೇಗೆ ನೀವು ಎದುರಾಳಿ ರಾಜನನ್ನ ಸೋಲಿಸ್ಲಿಕ್ಕೆ ಆಟವನ್ನ ಆಡ್ತಾ ಇದ್ದೀರೋ, ಅಪೋನೆಂಟ್ ಕೂಡ ನಿಮ್ಮ ರಾಜನನ್ನ ಸೋಲಿಸ್ಲಿಕ್ಕೆ ಆಟ ಆಡ್ತಾ ಇರ್ತಾನೆ. ಸೊ ಹಾಗಾಗಿ ಬಹಳ ಪ್ರಾಮುಖ್ಯತೆ ಬರುವಂತದ್ದು ನಮ್ಮ ರಾಜನ ಸುರಕ್ಷತೆ ಅಂತಂದ್ರೆ ಸೇಫ್ಟಿಯ ಬಗ್ಗೆ. ಸೊ ನಮ್ಮ ರಾಜನನ್ನ ಸೇಫ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದಾದ ನಂತರ 2ನೇ ಪಾಯಿಂಟ್, ಎದುರಾಳಿ ರಾಜನನ್ನ ನಾವು ಸೋಲಿಸಬೇಕು. ಸೊ ಹಾಗಾದ್ರೆ ಇವೆರಡು ಪಾಯಿಂಟ್ಗಳನ್ನ ನಾವು ತಲೆಯಲ್ಲಿ ಇಟ್ಕೊಂಡಿದ್ದೇವೆ. ಮೊದಲನೇದು ನಮ್ಮ ರಾಜನ ಸುರಕ್ಷತೆ ಹಾಗೂ ಎದುರಾಳಿ ರಾಜನನ್ನ ಸೋಲಿಸುವುದು, ಇವೆರಡು ವಿಷಯಗಳು. ಸೊ ಇವೆರಡು ವಿಷಯಗಳನ್ನ ತಲೆ ಮೇಲೆ ಇಟ್ಕೊಂಡಾದ್ಮೇಲೆ ಪಂದ್ಯ ಹೇಗೆ ಸ್ಟಾರ್ಟ್ ಆಗತ್ತೆ, ಹೇಗೆ ಪ್ರಾರಂಭ ಆಗತ್ತೆ ಈ ಚೆಸ್ ಪಂದ್ಯ ಅಂತ ನೋಡೋದಾದ್ರೆ ನೋಡಿ, ಯಾರು ಬಿಡಿಯ ಕಾಯಿಗಳನ್ನು ಹೊಂದಿರ್ತಾರಲ್ಲ ಅವರು ಮೊದಲು ಚಲನೆಯನ್ನ ಮಾಡಬೇಕು. ಒಂದು ಚಲನೆ ಆದ ನಂತರ ಎದುರಾಳಿ ಅಂತಂದ್ರೆ ಕಪ್ಪು ಪೀಸ್ಗಳನ್ನ ಹೊಂದಿದಂತಹ ಆಟಗಾರ 2ನೇ ಚಲನೆಯನ್ನ ಮಾಡ್ತಾನೆ.
ಸೊ ಇದೇ ರೀತಿಯಾಗಿ ಅಲ್ಟರ್ನೇಟಿವ್ ಆಗಿ ಚಲನೆ ವರ್ಗಾಯಿಸ್ತಾ ಹೋಗುತ್ತೆ. ಅಂತಂದ್ರೆ ಮೊದಲ ಚಲನೆಯನ್ನ ಬಿಳಿ ಕಾಯಿಗಳನ್ನ ಆಟಗಾರ ಮಾಡ್ತಾನೆ, ಹಾಗೂ ಮುಂದಿನ ಚಲನೆಯನ್ನ ಕಪ್ಪು ಕಾಯಿಗಳನ್ನು ಹೊಂದಿದಂತ ಆಟಗಾರ ಮಾಡ್ತಾನೆ. ಇದೇ ರೀತಿಯಾಗಿ ಪಂದ್ಯ ಪ್ರಾರಂಭ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ನೋಡಿ, ಈಗ ಬಿಳಿಯ ಕಾಯಿಯನ್ನ ಹೊಂದಿದಂತಹ ಆಟಗಾರ ಒಂದು ಮೂವನ್ನ ಮಾಡ್ತಾನೆ ಅಂತ ಇಟ್ಕೊಳ್ಳೋಣ. ನೋಡಿ, ಅವನು E2 ದಲ್ಲಿ ಇದ್ದಂತ ಪಾನ್ ಅನ್ನ E4 ಗೆ ಹಾಕಿದ್ದಾನೆ. ಈ ಪಾನ್ ಇನ್ನು ಯಾವುದೇ ರೀತಿಯಂತ ಚಲನೆಯನ್ನ ಮಾಡಿರಲಿಲ್ಲ, ಹಾಗಾಗಿ ಒಂದು ಮನೆಯನ್ನಾದ್ರೂ ಚಲಿಸಬಹುದು ಅಥವಾ ಎರಡು ಮನೆಯನ್ನಾದ್ರೂ ಚಲಿಸಬಹುದು. ಅವನು ಎರಡು ಮನೆ ಚಲಿಸಿದ್ದಾನೆ ಅನ್ನೋದನ್ನ ನಾವು ಇಲ್ಲಿ ಉದಾಹರಣೆಗಾಗಿ ಇಟ್ಕೊಳ್ಳೋಣ. ಇವಾಗ ವೈಟಿನದು ಒಂದು ಮೂವ್ ಆಯ್ತು. ಮುಂದೆ ಬರುವಂತದ್ದು ಕಪ್ಪು ಕಾಯಿಗಳ ಚಲನೆ. ಇವಾಗ ಕಪ್ಪು ಕಾಯಿಗಳನ್ನ ಹೊಂದಿದಂತಹ ಆಟಗಾರ ಒಂದು ಚಲನೆಯನ್ನ ಮಾಡಬೇಕು. ಅವನು E6 ಅನ್ನ ಆಡಿದಾನೆ. ಅವನು ನೋಡಿ E7 ಅಲ್ಲಿ ಇದ್ದಂತಹ ಪಾನ್ ಸಹ ಮೊಟ್ಟ ಮೊದಲಾಗಿ ಚಲಿಸ್ತಾ ಇದೆ. ಅದು ಇನ್ನು ಯಾವುದೇ ರೀತಿಯಂತ ಚಲನೆಯನ್ನ ಮಾಡಿರಲಿಲ್ಲ, ಹಾಗಾಗಿ ಅದಕ್ಕೆ E5 ಗೆ ಬರುವಂತಹ ಅವಕಾಶವೂ ಇತ್ತು ಹಾಗೂ E6 ಗೆ ಬರುವಂತಹ ಅವಕಾಶವೂ ಇತ್ತು. ಆದರೆ ಬ್ಲ್ಯಾಕ್ ಆಟಗಾರ ಏನೋ ತಲೆಯಲ್ಲಿ ಇಟ್ಟುಕೊಂಡು ಅವನು E6 ಗೆ ಪುಷ್ ಮಾಡಿದ್ದಾನೆ. ಈಗ ಮುಂದೆ ಬರೋದು ನಮ್ಮ ಸರದಿ. ನಾವು ನಮ್ಮ ನೈಟ್ ಅನ್ನ, ಅಂತಂದ್ರೆ G1 ನಲ್ಲಿ ಇರುವಂತಹ ನೈಟ್ ಅನ್ನ ಈ ರೀತಿಯಾಗಿ F3 ಗೆ ತೆಗೆದುಕೊಂಡು ಹೋಗ್ತಾ ಇದೀವಿ ಅಂತ ಇಟ್ಕೊಳ್ಳೋಣ. ಯಾಕಂದ್ರೆ ನಾನು ನಿಮ್ಗೆ ಹೇಳಿದ್ದೆ, ಇಲ್ಲಿ ನೋಡಿ, ನೈಟ್ಗೆ ಜಂಪ್ ಮಾಡುವಂತಹ ಒಂದು ವಿಶೇಷವಾದಂತಹ ಕ್ವಾಲಿಟಿ ಇದೆ. ಹಾಗಾಗಿ ಅದು ಇಲ್ಲಿ G1 ನಿಂದ F3 ಗೆ ಹೋಗಬಹುದು. ಸೊ ಈಗ ವೈಟಿನ ಆಟ ಮುಗೀತು, ಬ್ಲ್ಯಾಕಿನ ಚಲನೆ ಬರುತ್ತೆ. ಈಗ ಬ್ಲ್ಯಾಕ್ ಸುಮ್ಮನೆ ಒಂದು ಉದಾಹರಣೆ ತೆಗೆದುಕೊಳ್ಳೋದಾದ್ರೆ, ಅವರು ತಮ್ಮ ಬಿಷಪ್ ಅನ್ನ ಈ ರೀತಿಯಾಗಿ C5 ಗೆ ತರ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಸೊ ನೋಡ್ಬೋದು, ಬಿಷಪ್ ಡಯಾಗ್ನಲ್ಲಿ ಚಲಿಸುತ್ತೆ, ಅಂತಂದ್ರೆ ಎಕ್ಸ್ ಶೇಪ್ ಅಲ್ಲಿ ಚಲಿಸುತ್ತೆ, ಅಥವಾ ಅಡ್ಡವಾಗಿ ಚಲಿಸುತ್ತೆ, ಅಥವಾ ಕ್ರಾಸ್ ಆಗಿ ಚಲಿಸುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲೊಂದು ದಾರಿ ಇತ್ತು ಅದಕ್ಕೆ, ಹಾಗಾಗಿ C5 ಗೆ ತಂತು ಅಂತ ಇಟ್ಕೊಳ್ಬಹುದು. ಸೊ ಇದೇ ರೀತಿಯಾಗಿ ಒಂದು ಚಲನೆಯನ್ನ ಬ್ಲ್ಯಾಕ್ ಮಾಡಿದ ತಕ್ಷಣ ವೈಟ್ ಮಾಡಬೇಕು, ವೈಟ್ ಮಾಡಿದ ತಕ್ಷಣ ಬ್ಲ್ಯಾಕ್ ಮಾಡಬೇಕು. ಅಲ್ಟರ್ನೇಟಿವ್ ಆಗಿ ಚಲನೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಈ ಪಂದ್ಯ ನಡೀತಾ ಇರುತ್ತೆ. ಪಂದ್ಯ ಅಂತ್ಯವಾಗೋದು ಹೇಗೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಅದಾದ್ರೆ ಬಹಳಷ್ಟು ವಿಧಾನಗಳಿದೆ. ಒಂದು ಚೆಸ್ ಪಂದ್ಯ ಮುಗಿಬೇಕು ಅಂತಾದ್ರೆ ಚೆಕ್ಮೇಟ್ ಆಗಬೇಕು, ಯಾವುದಾದ್ರೂ ಒಂದು ತಂಡದ ರಾಜ ಚೆಕ್ಮೇಟ್ ಆಗಬೇಕು, ಇಲ್ಲ ಅಂತಂದ್ರೆ ಪಂದ್ಯ ಡ್ರಾದಲ್ಲಿ ಮುಕ್ತಾಯ ಆಗಬೇಕು. ಸೊ ಇದನ್ನ ನಾವು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಸ್ವಲ್ಪ ಹಿಂದೆ ಬರ್ತೇನೆ. ನಾವು ಹಿಂದಿನ ವಿಡಿಯೋದಲ್ಲಿ, ಅಂತಂದ್ರೆ ಪಾನ್ಗಳ ಚಲನೆಗಳನ್ನ ನೋಡ್ತಾ ಇದ್ದಾಗ ಒಂದು ವಿಶೇಷವಾದಂತಹ ನಿಯಮ ಇದೆ, ಅದನ್ನ ಈ ಸಂಚಿಕೆಯಲ್ಲಿ ಹೇಳ್ತೇನೆ ಅಂತ ಹೇಳಿದ್ದೆ. ಅದರ ಹೆಸರು ಎನ್ ಪಸಾಂಟ್ ರೂಲ್ ಎನ್ನುವುದಾಗಿ. ಸೊ ಸ್ವಲ್ಪ ಕನ್ಫ್ಯೂಸಿಂಗ್ ಇರ್ಬೋದು ಇದು. ನೀವು ಒಂದೆರಡು ಸಲ ಚೆಸ್ ಗೇಮ್ ಅನ್ನ ಆಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ನಾನು ತುಂಬಾ ಸುಲಭವಾಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ನೋಡಿ, ಈಗ ಪಂದ್ಯ ಆರಂಭವಾಗಬೇಕಿದೆ. ವೈಟ್ ತನ್ನ ಮೂವನ್ನ E4 ಗೆ ಮಾಡುತ್ತೆ, ಹಾಗೂ ಬ್ಲ್ಯಾಕ್ E6 ಅನ್ನ ಆಡುತ್ತೆ, ಹಾಗೂ ಈಗ ವೈಟ್ E5 ಅನ್ನ ಆಡುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಎನ್ ಪಸಾಂಟ್ ರೂಲ್ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ, ಯಾವಾಗ ನಿಮ್ಮ ಪಾನ್ ನಿಮ್ಮ ಕಡೆಯಿಂದ 5ನೇ ಸಾಲಿನಲ್ಲಿ ಇರುತ್ತೋ, ಅಂತಂದ್ರೆ ನೋಡಿ, ನೀವು ವೈಟ್ ಪೀಸಸ್ ಅನ್ನ ಹೊಂದಿದ್ದೀರಾ ಅಂತಾದ್ರೆ 5ನೇ ಸಾಲು ಅಂತಂದ್ರೆ ಅದು 5ನೇ ರ್ಯಾಂಕ್ ಆಗಿರುತ್ತೆ. ಆದರೆ ನೀವು ಬ್ಲ್ಯಾಕ್ ಪೀಸಸ್ ಅನ್ನ ಹೊಂದಿದ್ದೀರಾ ಅಂತಾದ್ರೆ ನಿಮ್ಮ ಕಡೆಯಿಂದ 5ನೇ ಸಾಲು ಅಂತಂದ್ರೆ ಅದು 4ನೇ ರ್ಯಾಂಕ್ ಆಗುತ್ತೆ. ನಿಮಗೆ ಬೋರ್ಡ್ ಅನ್ನು ಒಮ್ಮೆ ಫ್ಲಿಪ್ ಮಾಡಿ ತೋರಿಸ್ತೇನೆ ನೋಡಿ. 1 2 3 4 5, 5ನೇ ಸಾಲು ಅಂತಂದ್ರೆ ಇದು 5ನೇ ಸಾಲು ಆಗುತ್ತೆ. ಸೊ ಈ 5ನೇ ಸಾಲಿನಲ್ಲಿ ನಿಮ್ಮ ಪಾನ್ ಇದ್ದಾಗ ಬರುವಂತಹ ಒಂದು ಪಾನಿನ ರೂಲ್ ಇದು. ಸೊ ಮತ್ತೆ ಬೋರ್ಡ್ ಅನ್ನ ಫ್ಲಿಪ್ ಮಾಡ್ತೇನೆ. ಸೊ ಇವಾಗ ನೋಡಿ, ನಾವು ವೈಟ್ ಪೀಸ್ ಗಳನ್ನು ಹೊಂದಿದ್ದೇವೆ, ಹಾಗೂ ನಮ್ಮ ಪಾನ್ 5ನೇ ಸಾಲಿನಲ್ಲಿ ಇದೆ, ನಮ್ಮ ಕಡೆಯಿಂದ 5ನೇ ಸಾಲಿನಲ್ಲಿ ಇದೆ. ಸೊ ಇವಾಗ ಬ್ಲ್ಯಾಕ್ ಪ್ಲೇಯರ್ಸ್ಗಳು ಈ ಪಾನಿನ ಅಕ್ಕಪಕ್ಕದಲ್ಲಿರುವಂತಹ ಪಾನ್ ಅನ್ನ 2 ಮನೆ ಚಲಿಸಿದ್ರು ಅಂತಾದ್ರೆ, ನೋಡಿ, ಬ್ಲ್ಯಾಕಿನ ಒಂದು ಪಾನ್ D7 ನಲ್ಲಿದೆ. ಆ ಪಾನ್ ನಮ್ಮ ವೈಟ್ ಪಾನಿನ ಪಕ್ಕದಲ್ಲೇ ಇರುವಂತಹ ಒಂದು ಪಾನ್ ಅಂತಾನೆ ಹೇಳ್ಬೋದು. ಅಂತಂದ್ರೆ ಪಕ್ಕದಲ್ಲಿ ಅಂತಂದ್ರೆ ಪಕ್ಕದ ಫೈಲ್ ನಲ್ಲಿ ಇರುವಂತಹ ಪಾನ್ಗಳಾಗಬೇಕು. ಸೊ ಆ ಪಾನ್ ಅನ್ನ ಅವರು D5 ಗೆ ಇಡ್ತಾರೆ ಅಂತ ಇಟ್ಕೊಳ್ಳೋಣ. ನೋಡಿ, ಅವರೇನಾದ್ರೂ D6 ಗೆ ಅವರು ಪಾನ್ ಅನ್ನ ಪುಷ್ ಮಾಡಿದ್ರು ಅಂತಾದ್ರೆ ನಾವು ಸಾಮಾನ್ಯ ಪಾನಿನ ಕ್ಯಾಪ್ಚರಿಂಗ್ ರೂಲ್ ಅನ್ನ ಉಪಯೋಗಿಸಿಕೊಂಡು ಆ ಪಾನ್ ಅನ್ನ ಕ್ಯಾಪ್ಚರ್ ಮಾಡಬಹುದಿತ್ತು. ಆದರೆ ಇವಾಗ ಅವರು 2 ಮನೆಯನ್ನ ಚಲಿಸಿದ್ದಾರೆ.
ಇಂತಹ ಸಂದರ್ಭದಲ್ಲೂ ಸಹ ನಾವು ಆ ಪಾನ್ ಅನ್ನ ಕ್ಯಾಪ್ಚರ್ ಮಾಡಬಹುದು ವೆರಿ ನೆಕ್ಸ್ಟ್ ಮೂವ್ ಮಾತ್ರ. ಅಂತಂದ್ರೆ ಇವಾಗ ಬ್ಲ್ಯಾಕ್ ಮೂವ್ ಮಾಡಿದೆ, ವೈಟ್ ಆಗಿ ನೀವು ಮೂವ್ ಮಾಡಬೇಕು. ಈ ಮೂವ್ ಅಲ್ಲಿ ಮಾತ್ರ ನಿಮಗೆ ಆ ಪಾನ್ ಅನ್ನ ಕ್ಯಾಪ್ಚರ್ ಮಾಡುವಂತ ಅವಕಾಶವಿದೆ. ಉದಾಹರಣೆಗೆ ನೋಡಿ, ಈ ರೀತಿ ಇದ್ದಾಗ ನೀವು ಇವಾಗ ನಿಮ್ಮ ನೈಟ್ ಅನ್ನ F3ಗೆ ತರ್ತೀನಿ, ಹಾಗೂ ಅವರು ತಮ್ಮ ನೈಟ್ ಅನ್ನ ಒಂದು ಮೂವ್ ಮಾಡ್ತಾರೆ, C6ಗೆ ತರ್ತಾರೆ. ಇವಾಗ ನೀವು ಆ ಪಾನ್ ಅನ್ನ ಕ್ಯಾಪ್ಚರ್ ಮಾಡ್ತೀನಿ ಅಂತಂದ್ರೆ ಕ್ಯಾಪ್ಚರ್ ಮಾಡಕ್ ಬರಲ್ಲ. ಸೊ ಎನ್ ಪಸಾಂಡ್ ರೂಲ್ ಏನ್ ಹೇಳುತ್ತೆ, ಇನ್ನೊಮ್ಮೆ ಸ್ಪಷ್ಟವಾಗಿ ಹೇಳ್ತೇನೆ. ಯಾವಾಗ ನಿಮ್ಮ ಪಾನ್ 5ನೇ ಸಾಲಿನಲ್ಲಿ ಇರುತ್ತೋ, ನಿಮ್ಮ ಕಡೆಯಿಂದ 5ನೇ ಸಾಲಿನಲ್ಲಿ ಇರುತ್ತೋ, ಆಗ ಅಪೋನೆಂಟು ಅದರ ಅಕ್ಕಪಕ್ಕದಲ್ಲಿ ಇರುವಂತಹ ಪಾನ್ ಅನ್ನ 2 ಮನೆ ಚಲಿಸಿದ್ರು ಅಂತಾದ್ರೆ ನೀವು ಆ ಪಾನ್ ಅನ್ನ ಕ್ಯಾಪ್ಚರ್ ಮಾಡಬಹುದು ವೆರಿ ನೆಕ್ಸ್ಟ್ ಮೂವ್ ಮಾತ್ರ. ಅಂತಂದ್ರೆ ನೀವು ಆ ಪಾನ್ ಅನ್ನ 2 ಮನೆ ಮೂವ್ ಮಾಡಿದ ನೆಕ್ಸ್ಟ್ ಮೂವ್ ಅಲ್ಲಿ ನೀವು ಸಿಗತ್ತಲ್ಲ ಮೂವ್, ಆ ಮೂವ್ ಅಲ್ಲೇ ನೀವು ಆ ಪಾನ್ ಅನ್ನ ಕ್ಯಾಪ್ಚರ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದ್ರೆ ಆ ಪಾನ್ ಅನ್ನ ನಿಮ್ಗೆ ಕ್ಯಾಪ್ಚರ್ ಮಾಡುವಂತ ಹಕ್ಕಿಲ್ಲ. ಇನ್ನೊಂದು ಉದಾಹರಣೆಯನ್ನ ನಾನು ಬ್ಲ್ಯಾಕ್ ಪೀಸಸ್ ಗಳನ್ನ ಹೊಂದ್ಬಿಟ್ಟು ತೋರಿಸ್ತೇನೆ ನೋಡಿ. ಇವಾಗ ನಾವು ಕಪ್ಪು ಕಾಯಿಗಳನ್ನ ಹೊಂದಿದ್ದೇವೆ ಅಂತ ಇಟ್ಕೊಳ್ಳೋಣ. ವೈಟ್ ಪೀಸ್ಗಳು ಇಲ್ಲಿ D4 ಅನ್ನ ಆಡ್ತಾ ಇದ್ದೇವೆ, ಹಾಗೂ ನಾವು ಇಲ್ಲಿ ನಮ್ಮ ಪಾನ್ ಅನ್ನ A5ಗೆ ಪುಷ್ ಮಾಡ್ತಾ ಇದ್ದೇವೆ, ಹಾಗೂ ಅವರು ತಮ್ಮ ಪಾನ್ ಅನ್ನ ಇಲ್ಲಿ C3ಗೆ ಆಡಿದ್ರು, ಹಾಗೂ ನಾವು ನಮ್ಮ ಪಾನ್ ಅನ್ನ A4ಗೆ ತೆಗೆದುಕೊಂಡು ಹೋಗಿ ಇಟ್ವಿ ಅಂತ ಇಟ್ಕೊಳ್ಳೋಣ. ನೋಡಿ, ಇವಾಗ ನಮ್ಮ ಪಾನ್ 5ನೇ ಸಾಲಿನಲ್ಲಿದೆ. ನಾವು ಕಪ್ಪು ಕಾಯಿಗಳನ್ನ ಹೊಂದಿದ್ದೇವೆ, ಹಾಗೂ ನಮ್ಮ ಪಾನ್ 5ನೇ ಸಾಲಿನಲ್ಲಿದೆ. ಇವಾಗ ಎನ್ ಪಸಾಂಡ್ ರೂಲ್ ಆಟಕ್ಕೆ ಬರುತ್ತೆ. ಅಂತಂದ್ರೆ ಯಾವಾಗ ನಮ್ಮ ಪಾನ್ 5ನೇ ಸಾಲಿನಲ್ಲಿರುತ್ತೋ ಆವಾಗ ಪಾನ್ಗೆ ಒಂದು ವಿಶೇಷವಾದಂತಹ ಶಕ್ತಿ ಇರುತ್ತೆ. ಅದು ಅಪೋನೆಂಟ್ 2 ಮನೆ ಚಲನೆ ಮಾಡಿದ್ರೆ ಮಾತ್ರ. ಸೊ ಇವಾಗ ಇದರ ಅಕ್ಕಪಕ್ಕದಲ್ಲಿರುವಂತಹ ಪಾನ್ಗಳು ಅಂತಂದ್ರೆ, ಇದರ ಅಕ್ಕಪಕ್ಕದಲ್ಲಿರುವಂತಹ ಪಾನ್ ಅಂತಂದ್ರೆ ಈ ಸಾಲಿನಲ್ಲಿರುವಂತಹ ಪಾನ್ ಮಾತ್ರ ಬರುತ್ತೆ. ಅಂತಂದ್ರೆ ಬಿ ಅಂತ ಹೇಳ್ಬೋದು, B5 ಅಲ್ಲಿ ಇರುವಂತಹ ಪಾನ್. ಯಾಕಂತಂದ್ರೆ ನಮ್ಮ ಪಾನ್ A5 ಅಲ್ಲಿ ಇದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಪಾನ್ 5ನೇ ಸಾಲಿನಲ್ಲಿರುವಂತಹ ಸಂದರ್ಭದಲ್ಲಿ ಅಪೋನೆಂಟ್ ಏನಾದ್ರೂ 2 ಮನೆ ಚಲನೆ ಮಾಡಿದ್ರ ಅಂತ ಆದ್ರೆ ನಾವು ಆ ಪಾನ್ ಅನ್ನ ಕ್ಯಾಪ್ಚರ್ ಮಾಡಬಹುದು. ಸೊ ಇವಾಗ ನಾನು ಆ ಪಾನ್ ಅನ್ನ ಕ್ಯಾಪ್ಚರ್ ಮಾಡ್ತಾ ಇದ್ದೇನೆ. ವೆರಿ ನೆಕ್ಸ್ಟ್ ಮೂವ್ ಮಾತ್ರ ಮಾಡಬೇಕು. ಸೊ ಇವಾಗ ನೀವು ಮತ್ತೊಂದು ಮೂವ್ ಮಾಡಿಬಿಟ್ಟು, ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಈ ಪಾನ್ ಅನ್ನ ಪುಷ್ ಮಾಡಿಬಿಟ್ಟು ಅವ್ರು ಮತ್ತೊಂದು ಮೂವ್ ಆಡಿದ್ಮೇಲೆ ಇವಾಗ ಆ ಪಾನ್ ಕ್ಯಾಪ್ಚರ್ ಮಾಡ್ತೀರಾ ಅಂತಂದ್ರೆ ಕ್ಯಾಪ್ಚರ್ ಮಾಡಕ್ಕೆ ಬರಲ್ಲ. ಸೊ ಇದು ಎನ್ ಪಸಾಂಡ್ ರೂಲ್. ಖಂಡಿತವಾಗಿಯೂ ಎನ್ ಪಸಾಂಡ್ ರೂಲ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಸೊ ಇನ್ನೊಂದು ವಿಷಯವನ್ನ ನಾನು ನಿಮ್ಗೆ ಹೇಳಬೇಕು ಅಂತಂದ್ರೆ ನೋಡಿ, ಕಿಂಗ್ಗೆ ಇನ್ನೊಂದು ವಿಷಯವನ್ನ ನಾನು ನಿಮ್ಗೆ ಹೇಳಬೇಕು ಅಂತಂದ್ರೆ ನೋಡಿ, ಇಲ್ಲಿ ಕಿಂಗ್ ಯಾವಾಗಲೂ ಈ ಫೈಲಲ್ಲಿ ಇರುತ್ತೆ. ಸೊ ಕಿಂಗ್ಗೆ ಒಂದು ಆನೆ 2 ಮನೆಯ ಅಂತರದಲ್ಲಿ ಇರುತ್ತೆ, ಹಾಗೂ ಇನ್ನೊಂದು 3 ಮನೆ ಅಂತರದಲ್ಲಿ ಇರುತ್ತೆ. ಅಂತಂದ್ರೆ ಆನೆಗೂ ಮತ್ತು ರಾಜನ ಮಧ್ಯೆ ಬರುವಂತಹ ಒಂದು ಡಿಸ್ಟೆನ್ಸ್ ಅನ್ನ ನಾನು ಹೇಳಿದೆ ನಿಮ್ಗೆ. ಸೊ ಈ ರಾಜನಿಗೆ ಹತ್ತಿರವಾಗಿರುವಂತಹ ಆನೆಯ ಕಡೆಯನ್ನ, ಅಂತಂದ್ರೆ ಈ ಸೈಡ್ ಅನ್ನ, ಕಂಪ್ಲೀಟ್ ಆಗಿ ಈ ಸೈಡ್ ಏನಿದೆಯಲ್ಲ, ಈ ಸೈಡ್ ಅನ್ನ ನಾವು ಕಿಂಗ್ ಸೈಡ್ ಅಂತ ಕರಿತೇವೆ. ಹಾಗೂ ರಾಜನ ಇನ್ನೊಂದು ಕಡೆ ಅಂತಂದ್ರೆ ದೂರವಾಗಿರುವಂತಹ ಆನೆ ಇದೆಯಲ್ಲ, ಈ ಸೈಡ್ ಅನ್ನ ನಾವು ಕ್ವೀನ್ ಸೈಡ್ ಅಂತ ಕರಿತೇವೆ. ರಾಜನಿಗೆ ಹತ್ತಿರವಾಗಿರುವಂತಹ ಆನೆಯ ಬದಿಯನ್ನ ನಾವು ಕಿಂಗ್ ಸೈಡ್ ಅಂತ ಕರೆದ್ರೆ, ರಾಜನಿಗೆ ದೂರವಾಗಿರುವಂತಹ ಆನೆಯ ಬದಿಯನ್ನ ಕ್ವೀನ್ ಸೈಡ್ ಅಂತ ಕರಿತೇವೆ. ಸೊ ಇದೊಂದು ನಿಮ್ಮ ಗಮನದಲ್ಲಿ ಇರಲಿ ಅನ್ನುವಂತಹ ಕಾರಣಕ್ಕಾಗಿ ಈ ವಿಷಯವನ್ನ ಹೇಳಿದೆ ಅಷ್ಟೇ. ಸೊ ಖಂಡಿತವಾಗಿ ನಿಮ್ಗೆ ಎನ್ ಪಸಾಂಡ್ ರೂಲ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ, ಹಾಗೂ ಪಂದ್ಯವನ್ನ ಪ್ರಾರಂಭ ಹೇಗೆ ಮಾಡೋದು ಅನ್ನೋದು ನಿಮ್ಗೆ ಗೊತ್ತಾಗಿದೆ. ಹಾಗಿದ್ರೆ ಈ ಪಂದ್ಯ ಹೇಗೆ ಮುಂದುವರಿಯುತ್ತೆ ಹಾಗೂ ಹೇಗೆ ಮುಕ್ತಾಯಗೊಳ್ಳುತ್ತೆ ಅನ್ನೋದನ್ನ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಸೊ ಈಗಾಗಲೇ ಚೆಸ್ ಗೇಮ್ ಅನ್ನ ಹೇಗೆ ಸ್ಟಾರ್ಟ್ ಮಾಡೋದು ಅಂತಂದ್ರೆ, ಪ್ರಾರಂಭ ಮಾಡೋದು ಅಂತ ನಾವು ಹಿಂದಿನ ಸಂಚಿಕೆಗಳಲ್ಲಿ ನೋಡಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ಚೆಸ್ ಗೇಮ್ ಅನ್ನ ಹೇಗೆ ಮುಕ್ತಾಯಗೊಳಿಸೋದು ಅಂತ ನೋಡೋಣ. ಸೊ ಒಂದು ಪಂದ್ಯ ಆರಂಭ ಆದ್ಮೇಲೆ ಅದು ಹೇಗೆ ಮುಕ್ತಾಯಗೊಳ್ಳುತ್ತೆ, ಯಾರು ಗೆಲುವನ್ನು ಸಾಧಿಸಿದ್ದಾರೆ ಅಂತ ಹೇಗೆ ಗೊತ್ತಾಗತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಚೆಸ್ ಪಂದ್ಯ ಮುಕ್ತಾಯಗೊಳ್ಬೇಕು ಅಂತಾದ್ರೆ 2 ವಿಧ ಇದೆ. ಮೊದಲನೆಯದು, 2 ರಾಜರುಗಳಲ್ಲಿ ಒಬ್ಬ ರಾಜ ಚೆಕ್ಮೇಟ್ ಆಗಬೇಕು, ಇದು ಮೊದಲನೆಯ ವಿಧ. ಎರಡನೆಯದು, ಪಂದ್ಯ ಡ್ರಾ ಆಗಬೇಕು. ಸೊ ಈ ಡ್ರಾ ಪಂದ್ಯ ಹೇಗೆ ಇರುತ್ತೆ ಅನ್ನೋದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇವತ್ತಿನ ವಿಡಿಯೋದಲ್ಲಿ ಚೆಕ್ ಅಂತಂದ್ರೆ ಏನು, ಹಾಗೂ ಚೆಕ್ ತಪ್ಪಿಸಿಕೊಳ್ಳುವಂತಹ ವಿಧಾನಗಳು ಯಾವ್ಯಾವುದು, ಹಾಗೂ
ಚೆಕ್ ಮೇಟ್ ಅಂತಂದ್ರೆ ಏನು ಅನ್ನೋದನ್ನ ನೋಡೋಣ. ನೋಡಿ, ಇವಾಗ ಬೋರ್ಡ್ ಮೇಲೆ ನಾನು ನಿಮಗೆ ಒಂದು ಪೊಸಿಷನ್ ಅನ್ನ ತೋರಿಸ್ತಾ ಇದ್ದೇನೆ. ಇಲ್ಲಿ ಕಪ್ಪು ಪೀಸ್ಗಳಲ್ಲಿ ಒಂದು ರಾಜ ಮತ್ತು ಒಂದು ಆನೆ ಇದೆ, ಹಾಗೂ ವೈಟ್ ಪೀಸಲ್ಲಿ ಅಂತಂದ್ರೆ ಬಿಳಿ ಕಾಯಿಗಳು ಒಂದು ರಾಜ ಮತ್ತು ಒಂದು ರಥ ಇದೆ. ಇಲ್ಲಿ ಕಪ್ಪು ಕಾಯಿಗಳ ಚಲನೆ ಅಂತ ಇಟ್ಕೊಳ್ಳೋದಾದ್ರೆ ನೋಡಿ, ಇಲ್ಲಿ ಬ್ಲ್ಯಾಕ್ ಏನ್ ಮಾಡುತ್ತೆ, H6 ಅಲ್ಲಿರುವಂತಹ ರುಕ್ಕನ್ನ C6ಗೆ ತೆಗೆದುಕೊಂಡು ಹೋಗಿ ಇಡ್ತು ಅಂತ ಇಟ್ಕೊಳ್ಳಿ. ಸೊ ಇದನ್ನ ನಾವು ಚೆಕ್ ಅಂತ ಕರಿತೇವೆ. ಯಾಕೆ, ಏನಿದು ಚೆಕ್ ಅಂತಂದ್ರೆ, ನಾನು ನಿಮಗೆ ಎಲ್ಲಾ ಪೀಸ್ಗಳ ಚಲನೆಯನ್ನ ಹೇಳಿದ್ದೆ, ಅಲ್ಲಿ ಯಾವ ರೀತಿಯಾಗಿ ಪೀಸ್ ಕ್ಯಾಪ್ಚರ್ ಅನ್ನ ಮಾಡುತ್ತೆ ಅನ್ನೋದನ್ನು ಸಹ ಹೇಳಿದ್ದೆ. ಸೊ ನಿಮಗೆ ಅದು ಅರ್ಥ ಆಗಿದೆ ಅಂತಂದ್ರೆ ಇದು ಸುಲಭವಾಗಿ ಅರ್ಥ ಆಗುತ್ತೆ. ಒಂದು ಪೀಸಿನ ಕ್ಯಾಪ್ಚರ್ ಮಾಡಬಹುದಾದ ಮಾರ್ಗದಲ್ಲಿ ಏನಾದ್ರೂ ಅಪೋನೆಂಟ್ ರಾಜ ಇದ್ದ ಅಂತಾದ್ರೆ ಅದು ಚೆಕ್ ಅಂತ ಕರೆಸಿಕೊಳ್ಳುತ್ತೆ. ಸೊ ಇವಾಗ ನೋಡಿ, ಬ್ಲ್ಯಾಕ್ ಏನ್ ಮಾಡಿದೆ, ತಮ್ಮ ರುಕ್ ಅನ್ನ H6 ಇಂದ C6ಗೆ ತಂದಿಟ್ಟಿದೆ. ಸೊ ರುಕ್ ಮೂವ್ ಆಗುವಂತಹ ದಾರಿಗಳು ಯಾವ್ಯಾವುದು? ರುಕ್ ಬಲಕ್ಕೂ ಮೂವ್ ಆಗ್ಬೋದು, ಮೇಲೂ ಮೂವ್ ಆಗ್ಬೋದು, ಅಥವಾ ಎಡಕ್ಕೂ ಮೂವ್ ಆಗ್ಬೋದು, ಅಥವಾ ಕೆಳಗೂ ಮೂವ್ ಆಗ್ಬೋದು. ಸೊ ಇವಾಗ ನೋಡಿದ್ರೆ ರುಕ್ ಮೂವ್ ಆಗುವಂತಹ ದಾರಿಯಲ್ಲಿ ಅಪೋನೆಂಟಿನ ರಾಜ ಇದ್ದಾನೆ ಅಂತಂದ್ರೆ ಇವಾಗ ಬ್ಲ್ಯಾಕ್ ಕಡೆಯಿಂದ ವೈಟ್ ರಾಜನಿಗೆ ಚೆಕ್ ಇದೆ. ಈ ಚೆಕ್ ಅಂತಂದ್ರೆ ವಾರ್ನಿಂಗ್ ಅಂತ, ಪಂದ್ಯ ಮುಗೀತು ಅಂತ ಅರ್ಥ ಅಲ್ಲ. ಸೊ ಈ ಚೆಕ್ ಕೊಟ್ಟಾಗ 3 ವಿಧದಲ್ಲಿ ಚೆಕ್ ಅನ್ನ ತಪ್ಪಿಸಿಕೊಳ್ಬಹುದು. ಸೊ ಮೊದಲನೆಯದು ಏನು ಅಂತಂದ್ರೆ, ಇವಾಗ ಚೆಕ್ ಇದೆ ಅಂತ ಆದ್ರೆ ಆ ಚೆಕ್ಗೆ ನೀವು ರೆಸ್ಪಾನ್ಸ್ ಅನ್ನ ಮಾಡಲೇಬೇಕು. ಚೆಕ್ ಹಂಗೆ ಇರಲಿ, ನಾನು ಯಾವತ್ತಾದ್ರೂ ತಪ್ಪಿಸ್ಕೊಂತೀನಿ ಅಂತಂದ್ರೆ ಆಗಲ್ಲ. ಅವನು ಚೆಕ್ ಕೊಟ್ಟ ಅಂತಂದ್ರೆ ನೀವು ಮುಂದಿನ ಮೂವಲ್ಲಿ ಚೆಕ್ ಅನ್ನ ತಪ್ಪಿಸ್ಕೊಳ್ಳೇಬೇಕು. ಚೆಕ್ ಅನ್ನೋದು ಒಂದು ವಾರ್ನಿಂಗ್. ಸೊ ಈ ಚೆಕ್ ಅನ್ನ ತಪ್ಪಿಸಿಕೊಳ್ಳೋದ್ರಲ್ಲಿ ಮೊದಲನೇ ವಿಧ ಯಾವುದು ಅಂತ ಕೇಳಿದ್ರೆ, ರಾಜನನ್ನ ಆ ಮಾರ್ಗದಿಂದ ತಪ್ಪಿಸೋದು. ಸೊ ನೋಡಿ, ಇವಾಗ ಈ ಮಾರ್ಗದಲ್ಲಿ ಅಂತಂದ್ರೆ ಈ ಆನೆಯ ಮಾರ್ಗದಲ್ಲಿ ಈ ರಾಜ ಇದ್ದಾನೆ. ಸೊ ಈ ಮಾರ್ಗದಿಂದ ನಾನು ಈ ರಾಜನನ್ನ ಇನ್ನೊಂದು ಚೌಕಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೇನೆ, ಅಂತಂದ್ರೆ ಬೇರೆ ಚೌಕದಲ್ಲಿ ತೆಗೆದುಕೊಂಡು ಹೋಗಿಟ್ಟಿದ್ದೇನೆ. ಈ ಮೂಲಕ ಈ ಆನೆಯ ಮಾರ್ಗದಲ್ಲಿ ಈ ರಾಜ ಇಲ್ಲ ಇವಾಗ, ಹಾಗಾಗಿ ಇಲ್ಲಿ ವೈಟ್ಗೆ ಯಾವುದೇ ರೀತಿಯಾದಂತ ಚೆಕ್ ಇಲ್ಲ. ಸೊ ಇವಾಗ ನೀವು ಬ್ಲ್ಯಾಕ್ ಕಡೆಯಿಂದ ಮತ್ತೊಮ್ಮೆ ಆಲೋಚನೆ ಮಾಡೋದಾದ್ರೆ, ಈಗ ಮತ್ತೊಂದು ಚೆಕ್ ಕೊಡಬೇಕು ಅಂತ ನೀವು ಅಂದ್ಕೊಂಡ್ರಿ ಅಂತಾದ್ರೆ ಬ್ಲ್ಯಾಕ್ ಆಗಿ ಹೇಗೆ ಕೊಡ್ಬೋದು ನೋಡಿ, C6 ಅಲ್ಲಿ ಇರುವಂತಹ ಈ ರುಕ್ ಅನ್ನ D6ಗೆ ತಂದಿಟ್ರಿ ಅಂತಾದ್ರೆ ಇದು ಮತ್ತೆ ಚೆಕ್ ಅಂತ ಅನಿಸಿಕೊಳ್ಳುತ್ತೆ. ಈಗ ಮತ್ತೆ ವೈಟ್ ಕಿಂಗ್ಗೆ ಅಂತಂದ್ರೆ ಬಿಳಿಯ ರಾಜನಿಗೆ ಇಲ್ಲಿ ಚೆಕ್ ಇದೆ. ಸೊ ಒಂದು ವಿಧವನ್ನ ನಾವು ನೋಡಿದ್ದೇವೆ. ಮೊದಲನೇ ವಿಧ ಚೆಕ್ ತಪ್ಪಿಸಿಕೊಳ್ಳೋದು, ರಾಜನನ್ನ ಬೇರೆಯ ಚೌಕಕ್ಕೆ ಅಂತಂದ್ರೆ ಯಾವುದೇ ರೀತಿಯಂತ ಪೀಸಿನ ಮಾರ್ಗ ಇಲ್ಲದೆ ಇರುವಂತಹ ಚೌಕಕ್ಕೆ ತೆಗೆದುಕೊಂಡು ಹೋಗುವಂಥದ್ದು. ಇದು ಮೊದಲನೆಯ ಮಾರ್ಗ. ಎರಡನೆಯ ಮಾರ್ಗ ಏನು ಅಂತಂದ್ರೆ, ಚೆಕ್ ಕೊಟ್ಟಿರುವಂತಹ ಕಾಯಿ ಮತ್ತು ರಾಜನ ಮಧ್ಯದಲ್ಲಿ ನಮ್ಮ ಉಳಿದ ಯಾವುದಾದರೂ ಕಾಯಿಗಳನ್ನ ತಂದು ಚೆಕ್ ಅನ್ನ ಬ್ಲಾಕ್ ಮಾಡೋದು ಅಂತ ಹೇಳ್ತಾರೆ. ಸೊ ನೋಡಿ, ಈ ಚೆಕ್ ಕೊಟ್ಟಿರುವಂತಹ ಕಾಯಿ ಅಂತಂದ್ರೆ ಆನೆ C6 ಅಲ್ಲಿ ಇದೆ, ರಾಜ C1 ನಲ್ಲಿದ್ದಾನೆ. ಸೊ ಈ ಮಾರ್ಗದಲ್ಲಿ ಬೇರೆ ಯಾವುದಾದ್ರೂ ಒಂದು ಪೀಸನ್ನು ನಾವು ತಂದಿಟ್ವಿ ಅಂತಾದ್ರೆ ರಾಜನಿಗೆ ಅದು ಅಡ್ಡ ಬಂದ್ಬಿಡುತ್ತೆ, ಹಾಗಾಗಿ ರಾಜನಿಗೆ ಚೆಕ್ ಇರಲ್ಲ ಅವಾಗ. ಸೊ ಇದು ಎರಡನೆಯ ವಿಧ. ಇವಾಗ ನಾವು ಆ ನಿಯಮವನ್ನ ನೋಡೋದಾದ್ರೆ, ಈ ಮಾರ್ಗದಲ್ಲಿ ನಾವು ನಮ್ಮ ಹತ್ರ ಇರುವಂತಹ ಒಂದು ರಥವನ್ನ ಅಂತಂದ್ರೆ E4 ಅಲ್ಲಿ ಇರುವಂತಹ ಒಂದು ರಥವನ್ನ C2ಗೆ ತಂದು ಬ್ಲಾಕ್ ಮಾಡಬಹುದು. ಸೊ ಇವಾಗ ನೋಡಿ, ಆನೆಯ ಮಾರ್ಗದಲ್ಲಿ ರಾಜ ಇದ್ದರೂ ಸಹ ರಾಜನಿಗಿಂತ ಫಸ್ಟ್ ಸಿಗೋದು ಈ ಆನೆಗೆ ಅದು ಬಿಷಪ್ ಅಂತಂದ್ರೆ ರಥ, ಹಾಗಾಗಿ ಇದು ಚೆಕ್ ಬ್ಲಾಕ್ ಮಾಡಿದ ಆಗಿತ್ತು. ಇವಾಗ ನಮ್ಮ ರಾಜ ಚೆಕ್ ನಲ್ಲಿ ಇಲ್ಲ. ಇದು ಚೆಕ್ ಅನ್ನು ತಪ್ಪಿಸಿಕೊಳ್ಳುವಂತಹ ಎರಡನೆಯ ವಿಧ. ಸೊ ಇನ್ನು ಮೂರನೆಯ ವಿಧವನ್ನು ನೋಡುವುದಾದ್ರೆ, ಚೆಕ್ ಕೊಟ್ಟಿರುವಂತಹ ಕಾಯಿಯನ್ನ ನಮ್ಮ ಯಾವುದಾದರೂ ಕಾಯಿಯಿಂದ ಹೊಡೆಯುವುದು ಅಥವಾ ಬಡಿಯುವುದು ಅಥವಾ ಕ್ಯಾಪ್ಚರ್ ಮಾಡುವಂಥದ್ದು. ಸೊ ಇವಾಗ ನೋಡಿ, C6 ಅಲ್ಲಿ ಚೆಕ್ ಕೊಟ್ಟಿರುವಂತಹ ಬ್ಲ್ಯಾಕಿನ ಕಾಯಿ ಆನೆ ಇದೆ. ಸೊ ನಮ್ಮ ಹತ್ರ ಯಾವ್ದಾದ್ರು ಪೀಸ್ ಇದೆಯಾ ಆ ಆನೆಯನ್ನ ಕ್ಯಾಪ್ಚರ್ ಮಾಡೋಕೆ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಪೀಸ್ ಇದೆ. ಸೊ ನಮ್ಮ E4 ಅಲ್ಲಿ ಇರುವಂತಹ ಬಿಷಪ್ ಏನಿದೆ, ಆ ಬಿಷಪ್ಪಿನ ಮಾರ್ಗದಲ್ಲೇ ಎದುರಾಳಿಯ ಆನೆ ಇರೋದ್ರಿಂದ ನಾವು ಆ ಆನೆಯನ್ನ ಕ್ಯಾಪ್ಚರ್ ಮಾಡಬಹುದು. ಅಂತಂದ್ರೆ ನಾವು ಆನೆಯನ್ನ ಕ್ಯಾಪ್ಚರ್ ಮಾಡ್ತಾ ಇದ್ದೇವೆ. ಇವಾಗ ನೋಡಿ, ಎದುರಾಳಿ ರಾಜನಿಗೆ ಚೆಕ್ ಇದೆ. ಯಾಕೆ ಎದುರಾಳಿ ರಾಜನಿಗೆ ಚೆಕ್ ಇದೆ? ಎದುರಾಳಿ ರಾಜನಿಗೆ ಯಾಕೆ ಚೆಕ್ ಇದೆ ಅಂತಂದ್ರೆ, ಈ ಬಿಷಪ್ಪಿನ ಮಾರ್ಗದಲ್ಲಿ ಈ ಬಿಷಪ್ ಯಾವ ರೀತಿಯಾಗಿ ಚಲಿಸುತ್ತೆ, ಈ ರೀತಿಯಾಗಿ ಚಲಿಸುತ್ತೆ. ಸೊ ಈ ಬಿಷಪ್ಪಿನ ಮಾರ್ಗದಲ್ಲಿ ಎದುರಾಳಿಯ ರಾಜ ಇದಾನಲ್ಲ, ಸೊ ಹಾಗಾಗಿ ಎದುರಾಳಿ ರಾಜನಿಗೆ ಅಂತಂದ್ರೆ ಬ್ಲ್ಯಾಕ್ ರಾಜನಿಗೆ ಇವಾಗ ಚೆಕ್ ಇದೆ.
ಸೊ ಅವನು ಯಾವ ರೀತಿಯಾಗಿ ತಪ್ಪಿಸ್ಕೊಳ್ಬೋದು, ಅವನು ಬೇರೆ ಒಂದು ಸ್ಕ್ವೇರ್ಗೆ ಚಲನೆಯನ್ನ ಮಾಡ್ಬೋದು, ಅಂತಂದ್ರೆ ತನ್ನ ಚೌಕವನ್ನು ಬದಲಾವಣೆ ಮಾಡ್ಬೋದು. ಅಥವಾ ಇಲ್ಲಿ ಚೆಕ್ ಕೊಟ್ಟಿರುವಂತಹ ಕಾಯಿ ಮತ್ತು ರಾಜನ ಮಧ್ಯೆ ಯಾವುದೇ ರೀತಿಯಂತ ಚೌಕ ಇಲ್ಲ, ಹಾಗಾಗಿ ಯಾವುದೇ ಪೀಸನ್ನು ತಂದಿಡೋಕ್ಕಾಗಲ್ಲ. ಅಷ್ಟೇ ಅಲ್ಲ, ಇಲ್ಲಿ ಬ್ಲ್ಯಾಕಿನ ಬಳಿ ಯಾವುದೇ ರೀತಿಯಂತ ಪೀಸ್ ಕೂಡ ಇಲ್ಲ. ಸೊ ಇವಾಗ ರಾಜ ಏನು ಮಾಡಬಹುದು, ಆ ಕಾಯಿಯನ್ನ ಕ್ಯಾಪ್ಚರ್ ಮಾಡಬಹುದು. ಸೊ ಇದು ಮೂರನೇ ವಿಧದಲ್ಲಿ ಬಂತು, ಚೆಕ್ ಕೊಟ್ಟಿರುವ ಕಾಯಿಯನ್ನ ಕ್ಯಾಪ್ಚರ್ ಮಾಡಬಹುದು. ಯಾಕಂತಂದ್ರೆ ರಾಜ ಒಂದು ಮನೆ ಚಲಿಸ್ತಾನಲ್ವಾ, ಹಾಗಾಗಿ ಆ ಪೀಸನ್ನ ಕ್ಯಾಪ್ಚರ್ ಮಾಡಬಹುದು. ಸೊ ಇವಿಷ್ಟು ಚೆಕ್ ಅಂತಂದ್ರೆ ಏನು ಹಾಗೂ ಚೆಕ್ ತಪ್ಪಿಸಿಕೊಳ್ಳುವಂತಹ ವಿಧಾನ. ಸೊ ನಾವು ಚೆಕ್ ಅಂತಂದ್ರೆ ಏನು ಹಾಗೂ ಚೆಕ್ ಅನ್ನು ತಪ್ಪಿಸಿಕೊಳ್ಳುವಂತಹ ವಿಧಾನಗಳು ಯಾವುದು ಅಂತದನ್ನ ನೋಡಿದ್ದೇವೆ. ಹಾಗಿದ್ರೆ ಚೆಕ್ ಮೇಟ್ ಅಂತಂದ್ರೆ ಏನು? ತುಂಬಾ ಸುಲಭವಾಗಿ ಹೇಳಬೇಕು ಅಂತಂದ್ರೆ, ಯಾವಾಗ ರಾಜನಿಗೆ ಚೆಕ್ ಇರುತ್ತೋ ಹಾಗೂ ಅವನಲ್ಲಿ ಇರುವಂತಹ 3 ವಿಧಗಳಿದೆಯಲ್ಲ ಚೆಕ್ ತಪ್ಪಿಸಿಕೊಳ್ಳಕ್ಕೆ, ಆ 3 ವಿಧಗಳಿಂದನೂ ಸಹ ಚೆಕ್ ತಪ್ಪಿಸಿಕೊಳ್ಳೋಕೆ ಆಗೋದಿಲ್ವೋ ಅಂತಹ ಸಂದರ್ಭದಲ್ಲಿ ರಾಜ ಚೆಕ್ ಮೇಟ್ ಆದ ಅಂತ ನಾವು ಹೇಳ್ತೇವೆ. ಅಂತಂದ್ರೆ ಪಂದ್ಯವನ್ನ ಸೋತ ಅಂತ ನಾವು ಹೇಳ್ತೇವೆ. ಸೊ ಉದಾಹರಣೆಗೆ ನಾನು ಒಂದು ಬೋರ್ಡ್ ಅನ್ನ ಇಲ್ಲಿ ಸೆಟಪ್ ಮಾಡಿದ್ದೇನೆ. ಸೊ ಇಲ್ಲಿ ಕಪ್ಪು ಕಾಯಿಗಳ ಚಲನೆ ಅಂತ ಇಟ್ಕೊಳ್ಳೋಣ. ಸೊ ಕಪ್ಪು ಕಾಯಿಯಲ್ಲಿ ಏನ್ ಮಾಡುತ್ತೆ, ಇಲ್ಲಿ ಕಪ್ಪು ಕಾಯಿ A8 ಅಲ್ಲಿ ಇರುವಂತಹ ಒಂದು ಆನೆಯನ್ನ ತೆಗೆದುಕೊಂಡು A1ಗೆ ತಂದು ಚೆಕ್ ಅನ್ನ ಕೊಡುತ್ತೆ. ಇದು ಯಾಕೆ ಚೆಕ್ ಅಂತ ನೀವು ಇವಾಗ ಆರಾಮವಾಗಿ ಹೇಳ್ತೀರಾ, ಯಾಕಂತಂದ್ರೆ ಇದು ಆನೆಯ ಮಾರ್ಗದಲ್ಲಿ ಇಲ್ಲಿ ರಾಜ ಇದ್ದಾನೆ. ಹಾಗಾಗಿ ಆನೆಯ ಮಾರ್ಗದಲ್ಲಿ ರಾಜ ಇರೋದ್ರಿಂದ ಇಲ್ಲಿ ವೈಟ್ ರಾಜನಿಗೆ ಅಂತಂದ್ರೆ ಬಿಳಿಯ ರಾಜನಿಗೆ ಇಲ್ಲಿ ಚೆಕ್ ಇದೆ. ಹಾಗೂ ಚೆಕ್ ಬಂದ ತಕ್ಷಣ ಅದಕ್ಕೆ ರೆಸ್ಪಾಂಡ್ ಮಾಡಲೇಬೇಕು, ಬೇರೆ ಯಾವುದೇ ರೀತಿಯ ಅಂತ ಆಯ್ಕೆ ಇಲ್ಲ. ಈಗ ವೈಟ್ ಆಗಿ ಈ ಚೆಕ್ ಅನ್ನ ತಪ್ಪಿಸಿಕೊಳ್ಳೋದು ಹೇಗೆ ಅನ್ನೋದನ್ನ ನಾವು ನೋಡೋದಾದ್ರೆ, ಮೊದಲನೆಯ ವಿಧಾನವನ್ನು ನೋಡೋಣ. ಮೊದಲನೇ ವಿಧ ಏನ್ ಹೇಳುತ್ತೆ, ರಾಜನನ್ನ ಆನೆಯ ಮಾರ್ಗದಿಂದ ಅಂತಂದ್ರೆ ಚೆಕ್ ಕೊಟ್ಟಿರುವಂತಹ ಕಾಯಿಯ ಮಾರ್ಗದಿಂದ ಬೇರೆಯ ಮಾರ್ಗದಲ್ಲಿ ಇರುವಂತಹ ಒಂದು ಚೌಕಕ್ಕೆ ತೆಗೆದುಕೊಂಡು ಹೋಗುವುದು. ಇಲ್ಲಿ ನೋಡಿ, ರಾಜ C1 ನಲ್ಲಿ ಇದ್ದಾನೆ. ಇವಾಗ B1ಗೆ ತೆಗೆದುಕೊಂಡು ಹೋಗಕ್ಕಾಗಲ್ಲ, ಯಾಕಂತಂದ್ರೆ ಅದು ಸಹ ಆನೆಯ ಮಾರ್ಗವೇ. D1ಗೆ ತೆಗೆದುಕೊಂಡು ಹೋಗಕ್ಕಾಗಲ್ಲ, ಅದು ಸಹ ಆನೆಯ ಮಾರ್ಗವೇ. ಇನ್ನು B2, C2, D2 ಈ 3 ಚೌಕಗಳಿಗೆ ತೆಗೆದುಕೊಂಡು ಹೋಗಕ್ಕಾಗಲ್ಲ. ಯಾಕಂತಂದ್ರೆ ಒಂದು ರೂಲ್ ಅನ್ನ ಹೇಳಿದ್ದೆ ನಾನು ರಾಜನ ಚಲನೆಯಲ್ಲಿ. ಏನ್ ಹೇಳಿದ್ದೆ, ರಾಜನಿಗೆ ಎದುರಾಳಿಯ ರಾಜ ಇರುವಂತಹ ಪಕ್ಕದ ಮನೆಗಳಿಗೆ ಹೋಗೋಕ್ಕಾಗಲ್ಲ. ಸೊ ನೋಡಿ, ಈ B2, C2 ಮತ್ತು D2 3 ಚೌಕಗಳು ಸಹ ಎದುರಾಳಿ ರಾಜನ ಪಕ್ಕದ ಮನೆ ಚೌಕಗಳಾಗ್ತವೆ. ಹಾಗಾಗಿ ಈ ರಾಜನಿಗೆ ಈ ಯಾವುದೇ ಸ್ಕ್ವೇರ್ಗೂ ಹೋಗೋಕ್ಕಾಗಲ್ಲ. ಹಾಗಾಗಿ ಮೊದಲ ವಿಧಾನದಲ್ಲಿ ಅಂತಂದ್ರೆ ರಾಜನನ್ನ ಮಾರ್ಗದಿಂದ ಬೇರೊಂದು ಚೌಕಕ್ಕೆ ತೆಗೆದುಕೊಂಡು ಹೋಗುವಂತಹ ವಿಧಾನದಲ್ಲಿ ನಾವು ಚೆಕ್ ಅನ್ನು ತಪ್ಪಿಸಿಕೊಳ್ಳೋಕೆ ಎಲ್ಲಿ ಸಾಧ್ಯ ಇಲ್ಲ. ಸೊ ಹಾಗಾಗಿ ಎರಡನೇ ವಿಧಾನ ಏನು ಅಂತ ನೋಡೋದಾದ್ರೆ, ಎರಡನೇ ವಿಧಾನ ಏನಪ್ಪಾ, ಚೆಕ್ ಕೊಟ್ಟಿರುವಂತಹ ಕಾಯಿ ಮತ್ತು ರಾಜನ ಮಧ್ಯೆ ಯಾವುದಾದರೂ ನಮ್ಮ ಕಾಯಿಯನ್ನ ತಂದು ಚೆಕ್ ಅನ್ನ ಬ್ಲಾಕ್ ಮಾಡುವಂಥದ್ದು. ಸೊ ನೋಡಿ, ಚೆಕ್ ಕೊಟ್ಟಿರುವಂತಹ ಕಾಯಿ ಮತ್ತು ರಾಜನ ಮಧ್ಯೆ ಇಡೋಕೆ ನಮ್ಮ ಹತ್ರ ಇರೋದು ಒಂದೇ ಒಂದು ಕಾಯಿ. ಅದೇನಪ್ಪಾ ಅಂತಂದ್ರೆ H5 ಅಲ್ಲಿ ಇರುವಂತಹ ರಥ. ಆದ್ರೆ ಈ ರಥಕ್ಕೆ ಈ ಮೂವಲ್ಲಿ B1ಗೆ ಬರಕ್ಕಾಗತ್ತಾ? ನೋಡಿ, ಅದರ ಮಾರ್ಗ ಈ ರೀತಿಯಾಗಿ ಹೋಗುತ್ತೆ. ಅದು ಇವಾಗ ಇರೋದ್ರಿಂದ ಅಂತಂದ್ರೆ H5 ಇಂದ ಇರೋ ಚೌಕದಿಂದ ಇವಿಷ್ಟು ಸ್ಕ್ವೇರ್ಗಳಿಗೆ ಇವಾಗ ಹೋಗ್ಬೋದು. ಆದ್ರೆ ನಮ್ಗೆ ಇವಾಗ ಚೆಕ್ ಇದೆ. ನೆಕ್ಸ್ಟ್ ಮೂವ್ ಅಲ್ಲೇ ಈ ಬಿಷಪ್ B1ಗೆ ಬನ್ನಿ ಅಂತಂದ್ರೆ ಆಗತ್ತಾ? ಖಂಡಿತವಾಗಿ ಆಗೋದಿಲ್ಲ. ಹಾಗಾಗಿ ಎರಡನೇ ವಿಧಾನವೂ ಸಾಧ್ಯ ಇಲ್ಲ. ಯಾವುದು ಎರಡನೇ ವಿಧ? ಚೆಕ್ ಅನ್ನ ಬ್ಲಾಕ್ ಮಾಡುವಂತಹ ವಿಧಾನದಲ್ಲೂ ನಾವು ಚೆಕ್ ಅನ್ನ ತಪ್ಪಿಸಿಕೊಳ್ಳೋಕೆ ಸಾಧ್ಯ ಇಲ್ಲ. ಇನ್ನು ಮೂರನೇ ವಿಧ ಯಾವುದು? ಚೆಕ್ ಕೊಟ್ಟಿರುವಂತಹ ಕಾಯಿಯನ್ನ ಕಡಿಯೋದು. ಅಂತಂದ್ರೆ ನಾವು ಆ ಪೀಸ್ ಅನ್ನ ಕ್ಯಾಪ್ಚರ್ ಮಾಡಕ್ಕಾಗತ್ತಾ? ನಮ್ಮ ಹತ್ರ ಇರೋದು H5 ಅಲ್ಲಿ ಇರುವಂತಹ ರಥ ಮಾತ್ರ. ಆ ರಥದಿಂದ ನಾವು ಈ ಆನೆಯನ್ನ ಖಂಡಿತವಾಗಿ ಕ್ಯಾಪ್ಚರ್ ಮಾಡಕ್ಕಾಗಲ್ಲ. ಯಾಕಂತಂದ್ರೆ ಅದು ಲೈಟ್ ಸ್ಕ್ವೇರ್ ಬಿಷಪ್ ಹಾಗೂ ಈ ಆನೆ ಇರುವಂತದ್ದು ಡಾರ್ಕ್ ಸ್ಕ್ವೇರ್ ಅಲ್ಲಿ. ಸೊ ಹಾಗಾಗಿ ಮೂರು ವಿಧಾನದಲ್ಲಿಯೂ ಸಹ ನಾವು ಇಲ್ಲಿ ಚೆಕ್ ಅನ್ನ ತಪ್ಪಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ವೈಟ್ ಕಿಂಗ್ ಚೆಕ್ ಮೇಟ್ ಆಗಿದೆ. ಅಂತಂದ್ರೆ ಇಲ್ಲಿ ಪಂದ್ಯ ಮುಗಿಯುತ್ತೆ. ಇಲ್ಲಿ ಕಪ್ಪು ಕಾಯಿಗಳು ಪಂದ್ಯವನ್ನ ಗೆದ್ರು ಅಂತ ಹೇಳಲಾಗುತ್ತೆ. ಯಾಕಂತಂದ್ರೆ ಇಲ್ಲಿ ಬೆಳೆಯ ರಾಜ ಸೋತಿದ್ದಾನೆ. ಯಾಕಂತಂದ್ರೆ ಅವನು ಚೆಕ್ ಮೇಟ್ ಆಗಿದ್ದಾನೆ. ಸೊ ಈಗ ನಾವು ಚೆಕ್ ಅಂತಂದ್ರೆ ಏನು, ಚೆಕ್ ಅನ್ನು ತಪ್ಪಿಸಿಕೊಳ್ಳೋದು ಹೇಗೆ ಹಾಗೂ ಚೆಕ್ ಮೇಟ್ ಅಂತಂದ್ರೆ ಏನು ಅನ್ನೋದನ್ನೆಲ್ಲ ನೋಡಿದ್ದೇವೆ. ಖಂಡಿತವಾಗಿ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ಡ್ರಾ ಮ್ಯಾಚ್ ಅಂತಂದ್ರೆ ಏನು ಹಾಗೂ ಡ್ರಾ ಮ್ಯಾಚ್
ಆಗುವಂತಹ ವಿಧಾನಗಳು ಯಾವ್ಯಾವುದು ಅನ್ನೋದನ್ನ ನಾವು ನೋಡೋಣ. ಅಲ್ಲಿವರೆಗೂ ನೀವು ಈ ಚೆಕ್ ಮೇಟ್ ಅಂತಂದ್ರೆ ಏನು ಅನ್ನೋದನ್ನ ಮತ್ತೊಮ್ಮೆ ಅಭ್ಯಾಸ ಮಾಡಿ. ಯಾಕಂತಂದ್ರೆ ನಾನು ನಿಮ್ಗೆ ಕೇವಲ 2 ಪೀಸ್ಗಳನ್ನ ತೆಗೆದುಕೊಂಡು ಹೇಳಿದ್ದೇನೆ. ಇಲ್ಲಿ ಸ್ವಲ್ಪ ನೈಟ್ ಅಂತಂದ್ರೆ ಕುದುರೆಯ ಚಲನೆ ಬಂದಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಅಷ್ಟೇ ಅಲ್ಲ, ಪಾನಿನ ಚಲನೆ ಬಂದಾಗ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಸೊ ಇವಿಷ್ಟನ್ನ ಒಮ್ಮೆ ಬೋರ್ಡ್ ಮೇಲೆ ಇಟ್ಟು ಚೆಕ್ ಮತ್ತು ಚೆಕ್ ಮೇಟ್ಗಳನ್ನ ಪ್ರಾಕ್ಟೀಸ್ ಮಾಡಿ. ಇನ್ನು ಒಂದು ವಿಷಯವನ್ನ ನಾನು ನಿಮ್ಗೆ ಹೇಳಬೇಕು ಅಂತಾದ್ರೆ, ಒಮ್ಮೆ ಇಲ್ಲಿ ಪಾನ್ ಅನ್ನ ತಂದು ತೋರಿಸ್ತೀನಿ. ಯಾಕಂದ್ರೆ ಪಾನ್ ಸ್ವಲ್ಪ ಕನ್ಫ್ಯೂಷನ್ ಆಗಿರೋದ್ರಿಂದ ಇಲ್ಲಿ ಪಾನ್ ಅನ್ನ ಒಂದನೇ ತಂದು ಬಿಡೋಣ. ಕಿಂಗ್ ಇಲ್ಲಿದೆ. ಸೊ ನೋಡಿ, ಇಲ್ಲಿ ಈ ರೀತಿಯಾಗಿದೆ ಅಂತ ಇಟ್ಕೊಳ್ಳೋಣ. ಸೊ ಈಗ ಬ್ಲ್ಯಾಕಿನ ಚಲನೆ ಅಂತ ಇಟ್ಕೊಳ್ಳೋದಾದ್ರೆ, ಇವಾಗ ಈ ಪಾನ್ ಏನಿದೆಯಲ್ಲ, ಈ ಪಾನ್ E4ಗೆ ಬಂತು ಅಂತಾದ್ರೆ ಇಲ್ಲಿ ವೈಟ್ ಕಿಂಗ್ಗೆ ಚೆಕ್ ಇದೆ. ಯಾಕಂತಂದ್ರೆ ಇಲ್ಲಿ ನಾವು ನೋಡ್ಬೇಕಾಗಿರೋದು ಪಾನಿನ ಮಾರ್ಗ ಅಲ್ಲ, ಪಾನ್ ಹೇಗೆ ಕ್ಯಾಪ್ಚರ್ ಮಾಡುತ್ತೆ ಅನ್ನೋದನ್ನು ನಾವು ನೋಡ್ಬೇಕು. ಕ್ಯಾಪ್ಚರ್ ಮಾಡಕ್ ಬರಲ್ಲ, ರಾಜನನ್ನ ಯಾವ ಪೀಸ್ನೂ ಕ್ಯಾಪ್ಚರ್ ಮಾಡಕ್ ಬರಲ್ಲ, ಆದ್ರೆ ಚೆಕ್ ಕೊಡ್ಬೋದು. ನೋಡಿ, E4 ಇಂದ E5 ಇಂದ E4ಗೆ ಬಂದಿದೆ ಈ ಪಾನು. ಸೊ E4ಗೆ ಬಂತು ಅಂತಾದ್ರೆ ಈ ರೀತಿಯಾಗಿ ಚೆಕ್ ಕೊಡ್ಬೋದು. ಇವಾಗ ಉದಾಹರಣೆಗೆ ಈ ರಾಜ ಏನಾದ್ರು E3ದಲ್ಲಿ ಇದ್ದ ಅಂತಾದ್ರೆ, ಇವಾಗ ಈ ಪಾನ್ ಅನ್ನ E4ಗೆ ಪುಷ್ ಮಾಡಿದ್ರೆ ಅಂತಂದ್ರೆ ರಾಜನಿಗೆ ಚೆಕ್ ಇರೋದಿಲ್ಲ. ಮಾರ್ಗದಲ್ಲಿ ಇರುವಂತಹದ್ದಲ್ಲ, ಇಲ್ಲಿ ಕ್ಯಾಪ್ಚರ್ ಮಾಡಕ್ಕೆ ಇರುವಂತಹ ಒಂದು ರೂಲ್ ಅನ್ನ ಯೂಸ್ ಮಾಡಬೇಕು. ಇಲ್ಲಿ ಯಾವ ಪೀಸ್ ಹೇಗೆ ಕ್ಯಾಪ್ಚರ್ ಮಾಡುತ್ತೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗೂ ನೀವು ಚೆಕ್ ಮತ್ತು ಚೆಕ್ ಮೇಟ್ಗಳನ್ನ ಅರ್ಥ ಮಾಡ್ಕೊಂತೀರಾ ಅಂತ ನಾನು ಹೇಳ್ತೇನೆ. ಸೊ ಇವಿಷ್ಟು ಚೆಕ್ ಮೇಟ್ ಹಾಗೂ ಚೆಕ್ ಅನ್ನು ತಪ್ಪಿಸಿಕೊಳ್ಳುವಂತಹ ವಿಧಾನಗಳು. ಮುಂದಿನ ಸಂಚಿಕೆಯಲ್ಲಿ ಡ್ರಾ ಮ್ಯಾಚ್ ಮತ್ತು ಅದರ ವಿಧಾನಗಳನ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈಗಾಗಲೇ ಚೆಸ್ ಆಡೋದನ್ನ ಹೇಗೆ ಪ್ರಾರಂಭ ಮಾಡೋದು ಮತ್ತು ಚೆಕ್ ಮೇಟ್ ಅಂದ್ರೆ ಏನು ಅನ್ನೋದನ್ನ ನಾವು ಹಿಂದಿನ ಸಂಚಿಕೆಗಳಲ್ಲಿ ನೋಡಿದ್ದೇವೆ. ಇನ್ನು ಪಂದ್ಯ ಮುಕ್ತಾಯ ಆಗ್ಬೇಕು ಅಂತಂದ್ರೆ ಅದು ಚೆಕ್ ಮೇಟ್ ಅಲ್ಲೂ ಸಹ ಮುಕ್ತಾಯ ಆಗ್ಬೋದು, ಇಲ್ಲ ಡ್ರಾ ಮ್ಯಾಚ್ ಅಲ್ಲೂ ಸಹ ಮುಕ್ತಾಯ ಆಗ್ಬೋದು. ಸೊ ಚೆಕ್ ಮೇಟ್ ಅಂತಂದ್ರೆ ಏನು ಅನ್ನೋದನ್ನ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ಡ್ರಾ ಮ್ಯಾಚ್ ಅಂದ್ರೆ ಏನು ಮತ್ತು ಅದರ ವಿಧಾನಗಳು ಏನು ಅನ್ನೋದನ್ನ ನಾವು ನೋಡೋಣ. ಅದಕ್ಕೂ ಮುಂಚೆ ಒಂದು ವಿಷಯವನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಏನಂತಂದ್ರೆ ನೋಡಿ, ನಿಮ್ಮ ಬೋರ್ಡ್ ಮೇಲೆ ಒಂದು ಪೊಸಿಷನ್ ಕಾಣಿಸ್ತಾ ಇದೆ. ಈ ಪೊಸಿಷನ್ ಅಲ್ಲಿ ವೈಟ್ ಮೂವ್ ಮಾಡೋದು ಅಂತ ಇಟ್ಕೊಳ್ಳೋಣ. ಸೊ ನಾವು ಚೆಕ್ ಅಂದ್ರೆ ಏನು ಅನ್ನೋದನ್ನ ನೋಡಿದ್ದೇವೆ. ಅಪೋನೆಂಟ್ ಪೀಸಿನ ಮಾರ್ಗದಲ್ಲಿ ಯಾವಾಗ ರಾಜ ಇರ್ತಾನೋ ಅದನ್ನ ನಾವು ರಾಜನಿಗೆ ಚೆಕ್ ಅಂತ ಕರಿತೇವೆ. ಸೊ ಬಹುತೇಕ ಅಪೋನೆಂಟ್ಗಳು ಅವರ ಪೀಸನ್ನ ತಂದು ರಾಜನಿಗೆ ಚೆಕ್ ಕೊಡ್ತಾರೆ. ಅದೇ ರೀತಿಯಾಗಿ ರಾಜನು ಸಹ ಅಪೋನೆಂಟ್ ಪೀಸಿನ ಮಾರ್ಗದಲ್ಲಿ ಹೋಗಬಾರದು. ಉದಾಹರಣೆಗೆ ನೋಡಿ, ಇವಾಗ ಇಲ್ಲಿ D3ದಲ್ಲಿ ಬಿಳಿಯ ರಾಜನಿದ್ದಾನೆ. ಈ ಬಿಳಿಯ ರಾಜನು ಈಗ ಬಿಳಿಯ ಕಾಯಿಗಳ ಚಲನೆ ಅಂತ ಇಟ್ಕೊಳ್ಳೋಣ. ಬಿಳಿಯ ರಾಜ ಬೇರೊಂದು ಚೌಕಕ್ಕೆ ಹೋಗ್ಬೇಕು. ಸೊ ಬೇರೊಂದು ಚೌಕಕ್ಕೆ ಹೋಗ್ಬೇಕು ಅಂತಾದ್ರೆ ನೋಡಿ, ಅವನು ಇಲ್ಲಿ C2 D2 E2ಗೆ ಹೋಗಕ್ಕಾಗಲ್ಲ. ಯಾಕಂತಂದ್ರೆ ಅದು ಈ ಆನೆಯ ಮಾರ್ಗದಲ್ಲಿದೆ. ಹಾಗೂ C3ಗೂ ಹೋಗಕ್ಕಾಗಲ್ಲ, ಯಾಕಂತಂದ್ರೆ ಅದು ಬಿಷಪ್ನ ಮಾರ್ಗದಲ್ಲಿದೆ. ಹಾಗೂ ಇಲ್ಲಿ E3ಗೂ ಹೋಗಕ್ಕಾಗಲ್ಲ, ಯಾಕಂತಂದ್ರೆ ಅದು ಪಾನಿನ ಮಾರ್ಗದಲ್ಲಿದೆ. ಪಾನಿನ ಮಾರ್ಗ ಅಂತಂದ್ರೆ ಪಾನ್ ಕ್ಯಾಪ್ಚರ್ ಮಾಡುವಂತ ಮಾರ್ಗದಲ್ಲಿದೆ. ಅದೇ ರೀತಿಯಾಗಿ D4ಗೂ ಹೋಗಕ್ಕಾಗಲ್ಲ, ಯಾಕಂತಂದ್ರೆ ಅದು ನೈಟಿನ ಕ್ಯಾಪ್ಚರ್ ಮಾಡುವಂತಹ ಮಾರ್ಗದಲ್ಲಿದೆ. ಅಂತಂದ್ರೆ ನೈಟಿನ ಫೈನಲ್ ಡೆಸ್ಟಿನೇಷನ್ ಅಲ್ಲಿ ಏನಿದೆ ಆ ಡೆಸ್ಟಿನೇಷನ್ ಇದು ಅಂತ ಹೇಳ್ಬೋದು. ಸೊ ಹಾಗಾಗಿ D4ಗೂ ಹೋಗಕ್ಕಾಗಲ್ಲ. ಇನ್ನು ಉಳಿದಿರುವಂತಹ 2 ಚೌಕಗಳು ಇಲ್ಲಿ E4 ಮತ್ತು C4. ಸೊ ಇವೆರಡು ಚೌಕಗಳಲ್ಲಿ ಒಂದು ಚೌಕಕ್ಕೆ ರಾಜ ಹೋಗ್ಬೋದು. ಸೊ ಇಲ್ಲಿ ನಾನು ಏನ್ ಹೇಳಕ್ ಬಂದೆ ಅಂತಂದ್ರೆ, ಈ ರಾಜ ಇದಾನಲ್ಲ, ಈ ರಾಜ ಬರೀ ಅಪೋನೆಂಟ್ ಚೆಕ್ ಕೊಡೋದಲ್ಲ, ಅಪೋನೆಂಟ್ ಪೀಸ್ಗಳ ಮಾರ್ಗದಲ್ಲೂ ಸಹ ಈ ರಾಜ ಹೋಗಬಾರದು. ಆ ರೀತಿಯಾಗಿ ಹೋಗೋಕೆ ನಿಯಮಗಳು ಒಪ್ಪಲ್ಲ, ಅದನ್ನ ಇಲ್ಲಿಗಲ್ ಅಂತ ಕರಿತೇವೆ. ಸೊ ಹಾಗಾಗಿ ಇವಿಷ್ಟು ಕೆಂಪು ಬಣ್ಣದಲ್ಲಿ ಏನನ್ನ ಹೈಲೈಟ್ ಮಾಡಿದ್ದೀನಲ್ಲ ಆ ಚೌಕಗಳಿಗೆ ಇಲ್ಲಿ ರಾಜ ಹೋಗಕ್ಕಾಗಲ್ಲ. ಸೊ ಇಲ್ಲಿ ಕೇಸರಿ ಬಣ್ಣ ಅಂದ್ರೆ ಆರೆಂಜ್ ಬಣ್ಣದಲ್ಲಿ ಏನು ಚೌಕವನ್ನು ಹೈಲೈಟ್ ಮಾಡಿದ್ದೀನಲ್ಲ ಅದೆರಡು ಚೌಕಗಳಿಗೆ ಇಲ್ಲಿ ರಾಜ ಹೋಗ್ಬೋದು. ಸೊ ಇದನ್ನು ಮುಂದುವರಿಸಿ ಡ್ರಾ ಪಂದ್ಯ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಸೊ ಡ್ರಾ ಪಂದ್ಯದಲ್ಲಿ ಒಟ್ಟು 5 ವಿಧಾನಗಳು ಬರ್ತವೆ. ಅದರಲ್ಲಿ ಮೊದಲನೇ ವಿಧಾನ ಏನು ಅಂತಂದ್ರೆ
ಡ್ರಾ ಮ್ಯಾಚ್ ಬೈ ಸ್ಟೇಲ್ ಮೇಟ್ ಅಂತ ಕರಿತೇವೆ. ಸೊ ಏನು ಸ್ಟೇಲ್ ಮೇಟ್ ಅಂತಂದ್ರೆ ನೋಡಿ, ಯಾವಾಗ ರಾಜನಿಗೆ ಚೆಕ್ ಸಹ ಇರಲ್ವೋ ಹಾಗೂ ಅವರ ತಂಡದಲ್ಲಿ ಯಾವುದೇ ಪೀಸ್ಗಳಿಗೂ ಚಲನೆ ಇರಲ್ವೋ ಅಂತ ಸಂದರ್ಭದಲ್ಲಿ ಸ್ಟೇಲ್ ಮೇಟ್ ಅಂತ ಕರಿತೇವೆ. ಸೊ ಉದಾಹರಣೆಗಾಗಿ ಒಂದು ಪೊಸಿಷನ್ ನಾನು ಬೋರ್ಡ್ ಮೇಲೆ ತೋರಿಸ್ತಾ ಇದ್ದೇನೆ. ಸೊ ಇವಾಗ ಕಪ್ಪು ಕಾಯಿಗಳ ಚಲನೆ ಅಂತ ಇಟ್ಕೊಳ್ಳೋದಾದ್ರೆ ನೋಡಿ, ಕಪ್ಪು ಹತ್ರ ಇಲ್ಲಿ ರಾಜ, ರಾಣಿ ಹಾಗೂ ಒಂದು ಪಾನ್ ಇದೆ. ಇಲ್ಲಿ ಬಿಳಿಯ ರಾಜನಿಗೆ 2 ಪಾನ್ಗಳಿವೆ. ಸೊ ಇಲ್ಲಿ ಕಪ್ಪು ಚಲನೆಯನ್ನು ಮಾಡಬೇಕು ಹಾಗೂ ಕಪ್ಪು ಯಾವುದೋ ಆಲೋಚನೆಯಲ್ಲಿ ಇದು B3ಗೆ ಇತ್ತು ಅಂತ ಇಟ್ಕೊಳ್ಳೋಣ. ಇದನ್ನ ನಾವು ಡ್ರಾ ಅಂತ ಕರಿತೇವೆ, ಡ್ರಾ ಬೈ ಸ್ಟೇಲ್ ಮೇಟ್ ಅಂತ ಕರಿತೇವೆ. ಯಾಕೆ ಅಂತಂದ್ರೆ ನೋಡಿ, ಇಲ್ಲಿ ರಾಜನಿಗೆ ಅಂತಂದ್ರೆ ಬಿಳಿಯ ರಾಜನಿಗೆ ಚೆಕ್ ಇಲ್ಲ. ಈಗ ಬಿಳಿಯ ಕಾಯಿಗಳ ಚಲನೆ, ಬಿಳಿಯ ರಾಜನಿಗೆ ಚೆಕ್ ಇಲ್ಲ. ಆದ್ರೆ ಬಿಳಿಯ ತಂಡಕ್ಕೆ ಯಾವುದೇ ರೀತಿಯಂತ ಮೂವ್ ಸಹ ಇಲ್ಲ, ಯಾವುದೇ ರೀತಿಯಂತ ಚಲನೆ ಸಹ ಇಲ್ಲ. ಯಾಕೆ ನೋಡಿ, G4 ಅಲ್ಲಿ ಇರುವಂತಹ ಪಾನ್ ಮುಂದೆ ಹೋಗಕ್ ಬರಲ್ಲ. ಯಾಕಂತಂದ್ರೆ ಇನ್ನೊಂದು ಪಾನ್ ಇದೆ, ಕಪ್ಪಿನ ಪಾನ್ G5 ಅಲ್ಲಿ ಇದೆ. ಹಾಗಾಗಿ ಇಲ್ಲಿ G4 ಅಲ್ಲಿ ಇರುವಂತಹ ಪಾನ್ ಬೇರೊಂದು ಸ್ಕ್ವೇರ್ಗೆ ಹೋಗಕ್ ಬರಲ್ಲ. ಏನಾದ್ರೂ ಇಲ್ಲಿ H5 ದಲ್ಲಿ ಅಥವಾ F5 ದಲ್ಲಿ ಒಂದು ಪಾನ್ ಬ್ಲ್ಯಾಕ್ ಇದು ಅಂತಂದ್ರೆ ಅದನ್ನ ಹೊಡ್ಕೊಂಡು ಹೋಗ್ಬೋದಿತ್ತು. ಆದ್ರೆ ಆ ತರನು ಸಹ ಇಲ್ಲ ಇಲ್ಲಿ. ಸೊ ಈ ಪಾನ್ಗೆ ಯಾವುದೇ ರೀತಿಯಂತ ಮೂವ್ ಇಲ್ಲ. ಅದೇ ರೀತಿಯಾಗಿ B7 ನಲ್ಲಿ ಇರುವಂತಹ ಪಾನ್ಗೂ ಯಾವುದೇ ರೀತಿಯಂತ ಚಲನೆ ಇಲ್ಲ. ಯಾಕಂತಂದ್ರೆ ಇಲ್ಲೂ ನೋಡ್ಬೋದು, ಅದರ ಮಾರ್ಗದಲ್ಲಿ ರಾಜ ಇದ್ದಾನೆ. ಸೊ ಅದು ನೇರವಾಗಿ ಹೋಗಿ ಬರಲ್ಲ, ಅದು ಬ್ಲಾಕ್ ಆಗ್ಬಿಟ್ಟಿದೆ. ಈ ಪಾನ್ ಸಹ ಬ್ಲಾಕ್ ಆಗಿದೆ, ಈ ಪಾನ್ ಸಹ ಬ್ಲಾಕ್ ಆಗಿದೆ. ಸೊ ರಾಜನನ್ನು ಮೂವ್ ಮಾಡ್ತೀರಾ ಅಂತಂದ್ರೆ ನೋಡಿ, B1ಗೂ ಹೋಗಕ್ಕಾಗಲ್ಲ, B2ಗೂ ಹೋಗಕ್ಕಾಗಲ್ಲ, A2ಗೂ ಹೋಗಕ್ಕಾಗಲ್ಲ. ಯಾಕಂತಂದ್ರೆ ಅವು 3 ಕ್ವೀನಿನ ಮಾರ್ಗ ಆಗತ್ತೆ. ಸೊ ನಾನು ಇವಾಗಷ್ಟೇ ಹೇಳಿದೆ, ರಾಜ ಎದುರಾಳಿಯ ಕಾಯಿಗಳ ಮಾರ್ಗದಲ್ಲಿ ಹೋಗುವಂತಿಲ್ಲ ಅಂತ. ಸೊ ಆ ರೂಲ್ ಅನ್ನ ನಾನು ಇದೇ ಕಾರಣಕ್ಕಾಗಿ ಹೇಳಿದ್ದು. ಸೊ ಇವಾಗ ನೋಡಿ, ರಾಜನಿಗೆ ಅಂತಂದ್ರೆ ಬಿಳಿಯ ತಂಡಗಳಿಗೆ ಚೆಕ್ ಸಹ ಇಲ್ಲ, ಬಿಳಿಯ ರಾಜನಿಗೆ ಚೆಕ್ ಸಹ ಇಲ್ಲ. ಸೊ ಬಿಳಿಯ ತಂಡಕ್ಕೆ ಯಾವುದೇ ರೀತಿಯಂತ ಚಲನೆ ಸಹ ಇಲ್ಲ. ಸೊ ಯಾವ ಚಲನೆಯನ್ನು ಮಾಡೋಕ್ಕಾಗಲ್ಲ ಬಿಳಿಯ ತಂಡ. ಸೊ ಹಾಗಾಗಿ ಇದನ್ನ ನಾವು ಡ್ರಾ ಬೈ ಸ್ಟೇಲ್ ಮೇಟ್ ಅಂತ ಕರಿತೇವೆ. ಸೊ ಇನ್ನೊಂದು ಉದಾಹರಣೆ ಕೊಡೋದಾದ್ರೆ, ಹಿಂದಿನ ಒಂದು ಪೊಸಿಷನ್ ನಾನೇನು ತೋರಿಸಿದ್ನಲ್ಲ ಎಕ್ಸ್ಪ್ಲೇನ್ ಮಾಡಕ್ಕೆ, ಸೊ ಅದನ್ನೇ ತೆಗೆದುಕೊಳ್ತೇನೆ. ಸೊ ನೋಡಿ, ಇಲ್ಲೇನಾದ್ರೂ ನಾವು ಒಂದು ಪಾನ್ ಅನ್ನ ನಾನಿಲ್ಲಿ D6 ಅಲ್ಲಿ ಇಡ್ತೇನೆ ಹಾಗೂ ಇಲ್ಲಿ ಬ್ಲ್ಯಾಕ್ ಮೂವ್ ಮಾಡೋದು ಅಂತ ಇಟ್ಕೊಳ್ಳೋಣ ನಾವು. ಸೊ ಇಲ್ಲಿ ಬ್ಲ್ಯಾಕ್ ಮೂವ್ ಮಾಡೋದು, ಬ್ಲ್ಯಾಕ್ ಏನೋ ಒಂದು ಯೋಚನೆ ಮಾಡ್ಬಿಟ್ಟು ಇಲ್ಲಿ D5ಗೆ ಹೋಯ್ತು, ಈ ಪಾನ್ D5ಗೆ ಇಡ್ತು ಅಂತಂದ್ರೆ ಇದು ಸಹ ಡ್ರಾ ಆಗುತ್ತೆ. ಯಾಕೆ ಡ್ರಾ ಆಗುತ್ತೆ ಅಂತಂದ್ರೆ ಇಲ್ಲಿ C2 D2 E2ಗೆ ಬರೋಕ್ಕಾಗಲ್ಲ. ಯಾಕಂತಂದ್ರೆ ಇಲ್ಲಿ ರುಕ್ಕಿನ ಮಾರ್ಗ ಹೀಗಿದೆ, ಇಲ್ಲಿ ಬಿಷಪ್ನ ಮಾರ್ಗ ಹೀಗಿರೋ ಕಾರಣ ಇಲ್ಲಿ C3ಗೂ ಹೋಗಕ್ಕಾಗಲ್ಲ, E3ಗೂ ಹೋಗಕ್ಕಾಗಲ್ಲ. ಯಾಕಂತಂದ್ರೆ ಈ ಪಾನ್ ಇಂದ ಕವರ್ ಆಗಿದೆ. ಹಾಗೂ D4ಗೂ ಹೋಗಕ್ಕಾಗಲ್ಲ, ಯಾಕಂತಂದ್ರೆ E9 ಇಂದ ಕವರ್ ಆಗಿದೆ. ಅದೇ ರೀತಿಯಾಗಿ C4 ಮತ್ತು D4ಗೂ ಹೋಗಕ್ಕಾಗಲ್ಲ. ಯಾಕಂತಂದ್ರೆ ಈ ಪಾನ್ ಇಲ್ಲಿ ಅಂತಂದ್ರೆ D5 ಅಲ್ಲಿ ಇರುವಂತಹ ಈ ಪಾನ್ ಏನಿದೆಯಲ್ಲ, ಅದು E4 ಮತ್ತು C4 ಅನ್ನು ಕವರ್ ಮಾಡ್ತಾ ಇದೆ. ಹಾಗಾಗಿ ಈ ರಾಜನಿಗೆ ಯಾವುದೇ ಚೌಕಕ್ಕೆ ಹೋಗಕ್ಕಾಗಲ್ಲ, ಚೆಕ್ ಸಹ ಇಲ್ಲ. ಚೆಕ್ ಇದ್ರೆ ಇದನ್ನ ಚೆಕ್ ಮೇಟ್ ಅನ್ಬೋದಿತ್ತು, ಆದ್ರೆ ಇಲ್ಲಿ ಚೆಕ್ ಇಲ್ಲ, ಆದ್ರೂ ಯಾವುದೇ ರೀತಿಯಂತ ಚಲನೆ ಇಲ್ಲ. ಈ ಪಾನ್ ಇದೆಯಲ್ಲ, F3 ಅಲ್ಲಿ ಇರುವಂತಹ ಪಾನ್ ಸಹ ಮುಂದೆ ಹೋಗಕ್ ಬರಲ್ಲ. ಸೊ ಹಾಗಾಗಿ ಇದನ್ನು ನಾವು ಡ್ರಾ ಬೈ ಸ್ಟೇಲ್ ಮೇಟ್ ಅಂತ ಕರಿತೇವೆ. ಸೊ ಇದು ಡ್ರಾದಲ್ಲಿ ಬರುವಂತಹ ಮೊದಲನೆಯ ವಿಧಾನ. ಸೊ ಇನ್ನು ಡ್ರಾದಲ್ಲಿ ಬರುವಂತಹ ಎರಡನೇ ವಿಧಾನ ಯಾವುದು ಅಂತ ಕೇಳಿದ್ರೆ, ಡ್ರಾ ಮ್ಯಾಚ್ ಬೈ ಇನ್ಸಫಿಷಿಯಂಟ್ ಮಟೀರಿಯಲ್. ಅಂತಂದ್ರೆ ಏನು ಅಂತಂದ್ರೆ ನೋಡಿ, ಕೆಲವೊಂದ್ಸಲ ನಮಗೆ ಅಪೋನೆಂಟ್ ರಾಜನನ್ನ ಚೆಕ್ಮೇಟ್ ಮಾಡಕ್ಕೆ ಬೇಕಾಗುವಷ್ಟು ಕಾಯಿಗಳು ನಮ್ಮ ಹತ್ರ ಇರೋದಿಲ್ಲ. ಸೊ ಉದಾಹರಣೆಗೆ ನಮ್ಮ ಹತ್ರ ಬರೀ ಕೇವಲ ಒಂದು ಬಿಷಪ್ ಇದೆ ಅಂತಾದ್ರೆ ನಾವು ಇಲ್ಲಿ ಎದುರಾಳಿ ರಾಜ ಅಂತಂದ್ರೆ ಕಪ್ಪು ರಾಜನನ್ನ ಇಲ್ಲಿ ಚೆಕ್ಮೇಟ್ ಮಾಡಕ್ಕಾಗಲ್ಲ. ನೀವು ಎಷ್ಟು ಪ್ರಯತ್ನ ಪಟ್ಟರು ಚೆಕ್ಮೇಟ್ ಮಾಡಕ್ಕಾಗಲ್ಲ. ಅದೇ ರೀತಿಯಾಗಿ ಕಪ್ಪು ರಾಜನಿಗೂ ಸಹ ಇಲ್ಲಿ ಕೇವಲ ಒಂದು ಕುದುರೆ ಇದೆ, ಕೇವಲ ಕುದುರೆಯಿಂದನೂ ಸಹ ಅಪೋನೆಂಟ್ ರಾಜನನ್ನ ಚೆಕ್ಮೇಟ್ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಇದು ಡ್ರಾ ಮ್ಯಾಚ್ ಬೈ ಇನ್ಸಫಿಷಿಯಂಟ್ ಮಟೀರಿಯಲ್ ಅಂತ ಕಳಿಸ್ಕೊಳ್ಳುತ್ತೆ. ಸೊ ಉದಾಹರಣೆಗೆ ಬೋರ್ಡ್ ಮೇಲೆ ಕೇವಲ 2 ರಾಜರಿದ್ರೂ ಸಹ ಅದು ಡ್ರಾ ಮ್ಯಾಚ್ ಬೈ ಇನ್ಸಫಿಷಿಯಂಟ್ ಮಟೀರಿಯಲ್ ಅಂತ ಕರೆಸಿಕೊಳ್ಳುತ್ತೆ. ಸೊ ನಿಮ್ಮ ಹತ್ರ ರಾಜ ಮತ್ತು ಬಿಷಪ್ ಇದ್ರೂ ಸಹ ನೀವು ಅಪೋನೆಂಟ್ ರಾಜನನ್ನ ಚೆಕ್ಮೇಟ್ ಮಾಡೋಕ್ಕಾಗಲ್ಲ. ನಿಮ್ಮ ಹತ್ರ ರಾಜ ಮತ್ತು ನೈಟ್ ಇದ್ರೂ ಸಹ ಅಪೋನೆಂಟ್ ರಾಜನನ್ನ ಚೆಕ್ಮೇಟ್ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಹತ್ರ ಏನಾದ್ರೂ ರಾಜ ಮತ್ತು ಆನೆ ಇದ್ರೆ ನೀವು ಅಪೋನೆಂಟ್ ರಾಜನನ್ನ ಚೆಕ್ಮೇಟ್ ಮಾಡ್ಬೋದು, ಅಥವಾ ಪಾನ್ ಇದ್ರೂ ಸಹ ಕೆಲವೊಂದ್ಸಲ ಚೆಕ್ಮೇಟ್ ಮಾಡ್ಬೋದು. ಯಾಕೆ ಪಾನ್ ಇದ್ರೆ ಚೆಕ್ಮೇಟ್ ಮಾಡ್ಬೋದು ಅಂತಂದ್ರೆ, ಪಾನ್ಗೆ ಒಂದು ವಿಶೇಷವಾದ ಶಕ್ತಿ ಇದೆ. ನೀವು ನೆನೆಸ್ಕೊಂಡ್ರೆ ಪಾನ್ಗೆ ಪಾನ್ ಪ್ರಮೋಷನ್ ಎನ್ನುವಂತ ಒಂದು ವಿಶೇಷವಾದಂತಹ ಶಕ್ತಿ ಇದೆ. ಸೊ ನೀವು ಪಾನ್ ಅನ್ನ ಪ್ರಮೋಷನ್ ಮಾಡಿಬಿಟ್ಟು ಕ್ವೀನ್ ಆಗಿ ಪಂದ್ಯಕ್ಕೆ ಕರ್ಕೊಂಡು ಬಂದ್ಬಿಟ್ಟು ಚೆಕ್ಮೇಟ್ ಮಾಡುವಂತ ಅವಕಾಶಗಳಿರುತ್ತೆ.
ಸೊ ಪಾನ್ ಇದ್ದಾಗ ನಿಮ್ಗೆ ಪಂದ್ಯ ಡ್ರಾ ಅಂತ ಕರ್ಸ್ಕೊಳ್ಳಲ್ಲ. ಇದೆರಡು ನೋಡಿ, ಇಲ್ಲಿ ಕೇವಲ ನೈಟ್ ಇದ್ರೆ ಅಥವಾ ಕೇವಲ ಬಿಷಪ್ ಇದ್ರೆ ಅಥವಾ ಕೇವಲ ಎರಡೇ ರಾಜರುಗಳು ಉಳ್ಕೊಂಡಿದ್ರೆ ಬೋರ್ಡ್ ಮೇಲೆ, ಅದನ್ನ ಡ್ರಾ ಮ್ಯಾಚ್ ಬೈ ಇನ್ಸಫಿಶಿಯಂಟ್ ಮಟೀರಿಯಲ್ ಅಂತಂದ್ರೆ ಚೆಕ್ಮೇಟ್ ಮಾಡಕ್ಕೆ ಬೇಕಾದಷ್ಟು ಕಾಯಿಗಳು ಇಲ್ಲ ಅನ್ನೋದ್ರಿಂದ ಆ ಪಂದ್ಯ ಡ್ರಾ ಅಂತ ಕರೆಸಿಕೊಳ್ಳುತ್ತೆ. ಮೂರನೇ ವಿಧಾನವನ್ನು ನೋಡೋದಾದ್ರೆ ಇದು ಡ್ರಾ ಮ್ಯಾಚ್ ಬೈ 3-fold ರೆಪಿಟೇಷನ್ ಅಂತಂದ್ರೆ ಏನು? 3-fold ರೆಪಿಟೇಷನ್ ಅಂತಂದ್ರೆ ಒಂದು ಚೆಸ್ ಪಂದ್ಯ ನಡೀತಾ ಇರ್ಬೇಕಿದ್ರೆ ಒಂದೇ ಸೇಮ್ ಪೊಸಿಷನ್, ಅದೇ ಪೊಸಿಷನ್ 3 ಸಲ ಬೋರ್ಡ್ ಮೇಲೆ ರಿಪೀಟ್ ಆಯ್ತು ಅಂತ ಆದ್ರೆ ಅದನ್ನು ಸಹ ಡ್ರಾ ಮ್ಯಾಚ್ ಅಂತ ಕರೀತಾರೆ. ಸೊ ಉದಾಹರಣೆಗೆ ನೋಡಿ, ಒಂದು ಪಂದ್ಯ ಹೀಗೆ ಹೋಗ್ತಾ ಇರುತ್ತೆ. ನಾನಿಲ್ಲಿ ಸುಮ್ಮನೆ ರ್ಯಾಂಡಮ್ ಆಗಿರುವಂತ ಒಂದು ಪಂದ್ಯವನ್ನು ನಿಮ್ಗೆ ತೋರಿಸ್ತಾ ಇದ್ದೇನೆ. ಸೊ ಈ ರೀತಿಯಾಗಿ ಹೋಗ್ತಾ ಇರುತ್ತೆ. ಸೊ ಈ ರೀತಿಯಾಗಿ ಹೋದ ತಕ್ಷಣ ಇಲ್ಲಿ ವೈಟ್ ಏನೊಂದು ಪ್ಲಾನ್ ಮಾಡತ್ತೆ ಅಂತಂದ್ರೆ, ಸೊ ಇಲ್ಲಿ ಒಂದು ಬಿಷಪ್ ಇದೆಯಲ್ಲ, ಈ ಬಿಷಪ್ನ ಈ ಬಿಷಪ್ ಜೊತೆ ಕ್ಯಾನ್ಸಲ್ ಮಾಡೋಣ ಅಂತಂದ್ರೆ, ನಾನು ಬಿಷಪ್ ಕೊಡ್ತೀನಿ, ನೀವು ನನ್ನ ಬಿಷಪ್ ಕೊಡಿ, ಇಬ್ರು ಹೊರಕೊಡಿದಿ ಅನ್ನೋ ಕಾರಣಕ್ಕಾಗಿ ಅದನ್ನ E3ಗೆ ತೆಗೆದುಕೊಂಡು ಹೋಗಿ ಇಡುತ್ತೆ. ಸೊ ಆದ್ರೆ ಇಲ್ಲಿ ಬ್ಲ್ಯಾಕ್ ಹೇಳುತ್ತೆ ಏನಂತಂದ್ರೆ, ನಾನು ಆ ಬಿಷಪ್ ಅನ್ನು ಕೊಡಕ್ಕೆ ತಯಾರಿಲ್ಲ, ಹಾಗಾಗಿ ನಾನು ನನ್ನ ಬಿಷಪ್ ಅನ್ನ B4ಗೆ ತೆಗೆದುಕೊಂಡು ಹೋಗಿಡ್ತೇನೆ ಅಂತ. ಸೊ ಇಲ್ಲಿ ವೈಟ್ ಹೇಳುತ್ತೆ, ನಾನು ನನ್ನ ಬಿಷಪ್ ಅನ್ನ ಇಲ್ಲಿ D2ಗೆ ತಂದಿಡ್ತೇನೆ, ನೀವು ನನ್ನ ಬಿಷಪ್ ಅನ್ನ ಕ್ಯಾಪ್ಚರ್ ಮಾಡಿದ್ರೆ ನಾನು ಪಾನ್ ಇಂದ ಕ್ಯಾಪ್ಚರ್ ಮಾಡಲ್ಲ, ಬಿಷಪ್ ಇಂದ ಕ್ಯಾಪ್ಚರ್ ಮಾಡ್ತೇನೆ ಅಂತ ಹೇಳುತ್ತೆ. ಸೊ ಆದ್ರೆ ಇಲ್ಲಿ ಬ್ಲ್ಯಾಕ್ ಹೇಳುತ್ತೆ, ಆಗಲ್ಲ, ನಾನು ನನ್ನ ಬಿಷಪ್ ಅನ್ನು ವಾಪಸ್ ತೆಗೆದುಕೊಂಡು ಹೋಗ್ತೇನೆ ಅಂತ ಮತ್ತೆ ಇಲ್ಲಿ ಹೋಗುತ್ತೆ. ಸೊ ಇಲ್ಲಿ ವೈಟ್ ಏನ್ ಮಾಡುತ್ತೆ, ವೈಟ್ ಮತ್ತದೇ ಮೂವ್ ಅನ್ನು ರಿಪೀಟ್ ಮಾಡುತ್ತೆ. ಸೊ ಈ ರೀತಿಯಾಗಿ ಇಬ್ರು ಸಹ ರಿಪೀಟ್ ಮಾಡ್ತಾ ಇದ್ದಾಗ ನೋಡ್ಬೋದು ನೀವು, ಬೋರ್ಡ್ ಮೇಲೆ ಒಂದೇ ಪೊಸಿಷನ್ 3 ಸಲ ಬಂತು. ಸೊ ಒಂದೇ ಪೊಸಿಷನ್ 3 ಸಲ ಬೋರ್ಡ್ ಮೇಲೆ ಬಂತು ಅಂತಾದ್ರೆ ಅದನ್ನ ಡ್ರಾ ಮ್ಯಾಚ್ ಅಂತ ಕರಿತೇವೆ. ಡ್ರಾ ಮ್ಯಾಚ್ ಬೈ 3-fold ರೆಪಿಟೇಷನ್ ಅಂತ ಕರಿತೇವೆ. ಸೊ ಉದಾಹರಣೆಗೆ ನೋಡಿ, ಈ ಪೊಸಿಷನ್ ಅಲ್ಲಿ ವೈಟ್ ಏನೋ ಒಂದು ಈ ತರ ಮೂವ್ ಮಾಡ್ತು, ಬ್ಲ್ಯಾಕ್ ಏನೋ ಈ ತರ ಒಂದು ಮೂವ್ ಮಾಡ್ತು. ಸೊ ನೀವು ಇವಾಗ E3 ತೆಗೆದುಕೊಂಡು ಹೋಗಿಟ್ರೆ ಇದು ಡ್ರಾ ಮ್ಯಾಚ್ ಆಗಲ್ಲ. ಯಾಕಂತಂದ್ರೆ ಲಾಸ್ಟ್ 2 ಸಲ ಈ ಪೊಸಿಷನ್ ರಿಪೀಟ್ ಆದಾಗ ಈ ಬಿಷಪ್ ಇಲ್ಲಿ ಬಂದಾಗ ಈ ಪಾನ್ H2 ದಲ್ಲಿ ಇತ್ತು, ಆದ್ರೆ ಇವಾಗ H3 ದಲ್ಲಿದೆ. ಹಾಗೂ ಈ ಕ್ವೀನ್ ಏನಿದೆಯಲ್ಲ ಅದು D8 ಇಂದ E8ಗೆ ಬಂದಿದೆ, ಹಾಗಾಗಿ ಸೇಮ್ ಪೊಸಿಷನ್ ಅಂತ ಅನ್ಸ್ಕೊಳ್ಳಲ್ಲ ಇದು, ಹಾಗಾಗಿ ಇವಾಗ ಡ್ರಾ ಆಗಲ್ಲ. ಸೊ ಈ ಪೊಸಿಷನ್ ಇದ್ದಾಗ ಈ ಪೊಸಿಷನ್ ಅಲ್ಲೇ ಏನಾದರೂ ಬಿಷಪ್ ಮತ್ತೆ E3ಗೆ ಹೋಯ್ತು ಅಂತ ಆದ್ರೆ ಇದನ್ನ ಡ್ರಾ ಮ್ಯಾಚ್ ಬೈ 3-fold ರೆಪಿಟೇಷನ್ ಅಂತ ಕರೀತಾರೆ. ಎಂಥದ್ದೇ ಪಂದ್ಯ ಇರಲಿ, 3 ಸಲ ಒಂದು ಪೊಸಿಷನ್ ಬೋರ್ಡ್ ಮೇಲೆ ರಿಪೀಟ್ ಆಯಿತು ಅಂತಾದ್ರೆ ಅದನ್ನ ಡ್ರಾ ಮ್ಯಾಚ್ ಅಂತ ಕರೀತಾರೆ. ಡ್ರಾ ಮ್ಯಾಚ್ ಬೈ 3-fold ರೆಪಿಟೇಷನ್, ಇದು ಡ್ರಾ ಮ್ಯಾಚಿನ 3ನೇ ವಿಧಾನ. ಇನ್ನು ಡ್ರಾ ಮ್ಯಾಚಿನ 4ನೇ ವಿಧವನ್ನು ನೋಡೋದಾದ್ರೆ ನಾವು ಅದನ್ನ ಡ್ರಾ ಮ್ಯಾಚ್ ಬೈ 50 ಮೂವ್ ರೂಲ್ ಅಂತ ಕರಿತೇವೆ. ಸೊ ಇದು ಬೋರ್ಡ್ ಮೇಲೆ ಕಾಣಿಸಿಕೊಳ್ಳೋದು ತುಂಬಾ ಅಂದ್ರೆ ತುಂಬಾ ಕಡಿಮೆ, ಅಥವಾ ಕಾಣಿಸಿಕೊಳ್ಳೋದೇ ಇಲ್ಲ ಅಂತಾನೆ ಹೇಳ್ಬೋದು. ಆದ್ರೂ ಸಹ ನಾವು ಥಿಯರಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ಏನು ಸಮಸ್ಯೆ ಇಲ್ಲ, ಹಾಗಾಗಿ ಹೇಳ್ತಾ ಇದ್ದೇನೆ. ಸೊ ಈ ರೂಲ್ ಏನ್ ಹೇಳುತ್ತೆ ಅಂತಂದ್ರೆ, ಯಾವುದೇ ಪಾನಿನ ಚಲನೆ ಇಲ್ಲದೆ ಅಥವಾ ಯಾವುದೇ ಅಪೋನೆಂಟ್ ಪೀಸ್ ಅನ್ನ ಕ್ಯಾಪ್ಚರ್ ಮಾಡದೆ 50 ಮೂವ್ಗಳನ್ನ ಮಾಡಿದಿರಿ ಅಂತಂದ್ರೆ, 50 ಮೂವ್ ಅಂತಂದ್ರೆ ವೈಟ್ 50 ಮೂವ್, ಬ್ಲ್ಯಾಕ್ 50 ಮೂವ್ ಅನ್ನ ಮಾಡ್ತು ಅಂತಾದ್ರೆ ಅಂತಹ ಪಂದ್ಯವು ಸಹ ಡ್ರಾ ಅಂತ ಕರೆಸಿಕೊಳ್ಳುತ್ತೆ ಅಂತ ಹೇಳಲಾಗತ್ತೆ. ಸೊ ನಾನು ಇಲ್ಲಿ ಒಂದು ಪೊಸಿಷನ್ ಅನ್ನ ತೆಗೆದುಕೊಂಡಿದ್ದೇನೆ ನಿಮ್ಗೆ ಉದಾಹರಣೆನ ತೋರ್ಸೋಕೆ. ಸೊ ನಾನು ಇಲ್ಲಿ 50 ಮೂವ್ಗಳನ್ನ ಮಾಡಿ ತೋರ್ಸೋಕ್ಕಾಗಲ್ಲ. ಸೊ ಇಲ್ಲಿ ಒಂದು ರ್ಯಾಂಡಮ್, ಇಲ್ಲಿ ನೋಡಿ ಪಾನಿನ ಚಲನೆ ಇಲ್ಲದೆ 50 ಮೂವ್ ಆಗಬೇಕು ಅಂತಂದ್ರೆ ಇಲ್ಲಿ ಯಾವುದೇ ರೀತಿಯಂತ ಪಾನ್ ಸಹ ಇಲ್ಲ, ಹಾಗಾಗಿ ಇಲ್ಲಿ ಪಾನಿನ ಚಲನೆ ಆಗೋದಿಲ್ಲ. ಸುಮ್ಮನೆ ವೈಟಿನ ಬಳಿ ಒಂದು ರುಕ್ ಇದೆ ಹಾಗೂ ಬ್ಲ್ಯಾಕಿನ ಬಳಿ ಒಂದು ರುಕ್ ಇದೆ, ಯಾವುದೇ ರೀತಿ ಅಂತ ಸುಮ್ಮನೆ ರ್ಯಾಂಡಮ್ ಮೂವ್ ಅನ್ನ ಆಡ್ತಾ ಹೋಗ್ತಾರೆ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ಯಾವುದೇ ರೀತಿಯಂತ ಪೀಸಿನ ಕ್ಯಾಪ್ಚರ್ ಅನ್ನು ಮಾಡಲ್ಲ, ಹಾಗೆ ಪಾನಿನ ಚಲನೆಯೂ ಇಲ್ಲ. ಇಲ್ಲಿ ಏನಾದ್ರೂ ವೈಟ್ 50 ಮೂವ್, ಬ್ಲ್ಯಾಕ್ 50 ಮೂವ್ ಮಾಡ್ತು ಅಂತಂದ್ರೆ ಇದನ್ನ ಡ್ರಾ ಮ್ಯಾಚ್ ಅಂತ ಕರೀತಾರೆ. ಸೊ ಯಾವುದೋ ಒಂದು ಪೊಸಿಷನ್ ಅಲ್ಲಿ ನೋಡಿ, ನಾನು ನಿಮ್ಗೆ ಡ್ರಾ ಮ್ಯಾಚ್ನ ಇನ್ನೊಂದು ವಿಧಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ, ಅದೊಂದು ಪೊಸಿಷನ್ ಅಲ್ಲಿ ಈ ರೀತಿಯಾಗಿ ಚೆಕ್ ಕೊಟ್ಟ ತಕ್ಷಣ ಬ್ಲ್ಯಾಕ್ ಚೆಕ್ ಅನ್ನ ಬ್ಲಾಕ್ ಮಾಡ್ತು ಹಾಗೂ ಕ್ಯಾಪ್ಚರ್ ಮಾಡ್ತು ಅಂತಾದ್ರೆ ಸೊ ಇವಾಗ ಡ್ರಾ ಆಯ್ತು. ಇವಾಗ ಡ್ರಾ ಆಗಿರೋದು ಯಾವ ರೀತಿಯಿಂದ? ಡ್ರಾ ಮ್ಯಾಚ್ ಬೈ ಇನ್ಸಫಿಶಿಯಂಟ್ ಮಟೀರಿಯಲ್ ಇಂದ. ಯಾಕಂದ್ರೆ ಇಲ್ಲಿ ಚೆಕ್ಮೇಟ್ ಮಾಡಕ್ಕೆ 2 ತಂಡಗಳ ಬಳಿ ಯಾವುದೇ ರೀತಿಯಾದಂತ ಪೀಸ್ಗಳಿಲ್ಲ, ಚೆಕ್ಮೇಟ್ ಮಾಡುವಷ್ಟು ಪೀಸ್ಗಳು 2 ತಂಡಗಳ ಬಳಿ ಇಲ್ಲ, ಹಾಗಾಗಿ ಇದು ಡ್ರಾ ಮ್ಯಾಚ್ ಬೈ ಇನ್ಸಫಿಶಿಯಂಟ್ ಮಟೀರಿಯಲ್ ಅಂತ ಆಗುತ್ತೆ. ಅಥವಾ ಇಲ್ಲಿ ಚೆಕ್ ಕೊಟ್ಟ ತಕ್ಷಣ ಈ ಕಿಂಗ್ ಏನಾದ್ರು ಬೇರೆ ಒಂದು ಸ್ಕ್ವೇರ್ಗೆ ಹೋಯ್ತು ಹಾಗೂ ಅವರು ಆನೆಗಳಲ್ಲೇ 50 ಮೂವ್ಗಳನ್ನ ಮಾಡಿದ್ರು ಅಂತಾದ್ರೆ ಅದು ಸಹ ಡ್ರಾ ಮ್ಯಾಚ್ ಅಂತ ಕರೆಸಿಕೊಳ್ಳುತ್ತೆ. ಇದು ತುಂಬಾ ಅಂದ್ರೆ ತುಂಬಾ ರ್ಯಾರ್ ಬೋರ್ಡ್ ಮೇಲೆ, ತುಂಬಾ ಕಡಿಮೆ ಬೋರ್ಡ್ ಮೇಲೆ ಆಗೋದು ಅಂತಾನೆ ಹೇಳ್ಬೋದು.
ಸೊ ಇನ್ನು 5ನೇ ವಿಧವನ್ನು ನೋಡೋದಾದ್ರೆ ಇದು ಡ್ರಾ ಮ್ಯಾಚ್ ಬೈ ಅಗ್ರಿಮೆಂಟ್ ಅಂತ ನಾವು ಕರಿತೇವೆ. ಸೊ ಇದು ಪ್ಲೇಯರ್ಸ್ ಗಳ ಮೇಲೆ ಡಿಪೆಂಡ್ ಆಗಿರುವಂತದ್ದು, ಬೋರ್ಡ್ ಮೇಲೆ ಡಿಪೆಂಡ್ ಆಗಿರುವಂತದ್ದಲ್ಲ. ಸೊ ಬೋರ್ಡ್ ಮೇಲೂ ಸಹ ಡಿಪೆಂಡ್ ಆಗಿರುತ್ತೆ, ಬಟ್ ಬೋರ್ಡ್ ಅನ್ನ ಅನಾಲಿಸಿಸ್ ಮಾಡಿ 2 ಪ್ಲೇಯರ್ಗಳು ತೆಗೆದುಕೊಳ್ಳುವಂತ ಒಂದು ಡಿಸಿಷನ್ ಮೇಲೆ ಡ್ರಾ ಮ್ಯಾಚ್ ಅನ್ನು ನಾವು ಇಲ್ಲಿ ಘೋಷಣೆಯನ್ನ ಮಾಡ್ತೇವೆ. ಉದಾಹರಣೆಗೆ ಒಂದು ಪಂದ್ಯ ಯಾವುದೇ ರೀತಿಯಾಗಿ ಸಾಗ್ತಾ ಇರುತ್ತೆ, ನಾನು ಒಂದಿಷ್ಟು ರ್ಯಾಂಡಮ್ ಮೂವ್ಸ್ ಗಳನ್ನು ತೆಗೆದುಕೊಂಡಿದ್ದೇನೆ. ಸೊ ಒಂದು ಹಂತಕ್ಕೆ ಬಂದ ತಕ್ಷಣ ಇಲ್ಲಿ 2 ಪ್ಲೇಯರ್ಗಳು ಹೇಳ್ತಾರೆ, ಅಂತಂದ್ರೆ ಒಂದು ಪ್ಲೇಯರ್ ಕೇಳ್ತಾನೆ ಇನ್ನೊಂದು ಪ್ಲೇಯರ್ ಹತ್ರ ಈ ಪಂದ್ಯವನ್ನು ಡ್ರಾ ಮಾಡ್ಕೊಳ್ಬಹುದಾ ಅಂತ ಕೇಳ್ತಾನೆ. ಸೊ ಆವಾಗ ಎದುರಾಳಿಗೂ ಸಹ ಅವನಿಗೆ ಓಕೆ ಅಂತ ಅನಿಸಿದ್ರೆ ಅವನು ಡ್ರಾಗೆ ಸಮ್ಮತಿಯನ್ನು ಸೂಚಿಸಬಹುದು, ಇಲ್ಲ ಅಂತಂದ್ರೆ ಪಂದ್ಯವನ್ನು ಕಂಟಿನ್ಯೂ ಮಾಡಬಹುದು. ಸೊ 2 ಆಟಗಾರರು ಡ್ರಾ ಮ್ಯಾಚ್ಗೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅಂತಂದ್ರೆ ಆ ಪಂದ್ಯವು ಸಹ ಡ್ರಾ ಮ್ಯಾಚ್ ಅಂತ ಅನಿಸಿಕೊಳ್ಳುತ್ತೆ. ಸೊ ಯೂಶುವಲ್ ಆಗಿ ಇಂಥ ಸ್ಟಾರ್ಟಿಂಗ್ ಅಂತಂದ್ರೆ ಇದನ್ನ ಓಪನಿಂಗ್ ಅಂತ ಕರಿತೇವೆ ನಾವು. ಇವಾಗ ಕೇವಲ ಆರಂಭದಲ್ಲಿ ಒಂದು 6 ಮೂವ್ಸ್ ಗಳನ್ನ ತೋರಿಸಿದ್ದೇನೆ. ಸೊ ಈ ರೀತಿಯಾಗಿ 6 ಮೂವ್ಸ್ ಗಳಾದ ತಕ್ಷಣ ಡ್ರಾ ಮ್ಯಾಚ್ ಗಳನ್ನ ಒಪ್ಪಿಕೊಳ್ಳೋದು 2 ಪ್ಲೇಯರ್ಸ್ ಗಳು ತುಂಬಾ ಅಂತಂದ್ರೆ ತುಂಬಾ ಕಡಿಮೆ, ಒಪ್ಪಿಕೊಳ್ಳೋದೇ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಎಂಡ್ ಗೇಮ್ ಅಲ್ಲಿ ಪಂದ್ಯ ಮುಗಿತಾ ಬಂದಾಗ ಅವರಿಗೆ ಗೊತ್ತಾಗತ್ತಲ್ಲ ಈ ಪಂದ್ಯ ಇನ್ನು ಇಬ್ರು ಆಡಿ ಯೂಸ್ ಇಲ್ಲ, ಇದು ಡ್ರಾ ಅಂತಾನೆ ಸಾಕ್ತಾ ಇದೆ ಅಂತ ಅವರಿಗಿಬ್ರಿಗೂ ಪೊಸಿಷನ್ ಅನಾಲಿಸಿಸ್ ಮಾಡಿದಾಗ ಗೊತ್ತಾದಾಗ ಇಬ್ರು ಮತ್ತೆ ಕಂಟಿನ್ಯೂ ಮಾಡೋದು ಬೇಡ, ಇಲ್ಲೇ ಡ್ರಾ ಮಾಡ್ಕೊಳ್ಳೋಣ ಅಂತ ಡ್ರಾ ಅನ್ನ ಮಾಡ್ಕೊಳ್ಳೋದೇ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅದನ್ನ ಡ್ರಾ ಮ್ಯಾಚ್ ಬೈ ಅಗ್ರಿಮೆಂಟ್ ಅಂತ ಕರಿತೇವೆ. ಸೊ ಇವಿಷ್ಟು ಡ್ರಾ ಮ್ಯಾಚಿನ ವಿಧಗಳು. ಇನ್ನೊಮ್ಮೆ ಹೇಳ್ತೇನೆ, ಮೊದಲನೆಯ ವಿಧ ಡ್ರಾ ಮ್ಯಾಚ್ ಬೈ ಸ್ಟೇಲ್ಮೇಟ್, 2ನೇ ವಿಧ ಡ್ರಾ ಮ್ಯಾಚ್ ಬೈ ಇನ್ಸಫಿಷಿಯಂಟ್ ಮಟೀರಿಯಲ್, 3ನೇ ವಿಧ ಡ್ರಾ ಮ್ಯಾಚ್ ಬೈ 3-fold ರೆಪಿಟೇಷನ್, 4ನೇ ವಿಧ ಡ್ರಾ ಮ್ಯಾಚ್ ಬೈ 50 ಮೂವ್ ರೂಲ್, ಇನ್ನು 5ನೇ ವಿಧ ಡ್ರಾ ಮ್ಯಾಚ್ ಬೈ ಅಗ್ರಿಮೆಂಟ್. ಸೊ ಇವಿಷ್ಟು ಡ್ರಾ ಮ್ಯಾಚಿನ ವಿಧಗಳು. ಖಂಡಿತವಾಗಿಯೂ ನಿಮಗೆ ಅರ್ಥವಾಗಿದೆ ಅನ್ನೋದು ನನ್ನ ಭಾವನೆ. ಇನ್ನು ನಾನು ಕೆಲವೊಂದಿಷ್ಟು ವಿಷಯಗಳನ್ನ ಹೇಳಕ್ಕೆ ಬಿಟ್ಟಿರುವಂತಹ ವಿಷಯಗಳನ್ನ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ. ಈಗಾಗಲೇ ಆಲ್ಮೋಸ್ಟ್ ಎಲ್ಲ ಚೆಸ್ಸಿನ ನಿಯಮಗಳನ್ನ ನಾವು ಮುಗಿಸಿದ್ದೇವೆ 9 ಸಂಚಿಕೆಗಳಲ್ಲಿ. ಇನ್ನು ಒಂದು ಸ್ಪೆಷಲ್ ವಿಚಾರ ಇದೆ, ಏನು ಅಂತಂದ್ರೆ ಇದರ ಹೆಸರು ಕ್ಯಾಸ್ಲಿಂಗ್ ಅಂತ. ಸೊ ಇದು ರಾಜನ ಚಲನೆ ಅಂತ ಕರೆಸಿಕೊಳ್ಳುತ್ತೆ. ಸೊ ಒಂದು ಚೆಸ್ ಪಂದ್ಯದಲ್ಲಿ 2 ಪೀಸ್ಗಳು ಒಂದೇ ಚಲನೆಯಲ್ಲಿ ಮೂವ್ ಆಗ್ತವೆ ಅಂತಂದ್ರೆ ಅದು ಕ್ಯಾಸ್ಲಿಂಗ್ ಅಂತ ಹೇಳ್ಬೋದು. ಕೇವಲ ಕ್ಯಾಸ್ಲಿಂಗ್ ಅಲ್ಲಿ ಮಾತ್ರ 2 ಪೀಸ್ಗಳು ಮೂವ್ ಆಗ್ತವೆ, ಆದರೆ ಒಂದೇ ಚಲನೆಯಲ್ಲಿ. ಸೊ ಈ ಕ್ಯಾಸ್ಲಿಂಗ್ ನಡೆಯೋದು ರಾಜ ಮತ್ತು ಆನೆಯ ನಡುವೆ. ನೋಡಿ, ಇಲ್ಲಿ 2 ಆನೆಗಳಿರ್ತವೆ. ಒಂದು ರಾಜನಿಗೆ ಹತ್ತಿರ ಇರುವಂತಹ ಆನೆ, ಇನ್ನೊಂದು ರಾಜನಿಗೆ ಸ್ವಲ್ಪ ದೂರದಲ್ಲಿ ಇರುವಂತಹ ಆನೆ. ಅಂತಂದ್ರೆ ಒಂದು ಕಿಂಗ್ ಸೈಡ್ ಅಲ್ಲಿ ಇರುವಂತಹ ರುಕ್ ಹಾಗೂ ಇನ್ನೊಂದು ಕ್ವೀನ್ ಸೈಡ್ ಅಲ್ಲಿ ಇರುವಂತಹ ರುಕ್. ಸೊ ಇದು ಕ್ಯಾಸ್ಲಿಂಗ್ ಯಾವ ರೀತಿ ಆಗತ್ತೆ ಅಂತಂದ್ರೆ ರಾಜ ಮತ್ತು ಆನೆಯ ನಡುವೆ ಆಗುವಂತಹ ಒಂದು ಸ್ಥಳ ಬದಲಾವಣೆ ಅಂತ ಹೇಳ್ಬೋದು. ಯಾವ ರೀತಿ ಆಗತ್ತೆ ಅಂತಂದ್ರೆ ನೋಡಿ, ನೀವು ಕ್ಯಾಸ್ಲಿಂಗ್ ಅನ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ರಾಜನನ್ನ ಆನೆಯ ಕಡೆ 2 ಚೌಕವನ್ನ ತೆಗೆದುಕೊಂಡು ಹೋಗ್ಬೇಕು, ಹಾಗೂ ರಾಜನನ್ನ ಯಾವ ದಿಕ್ಕಲ್ಲಿ ಕರೆದುಕೊಂಡು ಹೋಗಿದ್ದೀರಲ್ಲ ಅದರ ವಿರುದ್ಧ ದಿಕ್ಕಿನ ಪಕ್ಕದ ಚೌಕದಲ್ಲಿ ಆನೆಯನ್ನ ತಂದಿಡಬೇಕು. ಸೊ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ ಅಂತ ನಿಮ್ಗೆ ಅನಿಸ್ತಾ ಇರಬಹುದು, ಆದ್ರೆ ನಾನಿಲ್ಲಿ ಮಾಡಿ ತೋರಿಸ್ತೇನೆ ಬೋರ್ಡ್ ಮೇಲೆ, ಅವಾಗ ನಿಮ್ಗೆ ಇದು ಕ್ಲಿಯರ್ ಆಗಿ ಆಗುತ್ತೆ. ಸೊ ನಾನು ಹೇಳಿದ ಹಾಗೆ ರಾಜನನ್ನ 2 ಚೌಕ ಆನೆಯ ಹತ್ತಿರ ತೆಗೆದುಕೊಂಡು ಹೋಗ್ಬೇಕು, ಹಾಗೂ ರಾಜನನ್ನ ಯಾವ ದಿಕ್ಕಿನಲ್ಲಿ ಚಲಿಸಿದ್ದೀರಲ್ಲ ಅದರ ವಿರುದ್ಧ ದಿಕ್ಕಿನಲ್ಲಿ ರಾಜನ ಪಕ್ಕದ ಚೌಕದಲ್ಲಿ ತಂದು ಆನೆಯನ್ನ ಇಡಬೇಕು. ಸೊ ಇನ್ನೊಮ್ಮೆ ತೋರಿಸ್ತೇನೆ. ಸೊ ರಾಜನನ್ನ 2 ಚೌಕ ಆನೆಯ ಇರುವಂತಹ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು, ಹಾಗೂ ಆನೆಯನ್ನ ರಾಜನನ್ನ ಯಾವ ದಿಕ್ಕಿನಲ್ಲಿ ಚಲಿಸಿದ್ದೀರಲ್ಲ ಅದರ ವಿರುದ್ಧ ದಿಕ್ಕಿನಲ್ಲಿ ಇರುವಂತಹ ಪಕ್ಕದ ಚೌಕದಲ್ಲಿ ತಂದು ಆನೆಯನ್ನ ಇಡಬೇಕು. ಇದನ್ನು ಕ್ಯಾಸ್ಲಿಂಗ್ ಅಂತ ಕರಿತೇವೆ. ಸೊ ಇಲ್ಲಿ ನೀವೇನಾದ್ರೂ ಹತ್ತಿರ ಇರುವಂತಹ ಆನೆಯ ಜೊತೆ ಕ್ಯಾಸ್ಲಿಂಗ್ ಅನ್ನ ಮಾಡಿದ್ರಿ ಅಂತ ಆದ್ರೆ ಅದು ಶಾರ್ಟ್ ಸೈಡ್ ಕ್ಯಾಸ್ಲಿಂಗ್ ಅಥವಾ ಕಿಂಗ್ ಸೈಡ್ ಕ್ಯಾಸ್ಲಿಂಗ್ ಅಂತ ಹೇಳ್ತೇವೆ ನಾವು. ನೀವೇನಾದ್ರೂ ಸ್ವಲ್ಪ ದೂರದಲ್ಲಿರುವಂತಹ ಆನೆಯ ಜೊತೆ ಕ್ಯಾಸ್ಲಿಂಗ್ ಅನ್ನ ಮಾಡಿದ್ರಿ ಅಂತ ಆದ್ರೆ ಅದನ್ನ ಕ್ವೀನ್ ಸೈಡ್ ಕ್ಯಾಸ್ಲಿಂಗ್ ಅಥವಾ ಲಾಂಗ್ ಕ್ಯಾಸ್ಲಿಂಗ್ ಅಂತ ಕರಿತೇವೆ. ಸೊ ಇದು ಯಾಕೆ ಕ್ಯಾಸ್ಲಿಂಗ್ ಅನ್ನ ಮಾಡಬೇಕು ಅಂತ ನೋಡೋದಾದ್ರೆ ಇದು ರಾಜನ ಸೇಫ್ಟಿಗಾಗಿ, ರಾಜನನ್ನ ಒಂದು ಸೇಫ್ ಸ್ಕ್ವೇರ್ಗೆ ತೆಗೆದುಕೊಂಡು ಹೋಗುವುದರ ಸಲುವಾಗಿ ಕ್ಯಾಸ್ಲಿಂಗ್ ಅನ್ನ ಮಾಡಬೇಕು. ನೋಡಿ, ಇಲ್ಲಿ ತುಂಬಾ ಪೀಸ್ಗಳಿರ್ತವೆ,
ಎದುರಾಳಿಯದ್ದು. ರಾಜ ಮಧ್ಯದಲ್ಲಿದ್ದ ಅಂತಂದ್ರೆ ಎರಡು ಕಡೆಯಿಂದಲೂ ಸಹ ಅವರಿಗೆ ಅಟ್ಯಾಕ್ ಮಾಡಲಿಕ್ಕೆ ಅವಕಾಶ ಸಿಗತ್ತೆ. ಹಾಗಾಗಿ ರಾಜನನ್ನ ಈ ರೀತಿಯಾಗಿ ಒಂದು ಕಡೆ ಅಂತಂದ್ರೆ ಕಿಂಗ್ ಸೈಡ್ ಅಥವಾ ಕ್ವೀನ್ ಸೈಡ್ಗೆ ತೆಗೆದುಕೊಂಡು ಹೋಗಿ ಇಟ್ಟ ಅಂತಂದ್ರೆ ಅವರು ಕೇವಲ ಕಿಂಗ್ ಸೈಡ್ ಇಂದ ಮಾತ್ರ ಅಟ್ಯಾಕ್ ಮಾಡಬೇಕು. ಹಾಗಾಗಿ ಸ್ವಲ್ಪ ಕ್ಯಾಸ್ಲಿಂಗ್ ಮಾಡೋದ್ರಿಂದ ಒಂದು ತುದಿಯಲ್ಲಿ ರಾಜ ಸೇಫ್ ಆಗಿ ಇರ್ತಾನೆ ಅನ್ನುವಂತ ಕಾರಣಕ್ಕಾಗಿ ಈ ಕ್ಯಾಸ್ಲಿಂಗ್ ಅನ್ನುವಂತ ರೂಲ್ ಇದೆ ಅಂತ ನಾವು ಹೇಳಬಹುದು. ಈ ಕ್ಯಾಸ್ಲಿಂಗ್ ಮಾಡುವಾಗ ಒಂದೆರಡು ನಿಯಮಗಳಿದೆ. ಏನು ಅಂತಂದ್ರೆ ಈ ರಾಜ ಮತ್ತು ಆನೆ ಯಾವುದೇ ರೀತಿಯಂತ ಮೊದಲು ಚಲನೆಯನ್ನ ಮಾಡಿರಬಾರದು. ಹಾಗಿದ್ದಾಗ ಮಾತ್ರ ನಾವು ಕ್ಯಾಸ್ಲಿಂಗ್ ಅನ್ನ ಮಾಡಬಹುದು. ಉದಾಹರಣೆಗೆ ಈ ಆನೆ ಯಾವುದೋ ರೀತಿಯಂತ ಮೂವನ್ನ ಮಾಡಿದೆ ಮುಂಚೆನೆ, ಇವಾಗ ನೀವು ಆನೆ ಜೊತೆ ಕ್ಯಾಸ್ಲಿಂಗ್ ಮಾಡ್ತೀರಿ ಅಂತಂದ್ರೆ ಕ್ಯಾಸ್ಲಿಂಗ್ ಆಗಲ್ಲ, ನೀವು ಈ ಕಡೆ ಇರುವಂತ ಆನೆ ಜೊತೆ ಮಾಡಬಹುದು ಅಷ್ಟೇ. ಸೊ ಇನ್ನು ಕ್ಯಾಸ್ಲಿಂಗ್ ಮಾಡ್ಬೇಕಿದ್ರೆ ರಾಜನನ್ನ ನೀವು ಮೊದಲು ಮುಟ್ಬೇಕಾಗತ್ತೆ, ರಾಜನನ್ನ ಮೊದಲು ಸ್ಪರ್ಶ ಮಾಡಬೇಕು ಹಾಗೂ ರಾಜನನ್ನ ಎರಡು ಚೌಕ ಆನೆಯ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು. ಯಾಕಂತಂದ್ರೆ ಇದು ರಾಜನ ಚಲನೆ, ಇದು ಆನೆಯ ಚಲನೆ ಅಲ್ಲ, ಆನೆ ಸಪೋರ್ಟ್ ಮಾಡ್ತಾ ಇದೆ, ಇದು ರಾಜನ ಚಲನೆ ಅಂತ ಕನ್ಸಿಡರ್ ಆಗುತ್ತೆ. ಸೊ ಅಷ್ಟೇ ಅಲ್ಲ, ಉದಾಹರಣೆಗೆ ಒಂದು ಪೀಸನ್ನು ತರ್ತೇನೆ, ಇಲ್ಲಿ ಒಂದು ಆನೆ ಇದೆ ಅಂತ ಇಟ್ಕೊಳ್ಳೋಣ. ಸೊ ಇದು ಇವಾಗ ರಾಜನಿಗೆ ಚೆಕ್ ಇದೆ, ಯಾಕಂತಂದ್ರೆ ಆನೆಯ ಮಾರ್ಗದಲ್ಲಿ ರಾಜ ಇದ್ದಾನೆ. ಸೊ ಯಾವಾಗ ರಾಜನಿಗೆ ಚೆಕ್ ಇರುತ್ತೋ ಆವಾಗ ಸಹ ರಾಜನು ಕ್ಯಾಸ್ಲಿಂಗ್ ಮಾಡುವಂತಿಲ್ಲ, ಇದು ಮೊದಲನೇ ನಿಯಮ. ಹಾಗೂ ಯಾವಾಗ ಕ್ಯಾಸ್ಲಿಂಗ್ ಮಾಡುವಂತಹ ಮಾರ್ಗ ಎದುರಾಳಿಯ ಕಾಯಿಯಿಂದ ಹಾದು ಹೋಗ್ತಾ ಇದೆಯೋ ಅಂತ ಸಂದರ್ಭದಲ್ಲಿಯೂ ಸಹ ನೀವು ಕ್ಯಾಸ್ಲಿಂಗ್ ಅನ್ನ ಮಾಡುವಂತಿಲ್ಲ. ಸೊ ಇದು ನಾನು ರಿಯಲ್ ಟೈಮ್ ಗೇಮ್ ಅಲ್ಲಿ ಅಂತಂದ್ರೆ ಗೇಮ್ ಅಲ್ಲಿ ಯಾವ ರೀತಿ ಕ್ಯಾಸ್ಲಿಂಗ್ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ತೋರಿಸ್ತೇನೆ ನೋಡಿ. ಒಂದು ಪಂದ್ಯ ಈ ರೀತಿಯಾಗಿ ಹೋಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಸೊ ಇವಾಗ ನೋಡಿ, ಇಲ್ಲಿ ಎರಡು ಚೌಕಗಳು ಖಾಲಿದೆ, ನಮ್ಮ ರಾಜ ಮಧ್ಯದಲ್ಲಿದ್ದಾನೆ. ನಾನು ನನ್ನ ರಾಜನನ್ನ ಇಲ್ಲಿ ಒಂದು ಸುರಕ್ಷಿತ ಚೌಕಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಹಾಗಾಗಿ ನಾನು ಕ್ಯಾಸ್ಲಿಂಗ್ ಅನ್ನ ಮಾಡ್ತಾ ಇದ್ದೇನೆ ಅಂತಂದ್ರೆ ನಾನು ಇಲ್ಲಿ ಜೀವನ ತೆಗೆದುಕೊಂಡು ಹೋಗಿ ಇಡ್ತಾ ಇದ್ದೇನೆ. ಸೊ ಇವಾಗ ಕ್ಯಾಸ್ಲಿಂಗ್ ಆಯ್ತು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಈ ರಥದ ಮಾರ್ಗ ಈ ರೀತಿಯಾಗಿ ಹಾದು ಹೋಗ್ತಾ ಇದೆ, ಆದರೆ ಇಲ್ಲಿ F2ದಲ್ಲಿ ಒಂದು ಪಾನ್ ಇರುವ ಕಾರಣ ನಾವು ಇಲ್ಲಿ ಕ್ಯಾಸ್ಲಿಂಗ್ ಅನ್ನ ಮಾಡಬಹುದು. ನಾವು ಇಲ್ಲಿ ನಮ್ಮ ರಾಜನನ್ನ ಮುಂಚೆ ಯಾವುದೇ ರೀತಿಯಾಗಿ ಚಲನೆಯನ್ನ ಮಾಡಿಲ್ಲ, ಈ ಆನೆಯನ್ನು ಸಹ ಯಾವುದೇ ರೀತಿಯಾದ ಚಲನೆಯನ್ನ ಮಾಡಿಲ್ಲ. ಹಾಗಾಗಿ ಈ ರೀತಿಯಾಗಿ ಕ್ಯಾಸ್ಲಿಂಗ್ ಅನ್ನ ಮಾಡಬಹುದು. ಇದನ್ನ ಶಾರ್ಟ್ ಕ್ಯಾಸ್ಲಿಂಗ್ ಅಂತ ಕರಿತೇವೆ. ಉದಾಹರಣೆಗೆ ನಾವು ಇಲ್ಲಿ ಏನಾದ್ರೂ ಕ್ಯಾಸ್ಲಿಂಗ್ ಬದಲು ಬೇರೊಂದು ಮೂವನ್ನ ಆಡಿದ್ವಿ ಅಂತ ಇಟ್ಕೊಳ್ಳೋಣ. ಉದಾಹರಣೆಗೆ ಈ ರೀತಿಯಾಗಿ D3 ಅನ್ನ ಆಡಿದ್ವಿ ಹಾಗೂ ಬ್ಲ್ಯಾಕ್ ಸಹ ಯಾವುದೋ ಒಂದು ಮೂವನ್ನ ಆಡ್ತು. ನಾವು ಇಲ್ಲಿ ನಮ್ಮ F1 ಈ ರೀತಿಯಾಗಿ ಪುಷ್ ಮಾಡಿದ್ವಿ. ಓಕೆ, ನಾನು ಇವಾಗ ಕ್ಯಾಸ್ಲಿಂಗ್ ಮಾಡ್ತೀನಿ ಅಂತಂದ್ರೆ ಕ್ಯಾಸ್ಲಿಂಗ್ ಮಾಡೋಕ್ಕಾಗಲ್ಲ. ಯಾಕೆ ಕ್ಯಾಸ್ಲಿಂಗ್ ಮಾಡೋಕ್ಕಾಗಲ್ಲ ಅಂತಂದ್ರೆ ಇಲ್ಲಿ ನೋಡಿ, ಕ್ಯಾಸ್ಲಿಂಗ್ ಮಾಡುವಂತಹ ಮಾರ್ಗದಲ್ಲಿ ಎದುರಾಳಿಯ ಬಿಷಪ್ಪಿನ ಮಾರ್ಗವು ಸಹ ಹಾದು ಹೋಗ್ತಾ ಇದೆ. ಸೊ ನಾವು ಎದುರಾಳಿಯ ಕಾಯಿಯ ಮಾರ್ಗದಲ್ಲಿ ಹೋಗುವಂತಿಲ್ಲ, ಹಾಗಾಗಿ ಇಲ್ಲಿ ನಾವು ಕ್ಯಾಸ್ಲಿಂಗ್ ಅನ್ನ ಮಾಡೋಕ್ಕಾಗಲ್ಲ. ಸೊ ಇವಿಷ್ಟು ಕ್ಯಾಸ್ಲಿಂಗ್ ನ ನಿಯಮಗಳು. ಖಂಡಿತವಾಗಿ ನಿಮಗೆ ಕ್ಯಾಸ್ಲಿಂಗ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಖಂಡಿತವಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಅನ್ನು ಮಾಡಬಹುದು. ಸೊ ಇವಿಷ್ಟು ಚೆಸ್ಸಿನ ನಿಯಮಗಳು. 10 ಸಂಚಿಕೆಗಳಲ್ಲಿ ನಾವು ಚೆಸ್ಸಿನ ಎಲ್ಲ ನಿಯಮಗಳನ್ನ ನೋಡಿದ್ದೇವೆ. ಇನ್ನೊಂದು ವಿಷಯವನ್ನ ನಾನು ಹೇಳಲಿಕ್ಕೆ ಮರ್ತಿರೋದು ಅನ್ನೋದಕ್ಕಿಂತ ವಿಷಯವನ್ನ ಕೊನೆಯಲ್ಲಿ ಹೇಳೋಣ ಅಂತಾನೆ ಇದ್ದೆ. ಯಾಕಂತಂದ್ರೆ ನಿಮಗೆ ಒಂದು ಪಾಯಿಂಟ್ ಸಿಸ್ಟಮ್ ಮೊದಲೇ ಕನ್ಫ್ಯೂಷನ್ ಅನ್ನ ಮಾಡೋದು ಬೇಡ ಅನ್ನೋ ಕಾರಣಕ್ಕಾಗಿ ಹೇಳಿರಲಿಲ್ಲ. ಸೊ ಇವಾಗ ಬೋರ್ಡ್ ಮೇಲೆ ನಾನು 6 ಪೀಸ್ಗಳನ್ನು ಇಟ್ಟಿದ್ದೇನೆ. ಒಂದು ಚೆಸ್ ಪಂದ್ಯದಲ್ಲಿ ಇರಬೇಕಾದಂತಹ 6 ಪೀಸ್ಗಳನ್ನು ಸಹ ಚೆಸ್ ಬೋರ್ಡ್ ಮೇಲೆ ಇಟ್ಟಿದ್ದೇನೆ. ಸೊ ನಾನು ಇಲ್ಲಿ ಉದಾಹರಣೆ ತೋರಿಸುವುದರ ಸಲುವಾಗಿ ಕೇವಲ ಬಿಳಿ ಕಾಯಿಗಳನ್ನು ಇಟ್ಟಿದ್ದೇನೆ. ನೀವು ಕಪ್ಪು ಕಾಯಿಗಳನ್ನು ಸಹ ಇಲ್ಲಿ ಊಹಿಸಿಕೊಳ್ಬಹುದು. ಸೊ ಇಲ್ಲಿ ಒಂದು ಪಾಯಿಂಟ್ ಸಿಸ್ಟಮ್ ಇದೆ, ಯಾವ್ಯಾವ ಕಾಯಿಗೆ ಎಷ್ಟೆಷ್ಟು ಪಾಯಿಂಟ್ ಅಂತ ಇದೆ. ಇದರಿಂದ ನಾವು ಪ್ರಾರಂಭ ಮಾಡೋದಾದ್ರೆ ರಾಜನಿಗೆ ಯಾವುದೇ ರೀತಿಯಂತ ಪಾಯಿಂಟ್ ಇಲ್ಲ, ಯಾಕಂತಂದ್ರೆ ರಾಜನನ್ನ ಯಾರು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಸೊ ಈ ಪಾಯಿಂಟ್ ಏನಿದೆಯಲ್ಲ, ಈ ಪಾಯಿಂಟ್ ಸಿಸ್ಟಮ್ ಯಾವ ಕಾಯಿಗಳನ್ನ ನಾವು ಕ್ಯಾಪ್ಚರ್ ಮಾಡಬಹುದೋ ಆ ಕಾಯಿಗಳಿಗೆ ಮಾತ್ರ ಇರುವಂತಹ ಒಂದು ಪಾಯಿಂಟ್ ಸಿಸ್ಟಮ್. ಸೊ ರಾಜನಿಗೆ ಯಾವುದೇ ರೀತಿಯಂತ ಪಾಯಿಂಟ್ ಇಲ್ಲ, ರಾಜನನ್ನ ನಾವು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಚೆಕ್ ಮೇಟ್ ಮಾಡಬಹುದು ಅಷ್ಟೇ. ಸೊ ಇನ್ನು ಮುಂದೆ ಬರುವಂತಹ ಕಾಯಿ ರಾಣಿ. ಸೊ ರಾಣಿಗೆ ಇರುವಂತಹ ಪಾಯಿಂಟ್ 9 ಅಂತಂದ್ರೆ ಒಂದು ರಾಣಿಯನ್ನ ನೀವು ಕ್ಯಾಪ್ಚರ್ ಮಾಡಿದ್ರಿ ಅಂತಾದ್ರೆ ಅಪೋನೆಂಟ್ನ 9 ಪಾಯಿಂಟ್ಗಳು ಮೈನಸ್ ಆದಂತೆ.
ಸೊ ಮುಂದೆ ಬರುವಂತಹ ಕಾಯಿ ಯಾವುದು ಅಂತ ಕೇಳಿದ್ರೆ ಅದು ಆನೆ. ಆನೆಗೆ ಇರುವಂತಹ ಅಂಕಗಳು 5. ಅದೇ ರೀತಿಯಾಗಿ ಮುಂದೆ ಬರುವಂತದ್ದು ನೈಟ್ ಮತ್ತು ಬಿಷಪ್ ಅಂತಂದ್ರೆ ಕುದುರೆ ಮತ್ತು ರಥ. ಇವು ಎರಡಕ್ಕೂ 3 ಅಂಕಗಳು ತಲಾ ಇರುತ್ತೆ. ಅಂತಂದ್ರೆ ಬಿಷಪ್ಗೆ 3, ನೈಟ್ಗೆ 3 ಅಂಕಗಳು. ಹಾಗೂ ಇನ್ನು ಪಾನ್ಗೆ ಇರುವಂತಹ ಅಂಕ 1. ನೀವು ಎದುರಾಳಿಯ ಒಂದು ಪಾನ್ ಅನ್ನು ಕ್ಯಾಪ್ಚರ್ ಮಾಡಿದ್ರಿ ಅಂತಾದ್ರೆ ಎದುರಾಳಿಯ ಅಂಕದಲ್ಲಿ -1 ಅಂತ ಆಗುತ್ತೆ. ಸೊ ಇಲ್ಲಿ ನಾನು ಒಂದು ವಿಶೇಷವನ್ನು ತೋರಿಸಬೇಕು ಅಂತಾದ್ರೆ ನೋಡಿ, ಸುಮ್ಮನೆ ಒಂದು ವಿಶೇಷವನ್ನು ತೋರಿಸ್ತೇನೆ ನಿಮಗೆ. ನಿಮ್ಮ ಬಳಿ ಒಂದು ರಾಣಿ ಇದೆ ಹಾಗೂ ಎದುರಾಳಿಯ ಬಳಿ ಒಂದು ಆನೆ, ಒಂದು ರಥ ಹಾಗೂ ಒಂದು ಪಾನ್ ಇದೆ ಅಂತ ಇಟ್ಟುಕೊಳ್ಳೋಣ. ಸೊ ಇವಾಗ ಇದು ಪಾಯಿಂಟ್ ಸಿಸ್ಟಮ್ ಅಲ್ಲಿ ನೋಡಿದ್ರೆ ಎರಡು ತಂಡಗಳಿಗೂ ಸೇಮ್ ಪಾಯಿಂಟ್ ಸಿಸ್ಟಮ್ ಇದೆ. ಯಾಕೆ ಅಂತಂದ್ರೆ ನೋಡಿ, ಇಲ್ಲಿರುವಂತದ್ದು ಬಿಳಿಯ ಕಾಯಿ ಬಳಿ ಒಂದು ರಾಣಿ ಇದೆ, ಇದರ ಅಂಕ ಬಂದ್ಬಿಟ್ಟು 9. ಕಪ್ಪು ಕಾಯಿಗಳ ಪಾಯಿಂಟ್ಗಳನ್ನ ನೀವು ಚೆಕ್ ಮಾಡ್ತೀರಾ ಅಂತಂದ್ರೆ 5, ಆನೆಯ 5 ಅಂಕಗಳು ಹಾಗೂ ಬಿಷಪ್ಪಿನ 3 ಅಂಕಗಳು, ಒಟ್ಟು 8 ಹಾಗೂ +1 ಇರುವಂತಹ ಪಾನ್ 1, ಹಾಗಾಗಿ 1 ಅಂಕ, ಟೋಟಲ್ ಆಗಿ 9 ಅಂಕ. ಸೊ ಎರಡು ತಂಡಗಳ ಬಳಿ 9 ಅಂಕಗಳಿವೆ. ಸೊ ನೀವು ಬೋರ್ಡ್ ಮೇಲೆ ನೋಡ್ತೀರಾ ಅಂತಂದ್ರೆ 2 ಅಂಕಗಳು ಸಮನಾಗಿದೆ, ಈಕ್ವಲಿಶ್ ಗೇಮ್ ಅಂತಾನೆ ಹೇಳ್ಬೋದು ಇದನ್ನು. ಸೊ ಉದಾಹರಣೆಗಾಗಿ ತೋರಿಸಿದೆ ನಾನು ನಿಮಗೆ, ನಿಮ್ಮ ಪಾಯಿಂಟ್ ಸಿಸ್ಟಮ್ ಸಹ ತಿಳಿದಿರಲಿ ಅನ್ನುವಂಥ ಕಾರಣಕ್ಕಾಗಿ ಈ ವಿಷಯವನ್ನು ಹೇಳ್ತಾ ಇದ್ದೇನೆ. ಸೊ ಇವಿಷ್ಟು ಚೆಸ್ನ ನಿಯಮಗಳು. ನಾವು ಚೆಸ್ ಬೋರ್ಡ್ ಹೇಗಿರುತ್ತೆ, ಚೆಸ್ ಬೋರ್ಡ್ ಅನ್ನ ಹೇಗೆ ಇಟ್ಟುಕೊಳ್ಳಬೇಕು, ಚೆಸ್ ಪೀಸ್ಗಳನ್ನ ಹೇಗೆ ಇಟ್ಟುಕೊಳ್ಬೇಕು, ಹಾಗೂ ಯಾವ ಕಾಯಿಗಳು ಯಾವ ರೀತಿಯಾದಂತಹ ಚಲನೆಯನ್ನ ಮಾಡುತ್ತೆ, ಹಾಗೂ ಚೆಕ್ ಅಂತಂದ್ರೆ ಏನು, ಚೆಕ್ ಮೇಟ್ ಅಂತಂದ್ರೆ ಏನು, ಎನ್ಪಸಾಂಟ್ ರೂಲ್ ಅಂತಂದ್ರೆ ಏನು, ಡ್ರಾ ಮ್ಯಾಚ್ ಅಂತಂದ್ರೆ ಏನು, ಚೆಕ್ ತಪ್ಪಿಸಿಕೊಳ್ಳುವಂತಹ ವಿಧಾನಗಳು ಯಾವುದು, ಹಾಗೂ ಕ್ಯಾಸ್ಲಿಂಗ್ ಅಂತಂದ್ರೆ ಏನು, ಹಾಗೂ ಯಾವ ಚೌಕಕ್ಕೆ ಯಾವ ರೀತಿಯಾಗಿ ಹೆಸರನ್ನ ನಾವು ಕಂಡುಹಿಡಿಬಹುದು, ಹಾಗೂ ಚೆಸ್ ನಲ್ಲಿ ಯಾವ ಕಾಯಿಗಳಿಗೆ ಎಷ್ಟೆಷ್ಟು ಅಂಕ, ಎಲ್ಲ ವಿಷಯಗಳನ್ನ ಈ ಒಂದು ಸೀರೀಸ್ ನಲ್ಲಿ ಕವರ್ ಮಾಡಿದ್ದೇವೆ. ಖಂಡಿತವಾಗಿಯೂ ನೀವು ಈ ಸಂಚಿಕೆಗಳನ್ನ ಇಷ್ಟಪಟ್ಟಿದ್ದೀರಾ ಅಂತ ಭಾವಿಸ್ತೇನೆ. ಇಲ್ಲಿಗೆ ಈ ಸೀರೀಸ್ ಸಹ ಮುಕ್ತಾಯ ಆಗ್ತಾ ಇದೆ. ಸೊ 10 ಎಪಿಸೋಡ್ಗಳ ಸೀರೀಸ್ನಲ್ಲಿ ಈ ಸೀರೀಸ್ನಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಸಂಶಯ ಇದ್ರೂ ಸಹ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗಿಯೂ ಚೆಸ್ ಅನ್ನ ಆಡಲಿಕ್ಕೆ ನೀವು ಈ ಸಂಚಿಕೆಯ ಅಂತ್ಯದಲ್ಲಿ ಕಲಿತೀರಾ ಅನ್ನೋದು ನನ್ನ ಭಾವನೆ. ಇವಿಷ್ಟನ್ನ ಹೇಳ್ತಾ ಈ ಒಂದು ವಿಡಿಯೋವನ್ನಲ್ಲದೆ ಈ ಒಂದು ಸೀರೀಸ್ ಅನ್ನು ಸಹ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.